पर्यन्तम् तदीयेषितज्ञेषु भक्तैर्जितत्वम् पुनः प्रेमतस्संशतावृत्तिवन्दे तदीयेषितज्ञेषु भक्तैर्जितत्वम् पुनः प्रेमतस्संशतावृत्तिवन्दे वरं देवमोक्षां न मोक्षावधिं वा न चान्यं वृणेऽहं वरेशादपीह वरं देवमोक्षां न मोक्षावधिं वा न चान्यं वृणेऽहं वरेशादपीह इदन्तेव पुनात गोपालबालम् सदा मे मनस्य विरसं किं मन्यै इदन्तेव पुनात गोपालबालम् सदा मे मनस्य विरसं किं मन्यै इदन्ते मुकाम्बोज अत्यन्तनीलै ऋतं कुन्तलैः सिग्धरक्तैश्च गोप्या इदन्ते मुकाम्बोज अत्यन्तनीलै ऋतं कुन्तलैः सिग्धरक्तैश्च गोप्या मुहुश्चुम्बितबिम्बरक्तादरं मे मनस्याविरस्तम् आलं लक्षलाभै मुहुश्चुम्बितबिम्बरक्तादरं मे मनस्याविरस्तम् आलं लक्षलाभै नमो देवदामोदर विष्णु प्रसीद प्रभो दुःखजालब्धिमग्नम् नमो देवदामोदर विष्णु प्रसीद प्रभो दुःखजालब्धिमग्नम् कृपादृष्टिरुस्यातिदिनं बतानु गृहाणेश मामग्नं मे दक्षिदृश्य कृपादृष्टिरुस्यातिदिनं बतानु गृहाणेश मामग्नं मे दक्षिदृश्य कुबेरात्मजो बद्धमूर्त्यैव यद्वत् त्वया मोचितौ भक्तिभजौ कृतौ च कुबेरात्मजौ बद्धमूर्त्यैव यद्वत् त्वया मोचितौ भक्तिभजौ कृतौ च तथा प्रेम भक्तिं स्वकामे प्रयच्छ न मोक्षे ग्रहो मे स्थितमोदरेह तथा प्रेम भक्तिं स्वकामे प्रयच्छ न मोक्षे ग्रहो मे स्थितमोदरेह नमस्ते सुदाम्ने स्फुरदीप्तिदाम्ने त्वदीयोदरायातविश्वस्य दाम्ने नमस्ते सुदाम्ने स्फुरदीप्तिदाम्ने त्वदीयोदरायातविश्वस्य दाम्ने नमो राधिकायै त्वदीयप्रियायै नमो नन्तलीलाय देवाय तुभ्यम् नमो राधिकायै त्वदीयप्रियायै नमो नन्तलीलाय देवाय तुभ्यम् नमामीश्वरं सच्चिदानन्दरूपम् लसत्कुण्डलं गोकुले व्राजमनम् यशोदाभियो लोकलातवमानम्
परामृष्टमत्यन्ततो धृत्यगोप्या यशोदाभियोलुकलादवमानम् परामृष्टमत्यन्ततो धृत्यगोप्या हरे कृष्ण 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 हरे 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 राम 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 हरे हरे. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಪ್ರಭು ಅವಕಾಶಕ್ಕಾಗಿ. ಹರೇ ಕೃಷ್ಣ ಮಾತಾಡಿ, ತುಂಬಾ ಧನ್ಯವಾದಗಳು. ಅದ್ಭುತವಾಗಿದೆ. ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ಅಧಿವೇಶನಕ್ಕೆ ಸ್ವಾಗತ. ಸೊ ಈಗ ನಾನು ಮಂಗಳಾಚರಣದ ಮುಖಾಂತರ ಅಧಿವೇಶನವನ್ನು ಶುರು ಮಾಡ. ಇವತ್ತು ನಮ್ಮ ವಿಜಯ ಮಾತಾಜಿಯವರು ಅಧಿವೇಶನವನ್ನು ನಡೆಸ್ಕೊಡ್ತಿದ್ದಾರೆ. ಹರೇ ಕೃಷ್ಣ. ಸೊ ಎಲ್ಲರೂ ದಯವಿಟ್ಟು ಕ್ಯಾಮ್ರಾವನ್ನು ಯಾರೆಲ್ಲ ಆನ್ ಮಾಡ್ಕೊಂಡಿಲ್ಲ ಅವರೆಲ್ಲ ಕ್ಯಾಮ್ರಾವನ್ನು ಆನ್ ಮಾಡಿಕೊಂಡು ಭಕ್ತಿಯಿಂದ ನಮ್ರತೆಯಿಂದ ಮಂಗಳಾಚರಣವನ್ನು ಹೇಳ್ತಾ ಗುರುಗಳಾಗಿ ಕೃಷ್ಣನ ಆಶೀರ್ವಾದವನ್ನು ಪಡ್ಕೊಂಡ ನಾವು ಮುಂದಕ್ಕೆ ಹೋಗೋಣ ಅಂತ ತಿಳ್ಕೊಳ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ವಿಜಯ ಮಾತಾಡಿ. ನೇಮ್ ಚೇಂಜ್ ಆಗ್ಬಿಟ್ಟಿದೆ, ಬೇರೆ ನೇಮ್ ಹುಡುಕ್ತಾ ಇದೀನಿ. ಹರೇ ಕೃಷ್ಣ. ಪ್ರಭು ಒಂದು ನಿಮಿಷ. ಕೃಷ್ಣ, ನನ್ ಮೊಬೈಲ್ ನೆಟ್ವರ್ಕ್ ತುಂಬಾ ಇಶ್ಯೂ ಆಗುತ್ತೆ. ನಮ್ಮ ಮನೆಯವರ ಮೊಬೈಲ್ ಅಲ್ಲಿ ಜಾಯ್ನ್ ಆಗಿದ್ದೀನಿ. ತೊಂದರೆ ಇಲ್ಲ, ಮತ್ತೆ ತೊಂದರೆ ಇಲ್ಲ. ಒಂದು ನಿಮಿಷ, ಮಂಗಳಾಚರಣೆ ಶೇರ್ ಮಾಡ್ತೀನಿ. ಹಾ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ವೈಷ್ಣವರಿಗೆ ಹರೇ ಕೃಷ್ಣ. ಬೆಳಗಿನ ಶುಭೋದಯ. ಹಾಗೆ ಇವತ್ತು ವಿಶೇಷವಾದ ಅಧಿವೇಶನಕ್ಕೆ ಎಲ್ಲರೂ ಭಾಗವಹಿಸಿದ್ದೀವಿ. ಭಗವಂತನ ಕೃಪೆ, ಕೃಷ್ಣನ ಕೃಪೆ ಮತ್ತೆ ನಮ್ಮ ಗುರುಗಳ ಕೃಪೆ ಸದಾ ಈ ಒಂದು ಭಕ್ತರ ಮೇಲೆ ಇರ್ಲಿ ಅಂತ ಹೇಳ್ಬಿಟ್ಟು ಮಂಗಳಾಚರಣದೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಮಂಗಳಾಚರಣವನ್ನು ಹಾಡೋಣ. ಯಾಕಪ್ಪ ಮಂಗಳಾಚರಣವನ್ನ ಮೊದಲು ಆಡ್ಬೇಕು ಅಂದ್ರೆ, ಇಲ್ಲೇನೋ ಒಂದು ತಿಳ್ಕೊಳಕ್ ಬಂದಿದ್ದೀವಿ, ಏನೋ ಒಂದು ಕೇಳಿಸ್ಕೊಳಕ್ ಬಂದಿದ್ದೀವಿ. ಅದು ಈ ಕಿವಿಯಿಂದ ಈ ಕಿವಿಲಿ ಹೊರಟೋಗ್ಬಾರ್ದು. ಅದು ಹೃದಯಕ್ಕೆ ಇಳಿಬೇಕು. ಆ ಹೃದಯಕ್ಕೆ ಇಳಿಯೋದಕ್ಕೆ ಕಾರಣನೇ ಗುರುಗಳು. ಹಾಗಾಗಿ ನಾವು ಗುರುವಿನ ಪ್ರಾರ್ಥನೆ ಮಾಡ್ತಾ, ಇಲ್ಲೇನಾದ್ರೂ ನಾನು ಕೇಳಿಸ್ಕೊಂಡ್ರೆ ಅದು ನನಗ್ ಬೇಕು ಅಂತ ಅನ್ಸಿದ್ರೆ ಆ ಹೃದಯಕ್ಕೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಗುರುಗಳ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಪ್ರಾರಂಭ ಮಾಡೋಣ. ಓಕೆನಾ? ಎಲ್ರು ಕೈ ಮುಗ್ಕೊಂಡು ಹೀಗೆ ಪ್ರಾರ್ಥನೆ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ.
ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಶ್ರೀ ರಾಧಾ ಮಾಧವ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ನಮ್ಮ ಶಿಕ್ಷಾ ಗುರುವರಿಗೆ ವಂದಿಸುತ್ತಾ ಈ ಒಂದು ಅಧಿವೇಶನವನ್ನು ಪ್ರಾರಂಭ ಮಾಡೋಣ. ಹಾಗೆ ನಾನು ಶ್ರೀಲ ಪ್ರಭುಪಾದರ ಪುಸ್ತಕವನ್ನು ಓದ್ಕೊಂಡು ಕ್ಲಾಸ್ ಕೊಡ್ತಾ ಇದ್ದೆ. ಈ ರೀತಿಯಾದ ಕ್ಲಾಸು ಇದೇ ಪ್ರಪ್ರಥಮವಾಗಿ ಕೊಡ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ಕೂಡ ನನ್ನ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಗುರುಕೃಷ್ಣರಲ್ಲಿ. ಈ ಅಧಿವೇಶನ ಚೆನ್ನಾಗಿ ಮೂಡಿ ಬರಲಿ. ನಾನೇನು ಹೇಳಕ್ಕಾಗಲ್ಲ, ಯಾಕಂದ್ರೆ ನಾನೇನು ತಿಳ್ಕೊಂಡಿಲ್ಲ, ನನ್ನನ್ನು ಕಲ್ತ್ಕೊಂಡಿಲ್ಲ. ನಾನೇನಾದ್ರು ಹೇಳಿದ್ರೆ ನಮ್ಮ ಗುರುಗಳು ಹೇಳಿರ್ತಕ್ಕಂಥ ಮಾತುಗಳನ್ನ ಕಾಪಿ ಮಾಡಿದ್ದೀನಿ ಅಷ್ಟೇ. ಕಾಪಿ ಮಾಡಿ ಅದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಪ್ರಾರ್ಥನೆಯನ್ನ ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಪ್ರಭು ಕೇಳಿಸ್ತಾ ಇದೆಯಲ್ಲ ಚೆನ್ನಾಗಿ? ಕೇಳಿಸ್ತಿದೆ. ಮಾತಾಡಿ, ನೀವು ಶುರು ಮಾಡಿ. ನೀವು ಕಳಿಸಿರೋ ಇಮೇಜಸ್ ನಾನು ಅಷ್ಟಲ್ಲಿ PPT ಮಾಡಿ ಶೇರ್ ಮಾಡಿ. ಎಸ್, ಹರೇ ಕೃಷ್ಣ. ಹಾಗೆ ಮನುಪ್ರಭು ಕಳಿಸಿದ್ದೀನಿ ಪ್ರಭು. ಅದು ಯಾವ್ಯಾವ ಟೈಮಲ್ಲಿ ಯಾವ್ದು ಹಾಕ್ಬೇಕು ಅಂತ ಅದನ್ನು ಗೊತ್ತಾಗ್ಲಿಲ್ಲ. ನೀವು ಅದನ್ನ ನೋಡ್ಬಿಟ್ಟು ಶೇರ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವು ಇವತ್ತು ಒಂದು ಅದ್ಭುತವಾದ ಅಧಿವೇಶನದಲ್ಲಿ ಭಾಗವಹಿಸ್ತಿದ್ವಿ. ಯಾಕೆ ಅಂತಂದ್ರೆ ಕಾರ್ತಿಕ ಮಾಸದ ಮಹತ್ವವನ್ನ, ದಾಮೋದರ ಲೀಲಾ ಒಂದು ಮಾಸದ ಒಂದು ಅದ್ಭುತವಾದ ವಿಚಾರವನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಸೇರಿದ್ವಿ. ಎಲ್ರಿಗೂ ಕುತೂಹಲ ಇದೆ, ಏನಿರಬಹುದು ಅಂದ್ರೆ. ಅಳುಬರಿಗೆ ಸ್ವಲ್ಪ ಗೊತ್ತಿದೆ, ನಾವೀಗಾಗಲೇ ಗುರುಗಳ ಹತ್ರ ಕೇಳಿಸ್ಕೊಂಡಿದೀವಿ ಈ ಒಂದು ದಾಮೋದರ ಮಾಸದ ಮಹತ್ವ ಏನು ಅಂತ ಹೇಳಿ. ಇನ್ನೂ ಹೆಚ್ಚಿನದಾಗಿ ಈಗ ಹೊಸಬರು ಬಂದಿದ್ದಾರೆ, ಅವ್ರಿಗೂ ಕೂಡ ಕುತೂಹಲ ಏನಿದೆ ಈ ದಾಮೋದರ ಮಾಸದಲ್ಲಿ, ಈ ಕಾರ್ತಿಕ ಮಾಸದ ಮಹತ್ವ ಏನು, ಇದು ಎಷ್ಟರ ಮಟ್ಟಿಗೆ ನಮ್ಮನ್ನ ಭಕ್ತರನ್ನಾಗಿ ಮಾಡುತ್ತೆ ಅನ್ನೋ ಅದ್ಭುತವಾದ ಅನೇಕ ವಿಚಾರಗಳನ್ನ ನಾವಿವತ್ತು ತಿಳ್ಕೋಬಹುದು. ಈ ಕಾರ್ತಿಕ ಮಾಸದ ಹುಣ್ಣಿಮೆ ಮಾಸದ ಅಂತ ಅಂದ್ರೆ ಈ ಒಂದು ತಿಂಗಳಲ್ಲಿ ಬರ್ತಕ್ಕಂಥ ಮಾಸದ ಮಹತ್ವ ಏನು ಅಂತ ತಿಳಿಯೋದಾದ್ರೆ, ಶರದ್ ಪೂರ್ಣಿಮಾ ಅಂತ ಕರೀತಾರೆ. ಈ ಒಂದು ಹುಣ್ಣಿಮೆ ಅಂದ್ರೆ ಮೊನ್ನೆ ಸ್ಟಾರ್ಟ್ ಆಯ್ತಲ್ವಾ, ಆ ಹುಣ್ಣಿಮೆಯ ದಿನದಿಂದ ಈ ಕಾರ್ತಿಕ ಮಾಸ ಪ್ರಾರಂಭ ಆಗುತ್ತೆ. ಏನಿದು ಈ ಮಾಸದ ಮಹತ್ವ ಅಂತಂದ್ರೆ, ಎಲ್ಲಾ ಪುರಾಣಗಳಲ್ಲಿ ಶ್ರೇಷ್ಠವಾದದ್ದಂದ್ರೆ ವೇದಗಳು ಭಗವಂತನ ಬಗ್ಗೆ ತಿಳಿಸಿಕೊಡುವಂತಹ ವೇದಗಳು. ಹಾಗೆ ಎಲ್ಲಾ ಯುಗಗಳಲ್ಲಿ ಶ್ರೇಷ್ಠವಾದ ಯುಗ ಅಂದ್ರೆ ಸತ್ಯಯುಗ. ಅದೇ ರೀತಿ ಎಲ್ಲಾ ಶಾಸ್ತ್ರಗಳಲ್ಲಿ ಶ್ರೇಷ್ಠವಾದ ಶಾಸ್ತ್ರ ಅಂದ್ರೆ ಶ್ರೀಮದ್ ಭಾಗವತ. ಹಾಗೆ ಎಲ್ಲಾ ನದಿಗಳಲ್ಲಿ ಶ್ರೇಷ್ಠವಾದ ನದಿ ಅಂದ್ರೆ ಗಂಗಾ ನದಿ ಅಂತೆ. ಕೊನೆಯದಾಗಿ ಎಲ್ಲಾ ಮಾಸಗಳಲ್ಲಿ ಶ್ರೇಷ್ಠವಾದ ಮಾಸ ಅಂದ್ರೆ ಕಾರ್ತಿಕ ಮಾಸ. ಹೌದಾ? ಹಾಗಾದ್ರೆ ಇದ್ರ ಮಹತ್ವ ತುಂಬಾ ಇದೆ ಅನ್ನಿಸ್ತಾ ಇದೆಯಲ್ವಾ? ಖಂಡಿತ ಇದೆ, ತುಂಬಾ ಇದೆ. ಯಾಕಪ್ಪ ಅಂದ್ರೆ ನಮ್ಗಂತೂ, ಅದರಲ್ಲೂ ಭಕ್ತರಾಗೋದಕ್ಕೆ ಪ್ರಯತ್ನ ಪಡುತ್ತಿರೋರ್ಗಂತೂ ತುಂಬಾ ಗಂಭೀರವಾಗಿ ಇದನ್ನ ಕೇಳಿಸ್ಕೋಬೇಕು. ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಸಾಧ್ಯವಾದಷ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಒಂದೊಂದು ವಿಚಾರನೂ ಕೂಡ ಅದ್ಭುತವಾಗಿದೆ. ನಮ್ಮನ್ನ ಭಕ್ತಿಯ ಕಡೆಗೆ, ಭಗವಂತನ ಕಡೆಗೆ, ಅವನ ಸಮೀಪಕ್ಕೆ ಕರ್ಕೊಂಡು ಹೋಗಂಥದ್ದು. ದಯವಿಟ್ಟು ಯಾರು ಜಪ ಮಾಡಬೇಡಿ, ಕ್ಲಾಸಲ್ಲಿ ಜಪ ಮಾಡಬೇಡಿ. ಯಾಕೆಂದ್ರೆ ಅದು ವ್ಯರ್ಥ ಆಗುತ್ತೆ. ನೀವು ಜಪ ಮಾಡಿದ್ದು ವ್ಯರ್ಥ ಆಗುತ್ತೆ, ಇಲ್ಲಿ ಕೇಳಿಸ್ಕೊಳಕ್ಕೂ ಆಗಲ್ಲ ನಿಮ್ಮ ಕೈಲಿ. ಎರಡನ್ನ ಒಟ್ಟಿಗೆ ಮಾಡಿದಾಗ 2 ದೋಣಿಯಲ್ಲಿ ಕಾಲಿಟ್ಟಾಗುತ್ತೆ. 2 ದೋಣಿಯಲ್ಲಿ ಕಾಲಿಟ್ಕೊಂಡ್ರೆ ನಾವು ಗುರಿ ಮುಟ್ತೀವ? ಖಂಡಿತ ಇಲ್ಲ. ಯಾವಾಗ ಬೀಳ್ತೀವೋ ಅಂತ ಈಗ ನೋಡ್ಬೇಕಾಗುತ್ತೆ. ಹಾಗಾಗಿ ಸ್ಟಾಪ್ ಮಾಡಿ ಪ್ಲೀಸ್. ನೀವೇನ್ ಮಾಲೆ ಮಾಡ್ತದೋ ಅದನ್ನ ಕಂಪ್ಲೀಟ್ ಮಾಡಿ ನಿಲ್ಲಿಸ್ಬೇಕು. ಓಕೆನಾ? ಹರೇ ಕೃಷ್ಣ. ಹಾಗೆ ಶ್ರೇಷ್ಠವಾದ ಮಾಸದಲ್ಲಿ ಈ ಕಾರ್ತಿಕ ಮಾಸ ತುಂಬಾ ಶ್ರೇಷ್ಠವಾಗಿದೆ ಅಂತ. ಹಾಗಾದ್ರೆ ಏನಿದರ ಮಹತ್ವ? ಈ ಕಾರ್ತಿಕ ಅಂತ ಯಾಕೆ ಬಂತು ಹೆಸರು ಅಂತ ಹೇಳ್ಬಿಟ್ಟು, ನಾವು ಅಧಿಕ ಮಾಸವನ್ನ ನೋಡಿದೀವಿ ಅಲ್ವಾ? 3 ವರ್ಷಕ್ಕೊಮ್ಮೆ ಬರುತ್ತೆ ಅಧಿಕ ಮಾಸ. ಆ ಅಧಿಕ ಮಾಸ ಏನಾಯ್ತು, ಅದು ಎಕ್ಸ್ಟ್ರಾ ಬಂದಿರೋದ್ರಿಂದ ಅದಕ್ಕೆ ಮಹತ್ವನೇ ಇರಲಿಲ್ಲ. ಅದಕ್ಕೆ ಯಾವ ಪೂಜೆ ಪುನಸ್ಕಾರಗಳು ಆ ತಿಂಗಳು ಇರೋದಿಲ್ಲ. ಆ ರೀತಿಯಾದ ಒಂದು ಇದಾಗ್ಬಿಡುತ್ತೆ. ಆಗ ಅಧಿಕ ಮಾಸ ತುಂಬಾ ದುಃಖ ಆಗ್ಬಿಡುತ್ತೆ. ಎಲ್ಲಾ ಮಾಸದಲ್ಲೂ ಒಂದು ವಿಶೇಷತೆ ಇದೆ, ನನ್ನ ಮಾಸದಲ್ಲಿ ಏನು ವಿಶೇಷತೆ ಇಲ್ವಲ್ಲ ಅಂತ ಹೇಳಿ ವಿಷ್ಣುವನ ಹತ್ರ ಹೋಗಿ ತುಂಬಾ ದುಃಖದಲ್ಲಿ ಅಳ್ತಾಳಂತೆ. ದುಃಖಿಸಿ ಅಳ್ತಿರ್ತಾಳಂತೆ. ನನ್ನ ಈ ಒಂದು ಇದಕ್ಕೆ ಮಹತ್ವನೇ ಇಲ್ಲ ತಂದೆ, ಏನಾದ್ರೂ ಮಾಡಿ ನನಗೆ ಅದಕ್ಕೆ ಮಹತ್ವವನ್ನ ಕೊಡ್ಸಿ ಅಂತ ಹೇಳಿ. ಆಗ ಭಗವಂತ ಹೇಳ್ತಾನಂತೆ, ನೀನ್ ದುಃಖಿಸ್ಬೇಡ, ನಿನ್ನ ಮಾಸಕ್ಕೆ ಮಹತ್ವ ಇಲ್ಲ ಅಂತ ತಾನೇ ನೀನ್ ದುಃಖಿಸ್ತಾರದು. ನಿನ್ನ ಒಂದು ಮಾಸಕ್ಕೆ ನನ್ನ ಹೆಸರನ್ನೇ ಇಡ್ತೀನಿ ಅಂತ ಹೇಳಿ ಪುರುಷೋತ್ತಮ ಮಾಸ ಅಂತ ಹೆಸರು ಕೊಡ್ತಾರೆ ಅದಕ್ಕೆ. ಆ ಪುರುಷೋತ್ತಮ ಮಾಸದಲ್ಲಿ ಯಾರೆಲ್ಲ ಭಗವಂತನ ಬಗ್ಗೆ ತಿಳ್ಕೊಳ್ತಾರೆ, ಕೇಳ್ತಾರೆ, ಹೇಳ್ತಾರೆ, ಅವರಿಗೆ ನನ್ನ ಧಾಮಕ್ಕೆ ಬರುವಂತಹ ಅವಕಾಶವನ್ನು ಕೊಡ್ತೀನಿ ಅಂತ ಭಗವಂತ ಹೇಳ್ತಾನೆ. ಹಾಗಾದ್ರೆ ಈ ಕಾರ್ತಿಕ ಮಾಸ ಯಾರಿಗಿಷ್ಟ ಅಲ್ವಾ? ಕಾರ್ತಿಕ ಮಾಸ ಯಾರಿಗಿಷ್ಟ? ಹಾಗಾದ್ರೆ ಈ ಕಾರ್ತಿಕ ಹೆಸರು ಹೇಗ್ ಬಂತು ಅಂತ ತಿಳ್ಕೊಳ್ಳೋದಾದ್ರೆ,
ಈ ಕಾರ್ತಿಕ ಮಾಸ, ಕಾರ್ತಿಕ ಅಂದ್ರೆ ಯಾರ ಹೆಸರು ಗೊತ್ತಾ? ಶ್ರೀಮತಿ ರಾಧಾರಾಣಿಯ ಹೆಸರು. ಅಂದ್ರೆ ರಾಧಾರಾಣಿಯ ಇನ್ನೊಂದು ಹೆಸರೇ ಕಾರ್ತಿಕ ಅಂತೇಳಿ. ಹಾಗಾದ್ರೆ ಕಾರ್ತಿಕ ಹೇಗ್ ಬಂತು ರಾಧಾರಾಣಿಗೆ ಅನ್ನೋದಾದ್ರೆ, ಆ ರಾಧಾರಾಣಿಯ ತಂದೆ ವೃಷಭಾನು, ಹಾಗೆ ತಾಯಿ ಕೀರ್ತಿದ. ಕೀರ್ತಿದ ಅನ್ನೋದೇನಾಯ್ತು, ಕಾರ್ತಿಕ ಆಯ್ತು ಅಂತ. ಹಾಗಾಗಿ ನಮ್ಮ ರಾಧಾರಾಣಿಗೆ ಕಾರ್ತಿಕ ಅನ್ನೋ ಹೆಸರು ಕೂಡ ಬಂತಂತೆ, ತಾಯಿಯ ಹೆಸರು ಬಂತು. ಹಾಗಾಗಿ ಆ ಕಾರ್ತಿಕ ಅನ್ನೋದು ಶ್ರೀಮತಿ ರಾಧಾರಾಣಿಯ ಹೆಸರು. ಹಾಗೆ ಕಾರ್ತಿಕ ಮಾಸ ಕೂಡ ಶ್ರೀಮತಿ ರಾಧಾರಾಣಿಗೆ ತುಂಬಾ ಇಷ್ಟ ಅಂತೆ, ತುಂಬಾ ಇಷ್ಟ ಆ ಒಂದು ಮಾಸ. ಯಾಕೆಂದ್ರೆ ಭಗವಂತನನ್ನ ಸಮೀಪ ಹೋಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ರಾಧಾರಾಣಿಗೆ ಇಷ್ಟ. ಹಾಗಾದ್ರೆ ಪುರುಷೋತ್ತಮ ಮಾಸ ಒಳ್ಳೇದ, ಕಾರ್ತಿಕ ಮಾಸ ಇನ್ನು ಒಳ್ಳೇದ ಅಂತ ನೋಡೋದಾದ್ರೆ, ಭಗವಂತನೇ ಹೇಳ್ತಾನಂತೆ, ಸ್ವಂತಹ ತನ್ನ ಹೆಸರನ್ನೇ ಇಟ್ಟಿರ್ತಕ್ಕಂತ ಆ ಮಾಸಕ್ಕಿಂತಲೂ, ಪುರುಷೋತ್ತಮ ಮಾಸಕ್ಕಿಂತಲೂ ಅವ್ರಿಗೆ ಕಾರ್ತಿಕ ಮಾಸನೇ ಇಷ್ಟ ಅಂತೆ ಭಗವಂತನಿಗೆ. ಯಾಕೆ ಅಂತ ನೋಡೋದಾದ್ರೆ, ಶ್ರೀಮತಿ ರಾಧಾರಾಣಿ ಇಷ್ಟ ಭಗವಂತನಿಗೆ ಅಲ್ವಾ? ಯಾರು ಅತ್ಯಂತ ಪ್ರೀತಿ ಪಾತ್ರರು ಭಗವಂತನಿಗೆ ಅಂದ್ರೆ ಶ್ರೀಮತಿ ರಾಧಾರಾಣಿ. ಹಾಗಾಗಿ ರಾಧಾರಾಣಿಯ ಹೆಸರಿರ್ತಕ್ಕಂಥ ಕಾರ್ತಿಕ ಮತ್ತೆ ರಾಧಾರಾಣಿಗೆ ಇಷ್ಟವಾಗುವಂತಹ ಕಾರ್ತಿಕ ಮಾಸ ಭಗವಂತನಿಗೆ ಇಷ್ಟ. ಹಾಗಾಗಿ ಭಗವಂತನಿಗೆ ತುಂಬಾ ಪ್ರೀತಿ ಪಾತ್ರವಾದ ಒಂದು ಮಾಸವಂತೆ ಈ ಕಾರ್ತಿಕ ಮಾಸ. ಹಾಗಾದ್ರೆ ಕಾರ್ತಿಕ ಮಾಸದ ಮಹತ್ವ ನಮಗೆ ತಿಳಿಲೇಬೇಕಲ್ವಾ, ಗೊತ್ತಾಗ್ಲೇಬೇಕು. ಹಾಗಾಗಿ ಕಾರ್ತಿಕ ಮಾಸದ ಬಗ್ಗೆ ತಿಳ್ಕೊಳ್ಳೋಣ. ಈ ಮಾಸದಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕು ಅಲ್ವಾ? ಇದು ಗೊತ್ತಿದೆ ಎಲ್ರಿಗೂ, ಹೌದು ಗೊತ್ತಿದೆ. ಆದ್ರೆ ಎದ್ದೊಳಕ್ಕಾಗೋದಿಲ್ಲ ನಮ್ಮ ಕೈಲಿ. ಯಾಕೆಂದ್ರೆ ತುಂಬಾ ಚಳಿ ಇರುತ್ತೆ ಈ ಕಾಲದಲ್ಲಿ. ಮೊದ್ಲೇ ಎದ್ದೊಳಲ್ಲ ನಾವು, ಎದ್ದೊಳಕ್ ಕಷ್ಟ. ಅಂದ್ರೆ ಎದ್ದೊಳ್ತಾರೆ ಕೆಲವ್ರು, ಇಲ್ಲ ಅಂತಲ್ಲ. ಪಾಪ 3 ಗಂಟೆಯಲ್ಲಿ ತುಂಬಾ ಜನ ಭಕ್ತರು ಎದ್ದೊಳ್ತಾರೆ. ಆದ್ರೆ ತುಂಬಾ ಜನ ಭಕ್ತರಿಗೆ ಆಗಲ್ಲ ಅದರ ಎದ್ದೊಳೋದಕ್ಕೆ. ಯಾಕಂದ್ರೆ ಅದು ಲೇಟಾಗಿ ಮಲಗ್ತೀವಿ, ಅದೇ ನಮ್ ದೊಡ್ಡ ಸಮಸ್ಯೆ. ಲೇಟಾಗಿ ಮಲಗತ್ತೆ ದೊಡ್ಡ ಸಮಸ್ಯೆ. ಬೆಳಗ್ಗೆ ಎದ್ದೊಳಕ್ ಆಗಲ್ಲ, ಅದು ಆಗಲ್ಲ. ಇಲ್ಲ, ಎದ್ದೇಳ್ಬೇಕು, ಪ್ರಯತ್ನ ಪಡ್ಬೇಕು. ಅಂದ್ರೆ ಈ ಮಾಸದ ಮಹತ್ವನೇ ಆಗಿದೆ. ಎದ್ದೊಳ್ಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡ್ಬೇಕಂದ್ರೆ ನದಿ ಸ್ನಾನವನ್ನ ಮಾಡಿದ್ರೆ ತುಂಬಾ ಒಳ್ಳೇದು. ಈ ಒಂದು ತಿಂಗಳಲ್ಲಿ ಯಾವಾಗಲಾದ್ರೂ ಒಮ್ಮೆನಾದ್ರೂ ನದಿ ಸ್ನಾನ ಮಾಡ್ಕೊಂಡ್ ಬನ್ನಿ. ನಿಮ್ಮ ಸಮೀಪದಲ್ಲಿ ಇರ್ತಕ್ಕಂಥ ಯಾವುದೇ ಆಗಿರ್ಬೇಕು, ಆ ರೀತಿ ಇದ್ರೆ ದಯವಿಟ್ಟು ಹೋಗಿ ನದಿ ಸ್ನಾನವನ್ನ ಮಾಡ್ಕೊಂಡ್ ಬನ್ನಿ. ಅಂದ್ರೆ ಒಂದು ಬಾರಿ ಆದ್ರೂ ಮಾಡ್ಬೇಕು. ಪದೇ ಮಾಡಿದ್ರು ಒಳ್ಳೇದೆ. ಹತ್ರ ಇದ್ದು ಏನಾದ್ರು ಹೋಗುವಂತ ಚಾನ್ಸ್ ಸಿಕ್ಕಿದ್ರೆ ಮಾಡ್ಕೊಂಡ್ ಬನ್ನಿ, ತುಂಬಾ ಒಳ್ಳೇದು, ಶ್ರೇಷ್ಠವಾದದ್ದು. ಆ ನದಿ ಸ್ನಾನದ ಬಗ್ಗೆನೂ ಒಂದು ಕಥೆ ಇದೆ, ಹೇಳ್ತೀನಿ. ಹಾಗಾಗಿ ನದಿ ಸ್ನಾನವನ್ನ ಮಾಡ್ಕೋಬೇಕು. ಮತ್ತೆ ಭಗವಂತನಿಗೆ ಆರತಿ ಮಾಡ್ಬೇಕು, ತಪ್ಪದೇ ಆರತಿ ಮಾಡ್ಬೇಕು. ಕೆಲವರು 6 ಗಂಟೆಗೆ ಮಾಡ್ಬೇಕು, ಗುರುಗಳು ಹೇಳಿದಾರೆ 6 ಗಂಟೆ ಒಳಗೆ ಮಾಡ್ಬೇಕಂತ 6 ಗಂಟೆಗೆ ಮಾಡ್ಬಿಡ್ತಾರೆ. ಇಲ್ಲ, ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ, 4:15 ಆರತಿ ಮಾಡ್ಬೇಕು. ಆರತಿಯನ್ನ ಮಾಡಿ ದಾಮೋದರನಿಗೆ ಆರತಿ ಮಾಡ್ಬೇಕು. ದಾಮೋದರ ಲೀಲೆ ಬಗ್ಗೆನೇ ತಿಳ್ಕೊಳ್ತಾ ಇದ್ವಿ. ದಾಮೋದರನಿಗೆ ಆರತಿಯನ್ನ ಮಾಡ್ಬೇಕು. ದಾಮೋದರನಿಗೆ ಆರತಿ ಮಾಡಿ ಪ್ರಾರ್ಥನೆಯನ್ನ ಮಾಡಿ ಅಷ್ಟಕ ಮೇಳ್ಕೋಬೇಕು. ದಾಮೋದರ ಅಷ್ಟಕಮ, ಈಗ ನಮ್ಮ ಮಾತಾಜಿಯವರು ಎಷ್ಟು ಅದ್ಭುತವಾಗಿ ಹೇಳಿದ್ರಲ್ಲ, ಆ ಹಾಡನ್ನ ಹಾಡ್ಕೊಳ್ತಾ ಪ್ರಾರ್ಥನೆ ಮಾಡ್ಬೇಕಂದ್ರೆ ಆರತಿಯನ್ನ ಮಾಡ್ಬೇಕು ಭಗವಂತನಿಗೆ. ತುಂಬಾ ಪ್ರೀತಿ ಭಗವಂತನಿಗೆ. ದಾಮೋದರ ಅಷ್ಟಕವನ್ನ ಹೇಳ್ಕೊಂತ ಯಾರೆಲ್ಲಾ ಆರತಿ ಮಾಡಿದರೋ ಮುಗಿದೋಯ್ತು, ಭಗವಂತನ ಅನುಗ್ರಹ ಸಿಕ್ತು ಅಂತಾನೆ. ಹಾಗಾಗಿ ದಾಮೋದರ ಅಷ್ಟಕವನ್ನ ಹೇಳ್ಕೊಳ್ತಾ ಆ ಒಂದು ಆರತಿಯನ್ನ ಮಾಡ್ಬೇಕು. ಹಾಗೆ ತುಂಬಾ ಜಪವನ್ನ ಮಾಡ್ಬೇಕು. ಎಷ್ಟು ಜಪ ಮಾಡ್ಬೇಕಂದ್ರೆ ಕನಿಷ್ಠ 4 ಆದ್ರೂ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಗುರುಗಳಿಂದ ಕೇಳಿಸ್ಕೊಂಡಿದ್ವಿ. ಕನಿಷ್ಠ ಕೆಲವರು ಇನ್ನೂ 1ರಲ್ಲೇ ಇದ್ದಾರೆ, ಆಗ್ತಾನೆ ಇಲ್ಲ ಅವ್ರ ಕೈಲಿ. 1, 2, 3 ಅಥವಾ ಹೀಗೆ ಇರ್ತಾರೆ. ಅಂಥವ್ರು ಕನಿಷ್ಠ 4 ಆದ್ರೂ ಮಾಡ್ಬೇಕು. ಹಾಗಾದ್ರೆ 4 ಮಾಡಿದ್ರೆ ಸಾಕಾ? ಇಲ್ಲ, 4ರ ನಂತರ ಎಷ್ಟಾದ್ರೂ ಮಾಡಿ. ಯಾಕಂದ್ರೆ ಎಷ್ಟು ಮಾಡ್ತೀವೋ ಅಷ್ಟು ಭಗವಂತನಿಗೆ ಸಮೀಪ ನಾವು ಹೋಗ್ತೀವಿ. ಅದು ಎಲ್ರಿಗೂ ಗೊತ್ತಿದೆ. 1 ಮಾಲೆ ಮಾಡಿದ್ರೆ 8 ನಿಮಿಷ, 2 ಮಾಲೆ ಮಾಡಿದ್ರೆ 16 ನಿಮಿಷ, ಹಾಗೆ 10 ಮಾಡಿದ್ರೆ 60 ನಿಮಿಷ. ನಾವು ಎಷ್ಟು ಮಾಡ್ತೀವೋ ಅಷ್ಟು ಭಗವಂತನೊಟ್ಟಿಗೆ ಇರ್ತೀವಿ. ಎಷ್ಟು ಭಗವಂತನೊಟ್ಟಿಗೆ ಇರ್ತೀವೋ ಅವನ ಕೃಪೆ ನಮ್ಮ ಮೇಲೆ ಬೀಳುತ್ತಿದೆ, ಎಲ್ರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜಪವನ್ನ ಮಾಡ್ಬೇಕು. ನಂತರ ಏನ್ ಮಾಡ್ಬೇಕು? ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಭಗವದ್ಗೀತೆನ ಓದ್ಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಭಾಗವತಂನ ಓದ್ಬೇಕು. ಅಂದ್ರೆ ಸ್ವಲ್ಪ ಸಮಯ ಓದೋದಕ್ಕೆ ನಮಗೆ ಹೆಚ್ಚು ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಜಪ ಮಾಡ್ತಾ. ಹಾಗಾಗಿ ಓದ್ಬಹುದು, ಆಮೇಲೆ ಕೇಳಬಹುದು. ಅನೇಕ ಸ್ಟೋರಿಗಳಿದಾವೆ, ನಮ್ಮ ಗುರುಗಳೇ ಇರ್ತದೆ, ಶಿಕ್ಷಾ ಗುರುಗಳೇ ಇರ್ತಕ್ಕಂಥ, ಅವನ್ನ ಹಾಕೊಂಡು ಕೇಳಿಸ್ಕೋಬಹುದು. ಅಂದ್ರೆ ಏನ್ ಗೊತ್ತಾ, ಏಕಾದಶಿ ಈಕ್ವಲ್ ಟು ಏಕಾದಶಿ. ಈ ಕಾರ್ತಿಕ ಮಾಸ ಒಂದು ದಿನ ಏಕಾದಶಿ ಮಾಡ್ತೀವಲ್ವಾ, ಅದ್ಭುತವಾಗಿ ಇವತ್ತೊಂದ್ ದಿವಸ ಭಗವಂತಂದೆಲ್ಲ ಇದ್ ಮಾಡ್ಬಿಟ್ರೆ ಅವನ ಹತ್ರ ಹೋಗ್ಬಿಡ್ತೀವಂತೆ ಅಂತ ಕಷ್ಟಪಟ್ಟು ಮಾಡ್ತೀವಿ. ಅಲ್ಲಿ ಊಟ ಮಾಡ್ದಂಗ್ ಮಾಡ್ತೀವಿ, ಅಂದ್ರೆ ಉಪವಾಸ ಮಾಡ್ತೀವಿ. ಇಲ್ಲಿ ಹಾಗಲ್ಲ, ಹೊಟ್ಟೆ ತುಂಬಾ ತಿಂದ್ಕೊಂಡೆ ಭಗವಂತನ ಹತ್ರ ಇರ್ತಕ್ಕಂಥದ್ದು. ಅಂದ್ರೆ ಪ್ರತಿದಿನ ಏಕಾದಶಿಯ ರೀತಿನಲ್ಲಿ ಈ ಮಾಸವನ್ನ ಆಚರಿಸ್ಬೇಕು. ಆ ರೀತಿ ಆಚರಿಸಿದಾಗ ಏನಾಗುತ್ತಂದ್ರೆ ಭಗವಂತನಿಗೆ ತುಂಬಾ ಪ್ರೀತಿ ಪಾತ್ರರಾಗ್ತೀವಿ. ಎಂಥ ಪ್ರೀತಿ ಪಾತ್ರರಾಗ್ತೀವಪ್ಪ ಅಂತಂದ್ರೆ, 1 ಮಾಲೆ ಮಾಡಿದ್ರೆ 100 ಪಟ್ಟು 1000 ಪಟ್ಟು ಕೊಡ್ತಾನಂತೆ ಭಗವಂತ ಈ ಮಾಸದಲ್ಲಿ ಅಲ್ವಾ. ಯಾವಾಗ ನಾವು ಏಕಾದಶಿನಲ್ಲಿ ಹಂಗ ಹೇಳ್ತಾ ಇರ್ತಾರಲ್ಲ ಗುರುಗಳು, ಅದೇ ರೀತಿಯ ಫಲ ಸಿಗುತ್ತಂತೆ ಈ ತಿಂಗಳಲ್ಲಿ. ಇನ್ನು ದುಪ್ಪಟ್ಟು ಸಿಗುತ್ತೆ. ಅಂದ್ರೆ
ನಾವು ದೀಪಾವಳಿ ಬರ್ತಾ ಇದೆ, ಈಗ ದೀಪಾವಳಿ ಕೂಡ ಈ ಒಂದು ಮಾಸದಲ್ಲೇ ಬರ್ತಿದೆ. ಹಾಗಾಗಿ ಆ ದೀಪಾವಳಿನಲ್ಲಿ ಒಂದು ಬೋನಸ್ ಸಿಗುತ್ತೆ ಎಲ್ಲಾರ್ಗು. ಅನೇಕ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಅನುಭವ ಇದೆ, ಬೋನಸ್ ಕೊಡ್ತಾರೆ. ಯಾಕೆಂದ್ರೆ ವರ್ಷ ಎಲ್ಲಾ ದುಡ್ದಿರ್ತಾರೆ, ಹಾಗಾಗಿ ಒಂದು ಬೋನಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮಗೂ ಅಷ್ಟೇ ಕೃಷ್ಣ ಈ ಬೋನಸ್ ರೂಪದಲ್ಲಿ ಈ ಕಾರ್ತಿಕ ಮಾಸವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಬೋನಸ್ ರೂಪದಲ್ಲಿ ಬರ್ಬೇಕಂದ್ರೂನು ನಾವು ಈ ವಸುದೈವ ಕುಟುಂಬದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ ಬೋನಸ್ ಸಿಗುತ್ತೆ, ಹೌದಲ್ವಾ? ನಾವು ಕೂಡ ಅತ್ಯಂತ ಶ್ರದ್ಧೆಯಿಂದ ಜಪ ತಪಗಳನ್ನೆಲ್ಲ ಮಾಡಿ ಭಗವದ್ಗೀತೆ ಭಾಗವತಂನೆಲ್ಲ ಓದಿ ಶುದ್ಧ ಭಕ್ತರಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಈ ಕಾರ್ತಿಕ ಮಾಸ ಬೋನಸ್ ಆಗಿ ಸಿಗುತ್ತಂತೆ ನಮ್ಗೆ. ಅಂದ್ರೆ ಭಗವಂತ ತುಂಬಾ ಕರುಣಮಯಿ, ಪದೇ 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 ಇಂತಹ ಬೋನಸ್ ಕೊಡ್ತಾನೆ ಇರ್ತಾನೆ. ಏಕಾದಶಿ, ಜನ್ಮಾಷ್ಟಮಿ, ಹಾಗೆ ಇದು ಎಂದೆಲ್ಲ ರಥೋತ್ಸವ, ಹೀಗೆ ಈ ತರ ಮಾಸಗಳು ಎಲ್ಲವನ್ನು ಕೊಡ್ತಾ ಇರ್ತಾನೆ. ನಾವು ಅದನ್ನ ಸ್ವೀಕರಿಸ್ತಾ ಇರ್ಬೇಕು, ಬೋನಸ್ ರೀತಿನಲ್ಲಿ ಸ್ವೀಕರಿಸ್ತಾ ಇರ್ಬೇಕು. ಆ ರೀತಿ ಬೋನಸ್ ಅನ್ನ ಕೊಡ್ತಾನಂತೆ ಈ ಕಾರ್ತಿಕ ಮಾಸದಲ್ಲಿ. ನಮಗೆ ಬೋನಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ವರ್ಷ ಎಲ್ಲ ಸ್ಯಾಲರಿ ಬಂದ್ರು ಸಂತೋಷ ಇರಲ್ಲ, ಒಂದು ಬೋನಸ್ ಕೊಡುತ್ತೆ ಕಂಪ್ನಿ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ. ಹಾಗಾಗಿ ಈ ಕಾರ್ತಿಕ ಮಾಸವನ್ನ ಆ ಬೋನಸ್ ರೂಪದಲ್ಲಿ ನಾವು ತಗೊಳ್ಳೋಣ. ಹಾಗೆ ಈ ಒಂದು ಶರದ್ ಋತುವಿನ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತಲ್ವಾ, ನಿನ್ನೆ ಎಲ್ಲ ಮೊನ್ನೆ ಆಯ್ತು. ಆ ಹುಣ್ಣಿಮೆಯ ಒಂದು ಮಹತ್ವ ಕೂಡ ಇದೆ. ಬಟ್ ಏನ್ ಮಾಡ್ತೀರಾ, ಅದು ಇವತ್ತು ಗೊತ್ತಾಗ್ತಾ ಇದೆ. ಮೊನ್ನೆನೇ ಗೊತ್ತಾಗ್ಬಿಟ್ಟಿದ್ರೆ ಅದರ ಉಪಯೋಗವನ್ನು ನಾವು ಪಡ್ಕೋಬಹುದಿತ್ತು. ಅಂದ್ರೆ ಈ ಹುಣ್ಣಿಮೆ ಎಷ್ಟು ಪ್ರಖರವಾಗಿರುತ್ತೆ ಅಂದ್ರೆ ತುಂಬಾ ಅದ್ಭುತವಾಗಿರುತ್ತಂತೆ ಹುಣ್ಣಿಮೆ. ಪ್ರತಿ ಹುಣ್ಣಿಮೆ ದಿವಸ ವಿಶೇಷತೆ ಸುಮಾರು ಇರುತ್ತೆ. ಆದ್ರೆ ಈ ಕಾರ್ತಿಕ ಮಾಸದ ಹುಣ್ಣಿಮೆ ಇದೆಯಲ್ಲ, ತುಂಬಾ 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 ಪ್ರಖರವಾದ ಒಂದು ಇದಿರುತ್ತಂತೆ. ಏನಪ್ಪ ಅಷ್ಟೊಂದು ಮಹತ್ವ ಅಂತಂದ್ರೆ 15 ಕಲಗಳಿರ್ತಾವಂತೆ ಪ್ರತಿ ಹುಣ್ಣಿಮೆನಲ್ಲಿ. ಚಂದ್ರನಿಗೆ 15 ಕಲಗಳು. ಆದ್ರೆ ಈ ಒಂದು ಹುಣ್ಣಿಮೆಯ ದಿನ, ಶರದ್ ಋತುವಿನ ಈ ಹುಣ್ಣಿಮೆಯ ದಿನ, ಕಾರ್ತಿಕ ಮಾಸ ಪ್ರಾರಂಭ ಆಗುತ್ತಲ್ಲ, ಆ ಹುಣ್ಣಿಮೆಯ ದಿನ 17 ಕಲಗಳಿರ್ತಾವಂತೆ. 17 ಕಲಗಳು ಅಂದ್ರೆ ಚಂದ್ರನು ಕೂಡ ಭಗವಂತನೇ. ಭಗವಂತ ಚಂದ್ರನಲ್ಲಿ ಕೂತು ಭೂಮಿಗೆ ಕಳಿಸ್ತಾನೆ. ಏನನ್ನ? ಸೋಮರಸವನ್ನ ಕಳಿಸ್ತಾನೆ. ಸೋಮ ಅಂದ್ರೆ ಯಾರು? ಚಂದ್ರ ಅಲ್ವಾ? ರಸ ಅಂದ್ರೆ ಶಕ್ತಿ, ಪವರ್ ಅಂತ ಕರಿತೀವಿ. ಆ ಸೋಮರಸವನ್ನ ಪ್ರತಿ ಹುಣ್ಣಿಮೆಯಲ್ಲಿ ಕಳಿಸ್ತಾ ಇರ್ತಾನೆ. ಆದ್ರೆ ಈ ಹುಣ್ಣಿಮೆನಲ್ಲಿ ಪ್ರತಿದಿನನೂ ಬರ್ತಾ ಇರುತ್ತೆ ಚಂದ್ರನ ಒಂದು ಸೋಮರಸ ಭೂಮಿಗೆ ಪ್ರತಿದಿನ. ಅಂದ್ರೆ ಆ ರಸ ಬರ್ತಾ ಇರೋದ್ರಿಂದಲೇನೆ ನಮ್ಗೆ ಹಣ್ಣು, ತರಕಾರಿ, ಸೊಪ್ಪು, ಕಾಯಿ, ಪಲ್ಯ ಇವುಗಳಲ್ಲೆಲ್ಲ ಇರ್ತಕ್ಕಂಥ ನಾವೇನೋ ವಿಟಮಿನ್ಸ್ ಹೇಳ್ತೀವಿ, ABCD, ಟೋಲು, ಅದು ಇದು ಏನೇನೋ ವಿಟಮಿನ್ಸ್ ಹೇಳ್ತೀವಲ್ವಾ, ಅದೆಲ್ಲ ತರಕಾರಿಯಲ್ಲಿ ಏನೋ ಇದೆ, ಸೊಪ್ಪಿನಲ್ಲಿದೆ, ಅದಿದೆ ಇದಿದೆ ಅಂತೆಲ್ಲ ನಾವು ತಿಂತಾ ಇರ್ತೀವಿ. ಆ ಎಲ್ಲಾ ರಸಗಳು ಬರುವುದು ಚಂದ್ರನಿಂದಲೇ. ಹಾಗಾಗಿ ಆ ರಸ ನಮಗ್ ಸಿಗ್ಬೇಕಪ್ಪ ಅಂದ್ರೆ ನಾವು 10 ಗಂಟೆಗೆಲ್ಲ ಮಲಗಿರ್ಬೇಕು. 10 ಗಂಟೆಗೆಲ್ಲ ಮಲಗಿದ್ರೆ ಆ ರಸ ನಮಗೆ ಸಿಗುತ್ತೆ. ಅದು ಬರೋದು ಕೇವಲ 3 ಗಂಟೆ. 10 ರಿಂದ 11, 12, 1 ಈ 3 ಗಂಟೆಯಲ್ಲಿ ಯಾರೆಲ್ಲ ಮಲಗ್ತಾರೋ ಅವ್ರಿಗೆ ಆ ಸೋಮರಸದ ಸಂಪೂರ್ಣ ಸಿಗುತ್ತೆ. ಅವ್ರಿಗೆ ಕಾಯಿಲೆನೇ ಬರೋದಿಲ್ಲ. ಆ ರೀತಿ ಆರೋಗ್ಯಕರವಾಗಿ ಇರ್ತಾರೆ. ಆ 3 ಗಂಟೆ ನಿದ್ದೆ ಮಾಡಿದ್ರೆ 6 ಗಂಟೆಗೆ ಸಮ. ಅರ್ಥ ಆಯ್ತಲ್ಲ? ತುಂಬಾ ಜನಕ್ಕೆ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಆಗಲ್ಲ. ಆದ್ರೆ ಈ 3 ಗಂಟೆ ಮಲಗಿದಾರೆ ಅಂದ್ರೆ 6 ಗಂಟೆಗೆ ಆಗುತ್ತೆ. ಇನ್ನ 1 ಗಂಟೆಯಿಂದ 2, 3 ಗಂಟೆಗೆ ಇನ್ನೂ 2 ಗಂಟೆ ನಿದ್ದೆ ಮಾಡ್ತೀವಲ್ಲ, ಅದು 8 ಗಂಟೆ ಆಗ್ಬಿಡುತ್ತೆ. ಒಬ್ಬ ಮನುಷ್ಯನಿಗೆ ಡಾಕ್ಟರ್ ಹೇಳೋದು ಒಂದು 8 ಗಂಟೆ ನಿದ್ದೆ ಮಾಡಿ ಒಳ್ಳೇದು ಆರೋಗ್ಯಕ್ಕೆ ಅಂತ. ನಾವು 9:30 ಮಲ್ಕೊಂಡಿದೀವಿ ಅಂದ್ರೆ 3 ಗಂಟೆಗೆ ಆರಾಮಾಗಿ ಎದ್ದೇಳಬಹುದು. ಯಾಕಂದ್ರೆ 8 ಅವರ್ ನಿದ್ದೆ ಆಗಿರುತ್ತೆ. ಆ ಸೋಮರಸ ಚಂದ್ರನಿಂದ ಬರ್ತಕ್ಕಂತ ರಸವನ್ನ ನಮ್ಮ ದೇಹಕ್ಕೆ ತಗೊಳುತ್ತೆ. ಅಂದ್ರೆ ನಿದ್ದೆ ಮಾಡಿದ್ರೆ ತಗೊಳ್ಳೋದು, ಎದ್ದಿದ್ರೆ ತಗೊಳಲ್ಲ. ಯಾರೆಲ್ಲ ಎದ್ದಿರ್ತಾರೋ 12 ಗಂಟೆವರೆಗೂ ಅವ್ರಿಗೇನೂ ಸಿಗಲ್ಲ. ಕಾಯಿಲೆ ಅಂತ ಕಟ್ಟಿಟ್ಟ ಬುತ್ತಿ ಅವ್ರಿಗೆ. ಯಾರೆಲ್ಲ ಎದ್ದಿರ್ತಾರೋ 10 ಗಂಟೆ ನಂತರ ಅವ್ರಿಗೆಲ್ಲ ಕಾಯಿಲೆಗಳು ಬರ್ತಾ ಇರ್ತಾರೆ. ಹಾಗಾಗಿ ತುಂಬಾ ಅದ್ಭುತವಾಗಿರುತ್ತಂತೆ. ಅವತ್ತು ಇನ್ನೂ ಒಂದು ವಿಶೇಷತೆ ಇದೆ. ಏನಪ್ಪಾ ಅಂತಂದ್ರೆ ಹಾಲಿನಲ್ಲಿ ಒಂದು ಪಾಯಸ ಮಾಡ್ಬೇಕಂತ. ಹಾಲಿನಲ್ಲಿ ಒಂದು ಪಾಯಸ ಮಾಡ್ಬಿಟ್ಟು ಆ ಹುಣ್ಣಿಮೆಯ ದಿನ ಆ ಪಾಯಸವನ್ನ ಭಗವಂತನಿಗೋಸ್ಕರ ಅಂತ ಮಾಡಿ ಹೊರಗಡೆ ಚಂದ್ರನ ಬೆಳಕು ಬರುತ್ತಲ್ವಾ, ರೇಸು, ಅಲ್ಲಿಡ್ಬೇಕಂತ. ಇಟ್ಬಿಟ್ಟು ಒಂದು ಪ್ರಾರ್ಥನೆ ಮಾಡ್ಬೇಕು. ಕೃಷ್ಣಗೆ ಒಂದು ಕೀರ್ತನೆ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಓಪನ್ ಆಗಿ ಇಟ್ಟಿರ್ತೀವಲ್ವಾ, ಏನಾದ್ರು ಬೇಕೋ ಅದೋ ಇದೋ ಬಂದು ಮುಟ್ಟುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ರಾರ್ಥನೆ ಮಾಡ್ಬೇಕು, ಇದು ನಿನ್ನ ಒಂದು ಪ್ರಸಾದ, ದಯವಿಟ್ಟು ಇದನ್ನ ರಕ್ಷಣೆ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಒಂದು ಕೀರ್ತನೆ ಮಾಡಿ ಬರ್ಬೇಕಂತ. ಬೆಳಗ್ಗೆ ಎದ್ಬಿಟ್ಟು ಆ ಪಾಯಸವನ್ನ ಭಗವಂತನಿಗೆ ಅರ್ಪಿಸ್ಬಿಟ್ಟು ತಗೋಬೇಕು. ಏನಾಗುತ್ತೆ ಅದನ್ನ ತಗೊಂಡ್ರೆ ಗೊತ್ತಾ? ಸಂಪೂರ್ಣ ರೋಗ ಇಲ್ದ ಮುಕ್ತರಾಗ್ಬಿಡ್ತೀವಂತ ಆ ಪಾಯಸವನ್ನ ತಿಂದ್ರೆ. ಇದಕ್ಕೆ ಇವರು ಆರ್ಗ್ಯಾನಿಕ್ ಅಂದ್ರೆ ಏನಂತಾರ ಅವ್ರನ್ನ ಡಾಕ್ಟ್ರು, ಅವರು ಕಾಯ್ತಾ ಇರ್ತಾರಂತೆ. ಅವ್ರಿಗೆಲ್ಲ ಗೊತ್ತಿರುತ್ತೆ. ಅಂದ್ರೆ ಈ ಒಂದು ಭಗವದ್ಗೀತೆ ಭಾಗವತ ಓದಿರ್ತಕ್ಕಂಥವ್ರಿಗೆ ಇದು ಗೊತ್ತಿರುತ್ತೆ ಈ ವಿಚಾರ. ಆ ಹುಣ್ಣಿಮೆಯ ಮಹತ್ವ ಗೊತ್ತಿರುತ್ತೆ. ಅಂಥವ್ರೆಲ್ಲರೂ ಕೂಡ ಆ ಹುಣ್ಣಿಮೆಗೋಸ್ಕರ ಭಕ್ತರು ಕಾಯ್ತಾ ಇರ್ತಾರಂತೆ. ಯಾಕೆಂದ್ರೆ ಪಾಯಸವನ್ನ ಹಾಲಲ್ಲಿ ಮಾಡಿ ಬೆಳ್ದಿಂಗ್ಳಲ್ಲಿ ಇಟ್ಟು ಅವತ್ತು ವಿಶೇಷವಾದ ಒಂದು ರಸ, ಅಂದ್ರೆ ಅದಕ್ಕೆ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಅಮೃತಕ್ಕೆ ಸಮಾನ ಅಂತ ಅವತ್ತು ಬರ್ತಕ್ಕಂತ ಆ ಬೆಳದಿಂಗಳ ಒಂದು ರೇಸು, ಅಂದ್ರೆ ಆ ರಸ ಇರುತ್ತಲ್ಲ ಸೋಮರಸ, ಅದಕ್ಕೆ ಅಮೃತದ ಮಹತ್ವ ಇರುತ್ತಂತೆ. ಅದು ಅಮೃತ ಅದರಲ್ಲಿ ಬಿದ್ದ್ಬಿಡುತ್ತೆ ಪಾಯಸದಲ್ಲಿ. ಆಗ ಏನಾಗುತ್ತಂದ್ರೆ ಆ ಒಂದು ಶಕ್ತಿ ಪವರ್ ಅಂತ ಬಂದಾಗ ಅದನ್ನ ನಾವು ತಗೊಂಡಾಗ ಏನಾಗ್ಬಿಡುತ್ತೆ, ಭಗವಂತನಿಗೆ ಅರ್ಪಿಸಿ ನಮ್ಮ ದೇಹದಲ್ಲಿ ರೋಗವೇ ಇರೋದಿಲ್ವಂತೆ, ನಿರೋಗಿ ಆಗ್ಬಿಡ್ತೀವಂತೆ. ಹಾಗಾಗಿ ಪ್ರತಿ ಹುಣ್ಣಿಮೆಯನ್ನ ಕಾಯ್ತಾ ಇರ್ತಾರಂತೆ, ಕಾರ್ತಿಕ ಮಾಸದ ಹುಣ್ಣಿಮೆಯನ್ನ.
ಆದ್ರೆ ಏನ್ ಮಾಡೋದು 2 ದಿವಸ ಆಗೋಗ್ಬಿಟ್ಟಿದೆ. ಹಾಗಾಗಿ ನಾವು ನೆಕ್ಸ್ಟ್ ಇಯರ್ ಇಂದ ಖಂಡಿತ ಅದನ್ನೆಲ್ಲರೂ ಪಾಲನೆ ಮಾಡೋಣ. ಬರ್ದಿಟ್ಕೊಂಬಿಡಿ, ಮರ್ತ್ ಬಿಡ್ಬೇಡಿ. ಮತ್ತೆ ಹುಣ್ಣಿಮೆ ಯಾವ ಮಧ್ಯದಲ್ಲಿ ಬಂದ್ರೆ ಕಷ್ಟ. ಶನಿವಾರ ಬಂದ್ಬಿಟ್ಟು ಮಧ್ಯದಲ್ಲಿ ಏನಾದ್ರು ಬಂದ್ರೆ ಹೇಳ್ಬಿಡ್ಬೋದು, ಆದ್ರೆ ಈ ತರ ಬಂದಾಗ ಕಷ್ಟ ಆಗುತ್ತೆ. ಹಾಗಾಗಿ ಆ ಹುಣ್ಣಿಮೆಗೆ ಅದು ಒಂದು ಮಹತ್ವ ಇದೆ. ಇನ್ನ ಬೆಳಗಿನ ಜಾವನೇ ಎದ್ದು ಒಂದು ನದಿಯ ಸ್ನಾನ ಮಾಡಬೇಕು ಅನ್ನೋ ಒಂದು ಮಹತ್ವವನ್ನು ನೋಡಿದ್ವಿ. ಹಾಗಾದ್ರೆ ನದಿಯ ಸ್ನಾನ ಮಾಡೋದ್ರಿಂದಲೂ ಕೂಡ, ಅಥವಾ ಈ ಕಾರ್ತಿಕ ಮಾಸವನ್ನ ಶ್ರದ್ಧೆಯಿಂದ ಮಾಡಿದ್ರೆ, ಇಷ್ಟೊತ್ತು ಹೇಳಿದ್ನಲ್ಲ, ಇವನ್ನೆಲ್ಲ ಪಾಲಿಸಿದ್ರೆ ಏನ್ ಫಲ ಸಿಗುತ್ತೆ? ಹೌದಲ್ವಾ? ಇಷ್ಟೆಲ್ಲ ಮಾಡಿದ್ರೆ ಏನಾದ್ರು ಫಲ? ನಾವೆಲ್ಲರೂ ಹೆಂಗೆ ಅಂದ್ರೆ, ಏನಾದ್ರು ಒಂದ್ ಕೊಟ್ರೆ ಒಂದ್ ಸಿಗ್ಬೇಕು ನಮ್ಗೆ. ನಮ್ ಕೋರಿಕೆನೆ ಹಾಗೆ. ಭಗವಂತನಿಗೆ ಏನಾದ್ರು ಒಂದ್ ಮಾಡಿದ್ವಾ, ಇನ್ನೊಂದ್ ಬೇಕು ನಮ್ಗೆ. ಏನ್ ಸಿಗುತ್ತೆ? ಇದನ್ನೆಲ್ಲ ಮಾಡೋದ್ರಿಂದ ಏನ್ ಸಿಗುತ್ತೆ? ಅದಕ್ಕೆ ಒಂದು ಸಣ್ಣ ಒಂದು ಲೀಲೆ ಇದೆ. ಆ ಲೀಲೆಯನ್ನ ಕೇಳಿಸ್ಕೊಂಡ್ಬಿಟ್ರೆ ಖಂಡಿತ ಹೌದಾ ಹಿಂಗೆಲ್ಲ ಇದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಒಂದು ಬಾರಿ ಏನಾಗುತ್ತೆ ಅಂದ್ರೆ, ಸತ್ಯಭಾಮೆ ಮತ್ತು ಕೃಷ್ಣ ಮಾತಾಡ್ತಾ ಕೂತಿರ್ತಾರೆ. ಮಾತಾಡ್ತಾ ಕೂತಾಗ ಸತ್ಯಭಾಮೆಗೆ ಒಂದು ಇದು ಬರುತ್ತೆ, ಒಂದು ಪ್ರಶ್ನೆ ಬರುತ್ತೆ. ಸ್ವಾಮಿ, ಒಂದ್ ಪ್ರಶ್ನೆ ಕೇಳಬಹುದಾ? ಕೇಳು ದೇವಿ. ಆಯ್ತು, ಹೇಳ್ತೀನಿ. ಪ್ರಭು, ಸೌಂಡ್ ಕಡಿಮೆ ಇದೆಯಾ? ಇಲ್ಲ ಮಾತಾಡಿ, ಕೇಳಿಸ್ತಾ ಇದೆ. ಲೋ ಇದೆ ಅಂತ ಯಾರೋ ಮೆಸೇಜ್ ಹಾಕಿದ್ರು. ಓಕೆ, ನೋಡಿ ನಿಮ್ಮ ಮೊಬೈಲ್ ಏನಾದ್ರು ಸರಿ ಮಾಡ್ಕೊಳ್ಳಿ. ಹಾಗೆ ಸತ್ಯಭಾಮ ಪ್ರಶ್ನೆ ಕೇಳ್ತಾಳೆ. ನನಗೊಂದು ಪ್ರಶ್ನೆ ಇದೆ ಸ್ವಾಮಿ, ಕೇಳಿದು ಇವಿ ಅಂತ. ಏನಿಲ್ಲ, ನಾನು ನಿಮ್ಮ ಹೆಂಡತಿಯಾಗಿ ಬಂದಿದ್ದೀನಿ. ನನಗೆ ಒಂದು ಆಶ್ಚರ್ಯ ಏನಂದ್ರೆ, ನಾನು ಯಾವ ಪುಣ್ಯವನ್ನು ಮಾಡಿದ್ದೆ ನಿಮ್ಮ ಹೆಂಡತಿಯಾಗಿ ಬರೋದಕ್ಕೆ? ದಯವಿಟ್ಟು ಅದನ್ನು ತಿಳಿಸ್ಕೊಡ್ತೀರಾ ಅಂತ ಕೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಖಂಡಿತ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಒಂದು ಕಥಾ ಪ್ರಸಂಗವನ್ನ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಹರಿದ್ವಾರ ಇದೆಯಲ್ಲ, ಒಂದು ತ್ರೇತಾಯುಗದಲ್ಲಿ ನಡೆದಿತ್ತು. ಇದು ತ್ರೇತಾಯುಗದಲ್ಲಿ ಆ ಒಂದು ಹರಿದ್ವಾರದ ಹತ್ರ ಒಂದು ಮಾಯಾಪುರ ಅಂತ ಒಂದು ಊರಿದೆ ಅಂತ. ಅಂದ್ರೆ ನಮ್ಮ ಮಾಯಾಪುರ ಇದೆಯಲ್ಲ, ಅದಲ್ಲ, ಇದು ಕಲ್ಕತ್ತಾದ ಇರೋ ಮಾಯಾಪುರ. ಅದು ಹರಿದ್ವಾರದಲ್ಲಿ ಇರ್ತಕ್ಕಂಥ ಮಾಯಾಪುರ. ಆ ಊರಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನಂತೆ, ಒಬ್ಬ ಬ್ರಾಹ್ಮಣ. ಆ ಬ್ರಾಹ್ಮಣ ತುಂಬಾ ದೈವಭಕ್ತ, ತುಂಬಾ ದೈವಭಕ್ತ. ಆತ ಒಂದು ಶಿಷ್ಯನನ್ನು ಕೂಡ ಇಟ್ಕೊಂಡಿರ್ತಾನೆ. ಆತನು ಕೂಡ ತುಂಬಾ ದೈವಭಕ್ತರಾಗಿರ್ತಾರೆ. ಇಬ್ರು ಕೂಡ ಭಗವಂತನಲ್ಲಿ ಒಂದು ಭಕ್ತಿಯನ್ನು ಹೊಂದಿ ತುಂಬಾ ಆನಂದವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾರೆ. ಆ ಬ್ರಾಹ್ಮಣನಿಗೆ ಒಬ್ಬ ಮಗಳಿರ್ತಾಳಂತೆ. ಆ ಮಗಳು ಗುಣವತಿ ಅಂತ ಹೇಳಿದ್ರು. ಆ ಗುಣವತಿ ಅನ್ನೋ ಮಗಳಿಗೆ ಅವಳು ಕೂಡ ಶ್ರದ್ಧೆಯಿಂದ ಭಗವಂತನ ಸೇವೆಯಲ್ಲಿ ತಂದೆ ಜೊತೆ ಪಾಲ್ಗೊಳ್ತಾರೆ. ಆ ಒಂದು ಕುಟುಂಬದಲ್ಲಿ ಏನಾಗುತ್ತೆ ಅಂದ್ರೆ, ಮದುವೆ ಮಾಡ್ಬೇಕು, ವಯಸ್ಸಿಗೆ ಬಂದಿರ್ತಾಳಲ್ವಾ, ವಯಸ್ಸಿಗೆ ಬಂದಿರೋ ಮಗಳಿಗೆ ಮದುವೆ ಮಾಡ್ಬೇಕಂತ ಯೋಚನೆ ಮಾಡಿದಾಗ ಆ ಗುರುಗಳಿಗೆ ಅನ್ಸುತ್ತಂತೆ, ನನ್ನ ಹತ್ರನೇ ಒಬ್ಬ ಶಿಷ್ಯ ಇದ್ದಾನೆ, ನಾನು ಯಾಕೆ ಅಲ್ಲಿ ಇಲ್ಲಿ ಹುಡ್ಕೋದು? ಯಾಕೆಂದ್ರೆ ಭಕ್ತನಿಗೆ ಕೊಡ್ಬೇಕು ಮಗಳನ್ನ. ಎಲ್ರಿಗೂ ಗೊತ್ತು ಭಕ್ತನಿಗೆ ಕೊಟ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅವರು. ಯಾಕೆಂದ್ರೆ ಭಗವದ್ಗೀತೆಯ ಒಂದು ಪಾರಾಯಣದಲ್ಲಿರ್ತಾರೆ, ಭಾಗವತಮ ಒಂದು ಪಾರಾಯಣದಲ್ಲಿರ್ತಾರೆ. ಯಾವತ್ತೂ ಕೂಡ ಮೋಸ, ಸುಳ್ಳು ಇವನ್ನೆಲ್ಲ ಮಾಡೋದಿಲ್ಲ ಭಕ್ತರಾದಂತೆ. ಅಂಥವ್ರಿಗೆ ಹೆಣ್ಣನ್ನ ಕೊಟ್ರೆ ತುಂಬಾ ಚೆನ್ನಾಗಿರ್ತಾಳೆ, ಸುಖವಾಗಿರ್ತಾಳೆ ಮಗಳು ಅಂತ ಹೇಳ್ಬಿಟ್ಟು ಆಗ ಆತನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಮಾಡ್ಬಿಟ್ಟು ತುಂಬಾ ಸಂತೋಷವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾರೆ. ಒಂದು ಬಾರಿ ಏನಾಗ್ಬಿಡುತ್ತೆ ಅಂತಂದ್ರೆ, ಆ ದರ್ಬೆ ಹುಲ್ಲು ಖಾಲಿ ಆಗ್ಬಿಟ್ಟಿರುತ್ತೆ. ದರ್ಬೆ ಹುಲ್ಲು ಖಾಲಿ ಆದಾಗ ಆ ದರ್ಬೆ ಹುಲ್ಲು ತರೋದಕ್ಕೆ ಮಾವನು ಅಳಿಯ ಒಂದು ಬೆಟ್ಟದ ತಪ್ಪಲಿಗೆ ಹೋಗ್ತಾರೆ ತಗೊಂಡ್ ಬರೋದಕ್ಕೆ ಅಂತ. ತಗೊಂಡ್ ಬರಕ್ಕೆ ಅಂತ ಹೋದಾಗ ಆ ದರ್ಬೆ ಹುಲ್ಲು ಅಂದ್ರೆ ಇದು ಯಜ್ಞಗಳನ್ನ ಮಾಡಿದಾಗ ಈ ಬೆಳ್ಳಿಗೆ ಹಾಕೊಂಡಿರ್ತಾರೆ ನೋಡಿ, ಈ ರೀತಿ ಬೆಳ್ಳಿಗೆ ಹಾಕೊಂಡಿರ್ತಾರೆ. ದರ್ಬೆ ಹುಲ್ಲು ಅಂದ್ರೆ ಎಲ್ರಿಗೂ ಗೊತ್ತದು, ತುಂಬಾ ವಿಶೇಷವಾದದ್ದು. ಹಾಗಾದ್ರೆ ದರ್ಬೆ ಹುಲ್ಲು ಎಲ್ಲಿಂದ ಬಂತು ಅನ್ನೋದಾದ್ರೆ, ನಾವು ಹಿರಣ್ಯಾಕ್ಷನನ್ನ ಕೊಲ್ಲೋದಕ್ಕೆ ಅಂತ ಹೇಳ್ಬಿಟ್ಟು ಭೂಮಿಯನ್ನ ಕದ್ದು ಈ ಕೆಳಗಡೆ ಭೂಮಿಯ ಒಂದು ಒಳಗಡೆ ಇಟ್ಟಿರ್ತಾನೆ. ಇಲ್ಲಿ ತಗೊಂಡೋದಾಗ ಭೂಮಿಯನ್ನ ರಕ್ಷಿಸೋದಕ್ಕಂತ ಹೇಳ್ಬಿಟ್ಟು ಭಗವಂತ ವರಾಹ ರೂಪವನ್ನ ತಗೊಳ್ತಾನೆ. ವರಾಹ ರೂಪವನ್ನ ತಗೊಂಡಾಗ ಅವನ ಜೊತೆ ಯುದ್ಧವನ್ನ ಮಾಡ್ತಾನೆ. ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಆ ವರಾಹ ರೂಪದ ಆ ಒಂದು ಭಗವಂತನ ಮೈಯಿಂದ ರೋಮ ಬೀಳುತ್ತಂತೆ ಭೂಮಿ ಮೇಲೆ. ರೋಮ, ಆ ವರಾಹ ಹಂದಿಯ ರೂಪದಲ್ಲಿ ಇರ್ತಾರಲ್ವ, ವರಾಹ ರೂಪದ ಭಗವಂತನ ದೇಹದಿಂದ ಒಂದು ಇದು ಕೂದಲು ಬೀಳ್ತವೆ. ಆ ಕೂದಲುಗಳೇ ಅಂತೆ ಆ ಒಂದು ದರ್ಬೆಯ ಹುಲ್ಲು. ನೋಡಿ ಎಷ್ಟು ಮಹತ್ವ ಇದೆ ದರ್ಬೆಯ ಹುಲ್ಲಿಗೆ. ಅದಕ್ಕೆ ಭಗವಂತನ ರೋಮದಿಂದ ಅದಕ್ಕೆ ಕುಶ ಅಂತಾನು ಕರೀತಾರಂತೆ. ಆ ಹುಲ್ಲಿಗೆ, ದರ್ಬೆಯ ಹುಲ್ಲಿಗೆ ಕುಶ ಅಂತ ಕೂಡ ಕರೀತಾರೆ. ಆ ಹುಲ್ಲನ್ನ ತರೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಇದು ತಪ್ಪಲಿಗೆ ಹೋಗ್ತಾರೆ, ಒಂದು ಬೆಟ್ಟದ ತಪ್ಪಲಿಗೆ. ಆದ್ರೆ ಅಲ್ಲಿ ಒಬ್ಬ ನರರಾಕ್ಷಸ ಇರ್ತಾನಂತೆ. ಆ ನರರಾಕ್ಷಸ ಇದ್ದಾನಂತೆ, ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅವ್ರೇನ್ ಮಾಡ್ಬಿಡ್ತಾರೆ, ಆ ಜಾಗಕ್ಕೆ ಹೋಗ್ಬಿಡ್ತಾರೆ. ಆ ಜಾಗಕ್ಕೆ ಹೋದಾಗ ಅವ್ರನ್ನ ಕಣ್ಣಿಗೆ ಬಿದ್ಬಿಡ್ತಾರೆ. ಅವ್ರು ಕಣ್ಣಿಗೆ ಬಿದ್ದಾಗ ಬಿಡ್ತಾನ, ಅವ್ರಿಬ್ಬರನ್ನು ಕೂಡ ನುಂಗಿ ಹಾಕ್ಬಿಡ್ತಾನೆ, ಅಂದ್ರೆ ತಿಂದು ಹಾಕ್ಬಿಡ್ತಾನೆ. ನಂತರ ಈ ವಿಚಾರ ಗುಣವತಿಗೆ ಗೊತ್ತಾಗುತ್ತೆ. ಗುಣವತಿಗೆ ಗೊತ್ತಾದಾಗ ಅವಳಿನ್ನು ಇದಾಗಿರ್ತಾಳೆ, ಯೌವನವತಿ ಆಗಿರ್ತಾಳೆ. ಆ ಸಂದರ್ಭದಲ್ಲಿ ಗಂಡನೂ ಹೊರಟೋಗ್ತಾನೆ, ತಂದೆನೂ ಹೊರಟೋಗ್ತಾನೆ, ಅಂದ್ರೆ ಪ್ರಾಣವನ್ನ ಬಿಟ್ಬಿಡ್ತಾರೆ.
ನಮ್ಮಂತವ್ರಿಗಾಗಿದ್ರೆ ಈ ಭೌತಿಕ ಜಗತ್ತಿನಲ್ಲಿ ನಮ್ಮಂತವ್ರಿಗೇನಾದ್ರೂ ಅಂತಹ ಒಂದು ಸಮಯ ಬಂದಿದ್ರೆ ಏನೆಲ್ಲ ಮಾಡ್ತಾ ಇದೀವಿ, ಹೌದಲ್ವಾ? ಎಷ್ಟು ಭಕ್ತರಾಗಿರ್ತಾರೆ ಅವ್ರ ಅಪ್ಪ, ಗಂಡ, ಅವಳು ಕೂಡ. ಅಂಥವ್ರಿಗೆ ಇಂಥ ಕಷ್ಟ ಬಂತ? ಕೊಡಬಹುದಾ ಕೃಷ್ಣ ಇಂಥ ಕಷ್ಟನ? ಎಷ್ಟ್ ಜನದ ಮನಸ್ಸಲ್ಲಿ ಬಂದಿದೆ? ಹೌದು, ಕಷ್ಟ ಬರುತ್ತೆ. ಅಂದ್ರೆ ನಮ್ಮ ಭೌತಿಕ ಜಗತ್ತಿನಲ್ಲಿ ಆ ರೀತಿ ಏನಾದ್ರೆ ಒಂದೊಂದ್ ಬಾರಿ ಗಂಡ ಸತ್ತು ಹೋಗ್ತಾರೆ, ಹೆಂಡತಿ ಸತ್ತು ಹೋಗ್ತಾರೆ, ಸ್ವಂತ ಮಕ್ಕಳು ಸತ್ತು ಹೋಗ್ತಾರೆ, ತಂದೆ ತಾಯಿ ಸತ್ತು ಹೋಗ್ತಾರೆ. ಅಂದ್ರೆ ನಾವ್ ಇವನ್ನೆಲ್ಲ ಸಾಕಷ್ಟು ನೋಡಿದೀವಿ. ಅಂತ ಸಂದರ್ಭದಲ್ಲಿ ಅಂದ್ರೆ ಅತ್ಯಂತ ನಿಕಟ, ಅತ್ಯಂತ ಸಂಬಂಧ ಹತ್ರದಂತ ಸಂಬಂಧ ಇದ್ದಾಗ ಸತ್ತೋಗ್ಬಿಟ್ರಂತೂ ತುಂಬಾ ದುಃಖ ಆಗ್ಬಿಡುತ್ತೆ. ಅವ್ರನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇರಲ್ಲ, ಆದ್ರೆ ಹೊಟ್ಟೋಗ್ಬಿಟ್ಟಿರ್ತಾರೆ. ಕೆಲವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ದುಃಖದಿಂದ ಭಗವಂತನಿಗೆ ಶಾಪವನ್ನು ಕೂಡ ಹಾಕ್ತಾರೆ. ನೀನ್ ಇದ್ದಿದ್ರೆ ಹಿಂಗ ಆಗ್ತಿತ್ತ, ನಾನು ಏನೆಲ್ಲ ಮಾಡಿದ್ದೆ ನಿನ್ಗೆ, ಇಂಥ ಕೆಲಸ ನೀನ್ ಮಾಡ್ಬೋದಾ ಅಂತೇಳಿ ಭಗವಂತನಿಗೆ ಪ್ರಶ್ನೆ ಮಾಡಿ ಕೊನೆಗೆ ನೀನ್ ಬೇಡ, ನೀನ್ ಸಹವಾಸ ಬೇಡ ಅಂತ ಬಾಗ್ಲು ಹಾಕಿ ಅದನ್ನ ಮಾಡಿರ್ತಕ್ಕಂಥವ್ರನ್ನು ಕೂಡ ನಾವು ನೋಡಿದೀವಿ. ಅಂದ್ರೆ ಆ ರೀತಿ ಎಲ್ಲ ಮಾಡ್ಬಿಡ್ತೀವಿ ನಾವು ಈಗ್ಲೂ ಕೂಡ. ನಾನು 4-5 ವರ್ಷ ಆಯ್ತು ಈ ಕೃಷ್ಣ ಪ್ರಜ್ಞೆಗೆ ಬಂದು. ಸಾಕಷ್ಟು ಜನಕ್ಕೆ ಕಾಲಿಂಗ್ ಸರ್ವಿಸ್ ಮಾಡಿದಾಗ ಇವನ್ನೆಲ್ಲ ಹೇಳ್ಕೊಂಡು ಹತ್ತಿದ್ದಾರೆ. ಮಾತಾಜಿ ನನ್ನ ಮಗಳು ಹೋದ್ರು, ಮಾತಾಜಿ ನನ್ನ ಗಂಡ ಹೋದ್ರು, ಮಾತಾಜಿ ನನ್ಗೆ ಹೀಗಾಯ್ತು, ಇಂಥವ್ರು ಹಿಂಗ್ ಮಾಡಬಹುದಾ, ಭಗವಂತ ನನ್ಗೆ ಇಷ್ಟೆಲ್ಲ ನಾನು ಏನೆಲ್ಲ ಮಾಡಿದ್ದೆ ನೋಡಿ. ಎಂಥವ್ರು ನಾವು ಅಂದ್ರೆ ಭಗವದ್ಗೀತೆಗೆ ನಾನು ಅದಕ್ಕೆ ಬೇಕು ಅಂತ ಹೇಳೋದು. ನಾನ್ ಯಾರು, ಭಗವಂತ ಯಾರು, ನನ್ನ ಗಂಡ ಯಾರು, ನನ್ನ ಹೆಂಡತಿ ಯಾರು, ಮಕ್ಳು ಯಾರು, ಈ ಭೂಮಿಗೆ ನಾನ್ ಯಾಕೆ ಬಂದೆ, ಇವೆಲ್ಲ ವಸ್ತುಗಳ ಒಂದು ಸಂಬಂಧ ಏನು ಗೊತ್ತಿಲ್ಲ ನಮ್ಗೆ. ನಾವ್ ಅಂದ್ಕೊಬಿಟ್ಟಿದೀವಿ ಇದೇ ಸತ್ಯ ಅಂತ ಹೇಳಿ. ಆ ಸತ್ಯ ಅಂತ ತಪ್ಪು ಜ್ಞಾನದಲ್ಲಿ, ಅಜ್ಞಾನದಲ್ಲಿ ಇದ್ದಾಗ ಏನಾಗುತ್ತಂದ್ರೆ ಈ ರೀತಿ ದುಃಖ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಭಗವಂತನ ಸಹವಾಸನೇ ಬೇಡ ಅಂತ ದೂರ ಇದ್ಬಿಡ್ತಾರೆ. ಅವಾಗ ಮುಗ್ದೋಯ್ತು, ಜೀವನನೇ ನಶ್ವರ ಆಗ್ಬಿಡುತ್ತೆ. ಆದ್ರೆ ಗುಣವತಿ ಹಾಗೆ ಮಾಡೋದಿಲ್ಲ. ಯಾಕಂದ್ರೆ ಭಕ್ತಳಾಗಿದ್ಲು ಅವಳು. ಭಗವಂತನ ನಮ್ಗೆ ಏನ್ ಸಂಬಂಧ ಇತ್ತು ಅನ್ನೋ ಜ್ಞಾನ ಇತ್ತು ಅವಳಿಗೆ. ಅವಳು ಒಂದು ತೀರ್ಮಾನಕ್ಕೆ ಬರ್ತಾಳೆ, ಭಗವಂತನ ಹತ್ರ ಮಾತಾಡ್ತಾಳೆ. ತಂದೆ, ನನ್ನ ಗಂಡನ ಆಯಸ್ಸು, ನನ್ನ ತಂದೆಯ ಆಯಸ್ಸು ಇಷ್ಟೇ ಇದ್ದಿದ್ದು, ಹಂಗಾಗಿ ಅವರು ಹೊರಟೋದ್ರು. ಅವ್ರದ್ದು ಏನೇನಿತ್ತೋ ಕರ್ಮಗಳು ಗೊತ್ತಿಲ್ಲ, ಅವರು ಹೊರಟೋದ್ರು. ಈಗ ನಾನು ಇದ್ದೀನಿ, ನಾನು ನಿನ್ನ ಸೇವೆಯನ್ನ ಮಾಡೋದಕ್ಕೋಸ್ಕರ ನೀನು ಇರಿಸ್ಕೊಂಡಿದ್ಯಾ ನನ್ನನ್ನ. ನೋಡಿ ಎಂತ ಭಾವ ಇರುತ್ತೆ ಅಂತೇಳಿ. ಪ್ರತಿಯೊಬ್ರು ಕೂಡ ಈ ಕಥೆಯಿಂದ ತುಂಬಾ 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 ಸ್ಟೋರಿ ನಾವು ಜೀವನಕ್ಕೆ ಅಳವಡಿಸ್ಕೊಳ್ಬೇಕು. ಭಾವ ಮುಖ್ಯ. ಭಗವಂತ ಭಾವವನ್ನ ನೋಡ್ತಾನೆ. ನಾನು ಯಾವ ಸ್ಥಿತಿಲಿ ಇದ್ದೀನಿ, ಹೇಗಿದ್ದೀನಿ, ಯಾವ ರೀತಿ ಭಗವಂತನ ಹತ್ರ ಸ್ಪಂದಿಸ್ತಾ ಇದ್ದೀನಿ ಅನ್ನೋದು ತುಂಬಾ ಮುಖ್ಯ. ಅವಳು ಹೇಳ್ತಾಳಂತೆ, ನನಗೆ ಗಂಡನಿಲ್ಲ ಅಥವಾ ತಂದೆ ಇಲ್ಲ ಅಂತ ನಾನು ದುಃಖ ಪಡೋದಿಲ್ಲ ತಂದೆ. ಅವರ ಕರ್ಮಕ್ಕನುಗುಣವಾಗಿ ಅವ್ರು ಹೋದ್ರು. ನನ್ನನ್ನ ನೀನು ಇಟ್ಟಿದೀಯ ಅಂದ್ರೆ ನಾನೇನೋ ಮಾಡ್ಬೇಕಾಗಿದೆ, ನಾನು ಮಾಡ್ತೀನಿ ತಂದೆ, ಸದಾ ನಿನ್ನೊಟ್ಟಿಗೆ ಇರ್ತೀನಿ. ಒಳ್ಳೇದೇ ಆಯ್ತು, ಇದು ಒಳ್ಳೇದಾಯ್ತು. ನೋಡಿ ಅಲ್ಲಿ ಆಗಿರೋದ್ ಕೆಟ್ಟದ್ದು, ಆದ್ರೆ ಆ ಗುಣವತಿ ಅಂದ್ಕೊಳ್ತಾಳಂತೆ ಇದು ಒಳ್ಳೇದಾಯ್ತು ನನಗೆ. ಯಾಕೆ ಅಂದ್ರೆ ಅವ್ರು ಇದ್ದಿದ್ರೆ ಸಾಕಷ್ಟು ಅವ್ರ ಸೇವೆಯನ್ನೇ ಮಾಡ್ಬೇಕಾಗಿತ್ತು. ಈಗ ಅವ್ರು ಇಲ್ದೇ ಇರೋದ್ರಿಂದ ಸದಾ ನಿನ್ನ ಸೇವೆಯನ್ನೇ ಮಾಡ್ಕೊಂಡಿರ್ತೀನಿ ತಂದೆ, ಇದು ಒಳ್ಳೇದೇ ಮಾಡ್ದೆ ನೀನ್ ನನಗೆ ಅಂತಾಳಂತೆ ಅವಳು. ನೋಡಿ ಭಾವ ಭಕ್ತರದ್ದು ಹೇಗಿರುತ್ತೆ ಅಂತ ಅಲ್ವಾ, ಅದಕ್ಕೆ ಭಕ್ತರಾಗ್ಬೇಕು ಅಂತ ಹೇಳೋದು. ಭಕ್ತರಾಗದೆ ಹೋದ್ರೆ ನಾನಾ ತರದ ಆವೇಶಗಳಿಗೆ ಒಳಗಾಗಿ ನಾನಾ ತರದ ಕರ್ಮಗಳನ್ನ ಮಾಡಿ ಮತ್ತೆ ಈ ಜನ್ಮ ಮೃತ್ಯು ಜರಾವಯದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಲ್ವಾ. ಹಾಗಾಗಿ ಗುಣವತಿ ನಿರ್ಧಾರ ಮಾಡಿಲ್ಲಂತೆ, ಇನ್ನು ಮುಂದೆ ನಾನು ನಿನ್ನ ಸೇವೆಯನ್ನ ಮಾಡ್ಕೊಂಡು ಪರ್ಮನೆಂಟ್ ಆಗಿ ಇದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಿತ್ಯವೂ ಭಗವಂತನ ಸೇವೆಯಲ್ಲಿ ತೊಡಗ್ಬಿಡ್ತಾಳೆ. ಒಬ್ಳೆ ಅಲ್ವಾ, ಬೇರೆ ಏನು ಕೆಲಸ ಇಲ್ಲ, ಸದಾ ಭಗವಂತನ ಸೇವೆ. ಈ ರೀತಿ ಭಗವಂತನ ಸೇವೆಯನ್ನು ಮಾಡ್ತಾ 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 ವಯಸ್ಸಾಗ್ಬಿಡುತ್ತೆ ಅವಳು. ವಯಸ್ಸಾಗ್ಬಿಟ್ಟು ಒಂದು ದಿನ ನದಿಯ ಸ್ನಾನಕ್ಕೆ ಹೋಗ್ತಾಳೆ. ಈ ರೀತಿ ಕಾರ್ತಿಕ ಮಾಸ ಇರುತ್ತೆ ಆ ಸಂದರ್ಭದಲ್ಲಿ. ಕಾರ್ತಿಕ ಮಾಸದ ಸಂದರ್ಭದಲ್ಲಿ ಏನ್ ಮಾಡ್ತಾಳೆ, ನದಿ ಸ್ನಾನಕ್ಕೆ ಹೋಗ್ತಾಳೆ. ವಯಸ್ಸು ಬೇರೆ ಆಗಿರುತ್ತೆ. ಎಲ್ಲೋ ಒಂದ್ ಕಡೆ ಕಾಲಿಟ್ಬಿಡ್ತಾಳೆ, ಜಾರಿ ನದಿಗೆ ಬಿದ್ದು ಪ್ರಾಣವನ್ನ ಕಳ್ಕೊಂಡ್ಬಿಡುತ್ತೆ. ಏನಾಯ್ತು, ಪ್ರಾಣ ಹೋಯ್ತು ಗುಣವತಿದು. ಇಲ್ಲಿ ಕತೆ ಕೇಳಿಸ್ಕೊಂತಿದ್ದಾಳಲ್ಲ ಯಾರು, ಸತ್ಯಭಾಮೆ. ಸ್ವಾಮಿ ಏನಾಯ್ತು ಮತ್ತೇನಾಯ್ತು ಗುಣವತಿಗೆ? ಏನು ಆಗ್ಲಿಲ್ಲ, ಅಲ್ಲಿ ಪ್ರಾಣ ಬಿಟ್ಲು, ಈಗ ನನ್ನ ಮುಂದೆ ನೀನ್ ಕೂತಿದೀಯಾ ಅಂತಾನಂತೆ ಭಗವಂತ. ಅರ್ಥ ಆಯ್ತಲ್ವಾ? ಅಲ್ಲಿ ಪ್ರಾಣ ಬಿಟ್ಟಂತಹ ಗುಣವತಿ ಯಾರ ಹೆಂಡತಿಯಾಗಿ ಜನ್ಮ ತಾಳಿದಾಳೆ? ಕೃಷ್ಣನ ಹೆಂಡತಿಯಾಗಿ ಜನ್ಮ ತಾಳಿದಾಳೆ. ಎಷ್ಟು ಅದ್ಭುತವಾಗಿದೆ. ನಾನಂತೂ ಈ ಒಂದು ಕಥಾ ಪ್ರಸಂಗವನ್ನ ಕೇಳಿದಾಗ ಅದ್ಭುತವಾದ ಆಶ್ಚರ್ಯ ನನಗಾಯ್ತು. ಭಗವಂತನಿಗೆ ಸ್ವಲ್ಪ ನಾವೇನಾದ್ರೂ ಮಾಡಿದ್ರೆ ಅವನು ಕೊಡೋದಕ್ಕೆ ಕಾಯ್ತಾ ಇರ್ತಾನಂತೆ. ತುಂಬಾ ಕೃತಜ್ಞತೆ ಭಗವಂತನಿಗೆ. ನಾವು ಕೃತಜ್ಞತೆ ಹೀನರು. ನಾವು ಏನೆಲ್ಲ ಕೊಟ್ಟಿದ್ದಾನೆ ಭಗವಂತ, ಒಂದು ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ ನಾವು. ಉಸಿರಾಡೋ ಗಾಳಿ, ಕುಡಿಯೋ ನೀರು, ವಾಸ ಮಾಡೋದು, ನಮಗೆ ಗಂಡ ಹೆಂಡತಿ ಮಕ್ಳು, ಈ ಏನೆಲ್ಲ ಕೊಟ್ಟಿದ್ದಾನೆ ಈ ಭೌತಿಕ ಜಗತ್ತಿನಲ್ಲಿ ಏನೆಲ್ಲ ಇದೆ ಎಲ್ಲವೂ ಭಗವಂತನದೇ. ಆದ್ರೆ ಒಂದೇ ಒಂದು ಕೃತಜ್ಞತೆ ಅವನಿಗೆ ಸಲ್ಲಿಸ್ತಿರ್ಲಿಲ್ಲ ನಾವು. ಇದಕ್ಕಿಂತ ಮುಂಚೆ, ಭಕ್ತಿಗೆ ಬರೋದಕ್ಕಿಂತ ಮುಂಚೆ ಏನಾದ್ರೂ ಸಲ್ಲಿಸ್ತಾ ಇದ್ವಾ? ಇಲ್ಲ. ಎಲ್ಲವೂ ನಂದೆ. ಭಗವಂತ ಕೊಟ್ಟಿದ್ರು ಸಮೇತ ಇನ್ನೊಬ್ರದ್ ಬೇಕು, ಮತ್ತೊಬ್ರದ್ದು ಬೇಕು ಅಂದ್ರೆ ಮೋಸದಿಂದ ವಂಚನೆಯಿಂದ ಅದನ್ನ ತಗೊಂಬರಕ್ಕೆ ಪ್ರಯತ್ನ ಪಡ್ತಾ ಇದ್ವಿ.
ಆದ್ರೆ ಎಂತ ಅನಾಹುತಕ್ಕೆ ಈಡಾಗ್ತಿದ್ವಿ ಅಂತ ಅನ್ಕೋಬಹುದು. ನೋಡ್ರಿ, ಒಂದು ಸ್ವಲ್ಪ ಭಗವದ್ಗೀತೆನಲ್ಲಿ ಭಗವಂತ ಹೇಳಿದಾನೆ, ಸ್ವಲ್ಪ ಭಕ್ತಿಯನ್ನ ಮಾಡು ಸಾಕು, ನಿನ್ನೆಡೆಗೆ ನಾನು ಬರ್ತೀನಿ. ನೀನು ಒಂದು ಹೆಜ್ಜೆ ಇಡು, ನಾನು 100 ಹೆಜ್ಜೆ ಬರ್ತೀನಿ. ನೀನು ಸ್ವಲ್ಪ ಒಂದು ನೀರನ್ನ ಕೊಡು, ನಾನು ನಿನಗೆ ಸಮುದ್ರವನ್ನೇ ಕೊಡ್ತೀನಿ ಅಂತಾನೆ. ಒಂದು ಹಾಲನ್ನ ಕೊಡು, ನಿನಗೆ ಏನ್ ಬೇಕೋ ಅದನ್ನ ಕೊಡ್ತೀನಿ. ಒಂದು ಪ್ರಸಾದವನ್ನ ನೀನು ಕೊಟ್ಟು ನೋಡು, ನಿನಗೆ ಜೀವ ನಿನ್ನ ಒಂದು ಅನೇಕ ಜನ್ಮಾಂತರಕ್ಕೂ ನಿನಗೆ ಊಟ ಇಲ್ಲದೆ ಇರೋ ಹಾಗೆ ನಾನು ಊಟ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವು ಯಾವ ರೀತಿ ಭಗವಂತನ ಪ್ರೇಮ ಇರುತ್ತೆ. ನೋಡಿ, ಗುಣವತಿ ಅಷ್ಟು ಮಾಡಿದ್ದಕ್ಕೆ ಕಿತ್ಕೊಂಡ ಅಂತಂದ್ ಹೇಳ್ಬಿಟ್ಟು ಅಂದ್ಕೊಂಡಿದ್ರೆ ಅವಳು ಜೀವನನೇ ವ್ಯರ್ಥ ಆಗೋಗ್ತಿತ್ತು. ನೋಡ್ರಿ, ನಾವು ಇಲ್ಲಿ ಪ್ರತಿಯೊಬ್ರು ಇದೀವಿ, ಇದನ್ನೇ ಮಾತು ಹೇಳೋದು, ಭಗವಂತ ಕಿತ್ಕೊಂಬಿಟ್ಟ. ಇಲ್ಲ, ಭಗವಂತ ಆ ಕೆಲಸ ಮಾಡೋದಿಲ್ಲ. ನನ್ನ ಕರ್ಮಕ್ಕನುಗುಣವಾಗಿ ನಡೀತಾ ಇರ್ತವೆ ಘಟನೆಗಳು, ಅದನ್ನ ಒಪ್ಕೊಂಬಿಟ್ಟು ಅದನ್ನ ಬಿಟ್ಬಿಡ್ಬೇಕು. ಅವಳು ಮಗಳಾಗೆ ಹುಟ್ಟಿದ್ಲೋ, ಗಂಡನಾಗಿ ಬಂದಿದ್ನೋ, ಹೆಂಡತಿಯಾಗಿ ಬಂದಿದ್ರು, ತಾಯಿಯಾಗಿ ಬಂದಿದ್ರು ಗೊತ್ತಿಲ್ಲ. ಆದ್ರೆ ಅವರ ಸಮಯ ಮುಗಿತು, ಹೊರಟೋದು. 1 ಸೆಕೆಂಡ್ ಇರಕ್ಕಾಗಲ್ಲ, ಒಂದಿಷ್ಟು ಗಾಳಿಯನ್ನು ಕೂಡ ಸೇವನೆ ಮಾಡಕ್ಕಾಗಲ್ಲ, ಒಂದಿಷ್ಟು ನೀರು, ಒಂದನಿ ನೀರು ಕುಡಿಯಕ್ಕಾಗಲ್ಲ. ಎಷ್ಟೋ ಬಾರಿ ಸಾಯ್ತಾ ಇರೋರ್ ಬಾಯಲ್ಲಿ ನೀರು ಹಾಕ್ದಾಗ ಕೊನೆಗೆ ಲಾಸ್ಟಿಗೆ ವಾಪಸ್ ಬರ್ತಾರೆ, ಆಚೆ ಬರ್ತಾರೆ, ಹೋಗಲ್ಲ ಒಳಗಡೆ. ಯಾಕೆ ಅಂತಂದ್ರೆ ಇಲ್ಲ, ಅವನ ಕೋಟದಲ್ಲಿ ಮುಗಿದೋಯ್ತದು. ಏನಿರುತ್ತೋ ಅದನ್ನ ಮಾತ್ರನೇ ಅವನು ಉಪಯೋಗಿಸ್ಕೊಳ್ಳೋದು, ನಂತರ ಉಪಯೋಗಿಸ್ಕೊಳಕ್ಕಾಗಲ್ಲ. ಯಾಕಂದ್ರೆ ಬರ್ಸ್ಕೊಂಬಂದಿರ್ತಾನೆ, ಇಷ್ಟೇ ಅಂತ ಬರ್ಸ್ಕೊಂಬಂದಿರ್ತಾನೆ, ಮುಗ್ದೋಯ್ತು, ಅವನು ಹೊರಟೋಗ್ಲೇಬೇಕು ಇಲ್ಲಿಂದ. ಆ ಸತ್ಯವನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಭಕ್ತರು ಮಾತ್ರನೇ. ಅಂತಹ ಭಕ್ತರಿಗೋಸ್ಕರ ಭಗವಂತ ಇಂತಹ ಒಂದು ವಿಶೇಷವಾದ ದಿನಗಳನ್ನ, ವಿಶೇಷವಾದ ಕಾರ್ಯಕ್ರಮವನ್ನ, ಈ ರೀತಿ ಸತ್ಸಂಗವನ್ನ ನಮಗೆ ಗುರುಗಳನ್ನ ಕೊಟ್ಟು ಕಾಪಾಡ್ತಾ ಇದ್ದಾನೆ. ನೋಡಿ, ಇಂಥ ತಪ್ಪುಗಳನ್ನ ನಮ್ಮಿಂದ ಆಗ್ಬಾರ್ದು, ಇಂಥ ತಪ್ಪುಗಳಿಂದ ನಾವು ವಿಚಲಿತರಾಗಬಾರ್ದು, ಇಂಥ ತಪ್ಪುಗಳಿಂದ ನಾವು ಭಗವಂತನಿಂದ ದೂರ ಹೋಗ್ಬಾರ್ದು ಅಂತ ಅವಾಗ ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನ, ಸತ್ಸಂಗವನ್ನ ನಮಗೆ ಕೊಡ್ತಾ ಇರ್ತಾನೆ. ನೋಡ್ರಿ, ಎಂತಹ ಕರುಣಾಮಯ ಅಲ್ವಾ ಭಗವಂತ. ಅದಕ್ಕೆ ಅಂತಹ ಭಗವಂತನಿಗೆ ಇಂತಹ ಸೇವೆಯನ್ನ ಮಾಡಿದ್ರೆ ಎಷ್ಟು ಹತ್ತಿರಕ್ಕೆ ಬಿಟ್ಕೊಳ್ತಾನೆ ಅಂತ ಭಗವಂತ ನಾವು ಅರ್ಥ ಮಾಡ್ಕೋಬಹುದು, ಹೌದಲ್ವಾ? ಎಷ್ಟು ಹತ್ತಿರಕ್ಕೆ ನಾವು ಭಗವಂತನ ಹತ್ರಕ್ಕೆ ಹೋಗ್ತೀವಿ ಅಂದ್ರೆ ಹೆಚ್ಚು ಅವನ ಒಂದು ಜಪ ತಪ, ಅವನ ಒಂದು ಭಗವದ್ಗೀತೆ ಇವನ್ನೆಲ್ಲ ಮಾಡ್ತಾ ಇದ್ರೆ ಹತ್ರ ಬರ್ತಾ ಇರ್ತಾನಂತ ಭಗವಂತ. ನಾವು 1 ಹೆಜ್ಜೆ ಇಟ್ರೆ 1000 ಹೆಜ್ಜೆ ಬರ್ತಾನೆ, ಈ ರೀತಿ ಇರುತ್ತೆ. ನಂತರ ದಾಮೋದರ ಲೀಲೆ, ಅಲ್ಲಿಗೆ ಬಂದ್ಬಿಡೋಣ, ಓಕೆನಾ? ನಾವು ನಿಜ ಹೇಳ್ಬೇಕಂದ್ರೆ ದಾಮೋದರ ಲೀಲೆಯನ್ನ ಇವತ್ತು ಹೇಳ್ಬೇಕಾಗಿತ್ತು, ಆದ್ರೆ ಕೆಲವೊಂದು ವಿಚಾರಗಳನ್ನ ತಿಳಿಸಿದಾಗ ಆ ಕಾರ್ತಿಕ ಮಾಸದ ಮಹತ್ವ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಇಷ್ಟು ವಿಚಾರವನ್ನು ಹೇಳ್ಬೇಕಾಗಿ ಬಂತು. ಇನ್ನು ದಾಮೋದರ ಲೀಲೆ ಎಲ್ರಿಗೂ ಗೊತ್ತು, ಹಳಬರಿಗೆ ತುಂಬಾ ಬಾರಿ ಕೇಳಿಸ್ಕೊಂಡಿದೀವಿ. ಇಲ್ಲಿ ಹೊಸಬ್ರು ಕೂಡ ಇದ್ದಾರೆ, ಒಂದು 100 ಜನದ ಮೇಲೆ ಹೊಸಬ್ರು ಇದ್ದಾರೆ. ಹಾಗಾಗಿ ಅವ್ರಿಗೋಸ್ಕರನಾದ್ರೂ ನಾವು ಸ್ವಲ್ಪ ಹೇಳಲೇಬೇಕು. ಮತ್ತೆ ಎಷ್ಟು ಬಾರಿ ಕೇಳಿದ್ರೆ ಅದೇನು ನಮಗೆ ಸಾಕು ಅನ್ಸೋದಿಲ್ಲ. ಭಗವಂತನ ಲೀಲೆಯನ್ನ ಕೇಳ್ತಾ ಇರ್ಬೇಕಂತೆ. ಕೇಳ್ತಾ ಕರ್ಣಾಮೃತವಾಗುತ್ತೆ. ಕರ್ಣಾಮೃತವಾದಾಗ ಅದು ಹೃದಯಕ್ಕೆ ಹೋಗುತ್ತಂತೆ. ಹಾಗಾಗಿ ನಾವು ದಾಮೋದರ ಲೀಲೆಯನ್ನ ನೋಡೋಣ. ದಾಮೋದರ ಲೀಲೆ ಮಾಡ್ಬೇಕಂದ್ರೆ ಈ ಒಂದು ದ್ವಾಪರ ಯುಗದಲ್ಲಿ ಕೃಷ್ಣ ಅವತಾರ ಎತ್ತಿ ಬರ್ತಾನೆ. ಭಗವಂತ ಅವತಾರ ಎತ್ತಿ ಬಂದಾಗ ಭಕ್ತರಿಗೆ ಖುಷಿ ಆಗುತ್ತೆ. ಅಂದ್ರೆ ನಾವು ಅಂದ್ಕೊಂಡಿದ್ವಿ ಭಗವಂತ ಯುಗಗಳಲ್ಲಿ ಬರ್ತಾನೆ ಅಂತ ಹೇಳ್ಬಿಟ್ಟು. ಯಾಕೆ ಬರ್ತಾನೆ ಅಂತಂದ್ರೆ ರಾಕ್ಷಸರನ್ನ ಸಂಹಾರ ಮಾಡಕ್ಕೆ. ಖಂಡಿತ ಇಲ್ಲ, ಅವ್ರ ಸಂಹಾರ ಆಗೇ ಆಗ್ತಾರೆ. ಯಾಕಂದ್ರೆ ಕೆಟ್ಟವ್ರಿಗೆ ಯಾವತ್ತು ಗತಿ ಅದೇ ಇರುತ್ತೆ. ಆದ್ರೆ ಭಗವಂತ ಬರೋದು ಯಾಕೆ ಗೊತ್ತಾ? ಆನಂದವನ್ನ ಕೊಡೋದಕ್ಕೆ ಅಂತೆ, ಭಕ್ತರಿಗೆ ಆನಂದವನ್ನ ಕೊಡೋದಕ್ಕೋಸ್ಕರ ಬರ್ತಾನೆ. ಅಂತಹ ಆನಂದವನ್ನ ಕೊಡುವುದಕ್ಕೆ ಕೃಷ್ಣನಾಗಿ ಬಂದಾಗ ಆ ಒಂದು ವೃಂದಾವನದಲ್ಲಿ ಅನೇಕ ಲೀಲೆಗಳನ್ನ ಮಾಡ್ತಾನೆ. ಅದರಲ್ಲಿ ಈ ದಾಮೋದರ ಲೀಲೆಯು ಕೂಡ ಒಂದಾಗಿರುತ್ತೆ. ಏನಿದು ದಾಮೋದರ ಲೀಲೆ ಅಂದ್ರೆ, ಕೃಷ್ಣ ಒಂದು ಚಿಕ್ಕ ಮಗುವಾಗಿರ್ತಾನೆ. ಚಿಕ್ಕ ಮಗು ಅಂದ್ರೆ ಈ ಬೇರೆಯವರ ಮನೆಗಳಿಗೆ ಹೋಗಿ ಬೆಣ್ಣೆ ಕದಿಯುವಷ್ಟು ಚಿಕ್ಕ ಮಗು ಆಗಿರ್ತಾನೆ. ಅಂದ್ರೆ ದೊಡ್ಡವನು ಅಲ್ಲ, ಚಿಕ್ಕವನಲ್ಲ, ಆ ರೀತಿಯಾದ ಒಂದು ಮಗು ಆಗಿರ್ತಾನೆ. ಅಂತಹ ಮಗು ಆಗಿದ್ದಾಗ ಸಾಕಷ್ಟು ಬಾರಿ ಎಲ್ಲಾರ ಮನೆಗೆ, ಗೋಪಿಕಾಯರೆಲ್ಲರ ಮನೆಗೆ ಹೋಗಿ ಬೆಣ್ಣೆ, ಅದು ಹಾಲು, ಮೊಸರು, ತುಪ್ಪ ಎಲ್ಲವನ್ನು ಕದ್ಕೊಂಬಂದು ತಿಂತಾ ಇರ್ತಾನೆ. ಗೋಪಿಕಾ ಸ್ತ್ರೀಯರಿಗೆ ಆಶ್ಚರ್ಯ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಯಾವಾಗ್ಲೂ ನಮ್ಮನೆಗ್ ಬರ್ಲಿ ಕೃಷ್ಣ, ನಮ್ಮನೆಗ್ ಬರ್ಲಿ ಕೃಷ್ಣ, ನಮ್ಮನೆಗ್ ಬರ್ಲಿ ಕೃಷ್ಣ. ಯಾಕೆ ಕೃಷ್ಣ ಬೆಣ್ಣೆ ಕದಿತಾ ಇದ್ದ? ತುಂಬಾ ಜನ ಹೇಳ್ತಾರೆ ಕೃಷ್ಣ ಕಳ್ಳರಿ ಹೇಳ್ತಾರಂತೆ. ನಮ್ಮ ಮೊನ್ನೆ ಒಬ್ರು ಡಿವಟಿ ಹೇಳ್ತಾ ಇದ್ರು, ಮತ್ತಜಿ ನಾವು MA ಮಾಡ್ತಿರ್ಬೇಕಾದ್ರೆ ಅಲ್ಲೆಲ್ಲ ತುಂಬಾನೇ ಕೆಟ್ಟದಾಗಿ ಬಿಂಬಿಸ್ತಾ ಇದ್ರು ಮತ್ತಜಿ, ಕೃಷ್ಣ ಕಳ್ಳ, ಬೆಣ್ಣೆ ಕದಿತಾ ಇದ್ದ, ಈ ರೀತಿ ಎಲ್ಲ ಹೇಳ್ತಾ ಇದ್ರು ಮತ್ತಜಿ. ಯಾಕೆ ಬೆಣ್ಣೆ ಕದ್ದ ಕೃಷ್ಣ? ಯಾಕೆ ಅವ್ರ ಮನೆಗೆ ಇರ್ಲಿಲ್ವಾ ಅಂತ ಹೇಳಿ. ಇತ್ತು, ಬೇಕಾದಷ್ಟಿತ್ತು. 1 ಅಲ್ಲ 2 ಅಲ್ಲ, 9 ಲಕ್ಷ ಹಸುಗಳಿದ್ದಿದ್ದು ಅವ್ರ ಮನೆಯಲ್ಲಿ. ಎಷ್ಟ್ ಹೇಳಿ? 9 ಲಕ್ಷ ಹಸುಗಳಿದ್ವು. ಅವ್ರ ಮನೆಯಲ್ಲಿ ಬೆಣ್ಣೆ ಕಡ್ದು ಒಂದು ಇದು ಕುಂಡದಲ್ಲಿ ಇಡ್ತಿದ್ರಂತೆ. ಕುಂಡ ಅಂತಂದ್ರೆ ಈ ಒಂದು ಸರೋವರ ಅಂತೀವಲ್ವಾ, ಆ ರೀತಿ ಒಂದು ಕುಂಡವನ್ನೇ ಮಾಡಿಡ್ತಿದ್ರಂತೆ ಬೆಣ್ಣೆನ ಹಾಕೋದು. 9 ಲಕ್ಷ ಹಸುಗಳು ಕರೆದೇನು ಕಡಿಮೆ ಬರುತ್ತಾ ಬೆಣ್ಣೆ? ಆ ಕುಂಡದಲ್ಲಿ ಹಾಕಿ ತುಪ್ಪವನ್ನ ಕಾಯಿಸಿ ಮಾರಾಟ ಮಾಡಿ, ಮಥುರಾಕ್ ಹೋಗಿ ಮಾರಾಟ ಮಾಡಿ ಸಮೃದ್ಧಿಯಾಗಿರೋರಂತೆ ವೃಂದಾವನದಲ್ಲಿ. ಸಮೃದ್ಧಿ ಅಂದ್ರೆ ನಾವ್ ಅಂದ್ಕೊಂಡಿದ್ವಿ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು, ನಮ್ಮ ಬ್ಯಾಂಕ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ನಮ್ಮ ಮನೆಗಳು ಎಷ್ಟಿದಾವೆ, ನಮ್ಮ ಗಾಡಿಗಳು ಎಷ್ಟಿದಾವೆ, ಅದೆಲ್ಲ ಸಮೃದ್ಧಿ.
ನಾವು ಊಟ ಮಾಡಕ್ಕೂ ತುಪ್ಪ ಹಾಕೊಳ್ಳಲ್ಲ, ಬೆಣ್ಣೆ ಹಾಕೊಳ್ಳಲ್ಲ. ನಮಗೆ ಗೊತ್ತೇ ಇಲ್ಲ, ಅದ್ರ ಮಹತ್ವನೇ ಗೊತ್ತಿಲ್ಲ, ತುಪ್ಪ ಬೆಣ್ಣೆದ ಮಹತ್ವ. ಯಾಕೆ ಕೃಷ್ಣ ಹಸುಗಳನ್ನೇ ಕಾದ, ಅದೂ ನಮಗ್ ಗೊತ್ತಿಲ್ಲ. ಗೊಲ್ಲ ಅವನು ಹಸುಗಳು ಕಾದ್ಕೊಂಡಿದ್ದ ಅಂತ ಬಿಂಬಿಸ್ತೀವಿ. ಇಲ್ಲ, ಆ ಆ ಹಸುಗಳ ಒಂದು ಮುಕ್ಕೋಟಿ ದೇವತೆಗಳಿರ್ತಾರಂತೆ ಆ ಹಸುಗಳಲ್ಲಿ. ಹಾಗಾಗಿ ಅಂತ ಹಸುವನ್ನ ನಾವು ಜೋಪಾನವಾಗಿ ಕಾದು ಅದರ ಮೈಯನ್ನ ಒರೆಸಿ ಅದನ್ನ ಜೋಪಾನವಾಗಿ ನೋಡ್ಕೊಂಡ್ರೆ ಧಾಮ ಗ್ಯಾರಂಟಿ ಅಂತ ಭಗವಂತ ಹೇಳಿ. ಆ ಹಸು ಏನ್ ಮಾಡತ್ತಂತೆ ಗೊತ್ತಾ, ನಾವು ಸಾಯುವ ಸಂದರ್ಭದಲ್ಲಿ ನಮಗ್ ಬಂದು ಅದರ ಬಾಲವನ್ನು ಕೊಡುತ್ತಂತೆ, ಇಡ್ಕೋ ನಾನು ನಿನ್ನನ್ನು ಧಾಮಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಅಂದ್ರೆ ಆ ಹಸುವಿನ ಲಾಲನೆ ಪಾಲನೆ ಮಾಡಿದವ್ರಿಗೆ ಆ ಒಂದು ಮುಕ್ತಿ ಸಿಗುತ್ತೆ. ಹಾಗಾಗಿ ಅದನ್ನ ತೋರಿಸ್ಕೊಡೋದಕ್ಕೋಸ್ಕರ ಭಗವಂತ ಆ ಲೀಲೆಯನ್ನ ಮಾಡಿದ್ದು, ಹಸುಗಳನ್ನ ಕಾದು. ಅಂದ್ರೆ ನಾವೇನ್ ಮಾಡಿದೀವಿ ಇವತ್ತು, ಒಂದು ಹಸುನು ಇಟ್ಕೊಂಡಿಲ್ಲ. ಪ್ಯಾಕೆಟ್ ಅಲ್ಲಿ ಸಿಗುತ್ತೆ, ಯಾಕೆ ಮಾತಾಜಿ ಅದನ್ನೆಲ್ಲ ಕಾಯ್ಬೇಕು, ಕಟ್ಟಬೇಕು, ಸಗಣಿ ತೆಗಿಬೇಕು, ಆಮೇಲೆ ಅದಿದ್ರೆ ಎಲ್ಲೂ ಹೋಗಕ್ಕಾಗಲ್ಲ ಗೊತ್ತಾ. ಅದಿದ್ರೆ ನೋಡ್ರಿ, ಇಂಥವೆಲ್ಲ ಕಾರಣಗಳನ್ನ ಕೊಟ್ಬಿಟ್ಟು ನಾವು ಹಸುಗಳನ್ನೇ ಇಟ್ಕೊಂಡಿಲ್ಲ. ಅಂದ್ರೆ ದುರಾದೃಷ್ಟವಂತರು ಅಂತ ನಾವು. ಇವತ್ತು ರೈತರು ಕೂಡ ಆ ಕೆಲಸನೇ ಮಾಡ್ತಾ ಇದ್ದಾರೆ, ಅವರು ಕೂಡ ಪ್ಯಾಕೆಟ್ ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಗಳಿಗೆಲ್ಲ ಕಾಯಿಲೆ. ಬರೀ ಭಗವಂತ ಹೇಳಿದನಲ್ಲ, ಅದಕ್ಕೆ ವಿರುದ್ಧವಾಗೇ ನಡ್ಕೊಳ್ತೀವಿ ನಾವು. ವಿರುದ್ಧವಾಗಿ ನಡ್ಕೊಂಡೆ ಎಲ್ಲ ಕಾಯಿಲೆಗಳನ್ನು ತಂದ್ಕೊಂಡಿದೀವಿ. ನಂತರ ಏನಾಗುತ್ತೆ ಅಂದ್ರೆ, ಭಗವಂತ ಲೀಲೆ ಮಾಡೋದಕ್ಕೆ ಬಂದಾಗ ಅವರ ಮನೆಗಳಿಗೆ ಹೋಗ್ತಾ ಇರ್ತಾನೆ. ಯಾಕೆ ಹೋಗ್ತಿರ್ತಾನೆ, ಅವನ್ಗೇನ್ ಬೆಣ್ಣೆ ಇರ್ಲಿಲ್ವ, ಇದ್ವು. ಆ 9 ಲಕ್ಷ ಹಸುಗಳ ಜೊತೆಗೆ 7 ಹಸುಗಳಿದ್ವಂತೆ. ಆ 7 ಹಸುಗಳು ಭಗವಂತನ ಧಾಮದಿಂದ ಬಂದಿರ್ತಕ್ಕಂಥ ಸುರಭಿ ಹಸುಗಳು. ಅವುಗಳು ಹಾಲು ಕೊಟ್ರೆ ಪದ್ಮಗಂಧ ಹಾಲು, ಆ ಹಾಲಿನ ಒಂದು ಇದು ಹೆಸರು. ಘಮ 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 ಅಂತ ಕಿಲೋಮೀಟರ್ ಗಟ್ಲೆ ಗಮ್ಗುಡ್ತಾ ಇದ್ವಂತೆ ಅವು, ಕರಿತಾ ಇದ್ರೇನೆ. ಇನ್ನ ಕಾಯಿಸ್ತಾ ಇದ್ರಂತೂ ಪರಿಮಳವೋ ಪರಿಮಳ ಅಂತೆ, ಅಷ್ಟು ಚೆನ್ನಾಗಿರ್ತಿತ್ತಂತೆ ಆ ಹಾಲು. ಅಂತ ಹಾಲನ್ನ ಕೃಷ್ಣನ್ಗೋಸ್ಕರ ಕರೆದು ಕಾಯಿಸಿ ಬೆಣ್ಣೆ ತೆಗೆದು ಮೊಸರು ಮಾಡಿ ತುಪ್ಪ ಮಾಡಿ ಇಡ್ತಿದ್ರಂತೆ. ಅದನ್ನ ತಿನ್ನೋದ್ ಬಿಟ್ಟು ಸಾಮಾನ್ಯ ಗೋಪಿಕೆಯರ ಮನೆಗೆ 1 ಹಸುನೋ 2 ಹಸುನೋ ಕಟ್ಕೊಂಡಿರ್ತಾರೆ, ಅಂತ ಮನೆಗೆ ನುಗ್ತಾ ಇರ್ತಾನೆ ಭಗವಂತ. ಅವರು ಯಾಕೆ ಅಲ್ಲಿಗೆ ಹೋಗ್ತಾ ಇರ್ತಾನಂದ್ರೆ ಒಂದು ಕಾರಣ ಇದೆ. ಅವರು ಹಾಲು ಕರಿಬೇಕಾದ್ರೆ, ಕೃಷ್ಣ ಇವತ್ ನಮ್ಮ ಮನೆಗ್ ಬಂದು ಹಾಲು ಕುಡಿತೀಯಾ ಅಂತ ಕರಿತಿರ್ತಾರಂತೆ. ಕಾಯಿಸ್ಬೇಕಾರೆ, ತುಂಬಾ ಚೆನ್ನಾಗಿ ಕಾಯಿಸಿದೀನಿ ಕೃಷ್ಣ, ಬಾಪ ಪ್ಲೀಸ್ ಅಂತಿರ್ತಾರಂತೆ. ಬೆಣ್ಣೆ ತೆಗಿಬೇಕಾದ್ರೆ, ಎಷ್ಟು ಚೆನ್ನಾಗಿ ಬೆಣ್ಣೆ ಮಾಡಿಟ್ಟಿದೀನಿ ಗೊತ್ತಾ, ತುಪ್ಪ ಹೆಂಗಿದೆ ಗೊತ್ತಾ, ರುಚಿಯಾಗಿ ಮಾಡಿದೀನಿ ಆ ಕೃಷ್ಣ. ಅಂದ್ರೆ ಅದೆಲ್ಲ ಮಾಡ್ತಿರ್ಬೇಕಾದ್ರೆ ಕೃಷ್ಣನ್ ನೆನ್ಸ್ಕೊಂಡ್ ಮಾಡ್ತಾ ಇರ್ತಾರಂತೆ ಅವರು. ಯಾರೆಲ್ಲ ನೆನೆಸ್ಕೊಳ್ತಾ ಇರ್ತಾರೋ ಅವ್ರ ಮನೆಗ್ ಹಾಜರ್ ಕೃಷ್ಣ. ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು, ಲೀಲೆ ಅಂದ್ರೆ ನಮಗೋಸ್ಕರ ಮಾಡಿರೋದು. ನೋಡಿ, ನಾವು ಅಷ್ಟೇ, ನಾವು ತರಕಾರಿ ತರ್ಬೇಕಾದ್ರೆ ಕೃಷ್ಣನ್ಗೋಸ್ಕರ ಅಂತ ತರ್ಬೇಕು, ಹೂ ತರ್ಬೇಕಾದ್ರೆ ಕೃಷ್ಣನ್ಗೋಸ್ಕರ ಅಂತ ತರ್ಬೇಕು, ರೇಷನ್ ತರ್ಬೇಕಾದ್ರೆ ಕೃಷ್ಣನ್ಗೋಸ್ಕರ ಅಂತ ತರ್ಬೇಕು, ಅಡ್ಗೆ ಮಾಡ್ಬೇಕಾರೆ ಕೃಷ್ಣ ಇದು ನಿನ್ಗೋಸ್ಕರ ಮಾಡ್ತಾ ಇದೀನಪ್ಪ, ಖಂಡಿತ ಬರ್ತಾನ ನಮ್ಮನೆ ಕೃಷ್ಣ. ಯಾವಾಗ ಕೃಷ್ಣನಿಗೋಸ್ಕರ ಅಂತ ನಾವು ಮಾಡ್ತೇವೋ 100%ಗೆ 1000% ಬರ್ತಾನೆ. 1 ಗಂಟೆ ಹೊಡೆದು ಒಂದು ತುಳಸಿ ಇಟ್ಬಿಟ್ಟು ಕೃಷ್ಣ ಬಾರಪ್ಪ ಅಂದ್ರೆ ಮುಗ್ದೋಯ್ತು. ಯಾಕಂದ್ರೆ ಮಾಡುವಾಗ್ಲೇ ಕರೆದು ಬಿಟ್ಟಿರ್ತೀವಿ ಅವನ್ನ. ಇವತ್ತು ಉಪ್ಪಿಟ್ಟು ಕೆಸರು ಇವತ್ತು ಕೃಷ್ಣನ್ಗೋಸ್ಕರ ಮಾಡ್ತಾ ಇದೀವಿ. ಜಗಳ ಕಾಯ್ಬೇಕು ಮನೆಯಲ್ಲಿ, ತಿಂಡಿ ಏನ್ ಮಾಡೋಣ ಬೆಳಗ್ಗೆಗೆ, ನಾವು ಜಗಳ ಕಾಯ್ತೀವಿ. ಮಕ್ಳು ಒಂದ್ ಹೇಳ್ತಿರ್ತಾರೆ, ಗಂಡ ಒಂದ್ ಹೇಳ್ತಿರ್ತಾನೆ, ಅತ್ತೆ ಒಂದ್ ಹೇಳ್ತಿರ್ತೈತೆ, ಮಾವ ಒಂದ್ ಹೇಳ್ತಿರ್ತೈತೆ, ಯಾರಿಗ್ ಮಾಡೋಣ ತಿಂಡಿ, ತಾಯಿ ತಲೆ ಕೆಟ್ಟೋಗಿರ್ತೈತೆ, 2-3 ತರದ್ ಮಾಡ್ತಿರ್ತಾಳೆ. ಯಾರಿಗೋಸ್ಕರ? ಅವ್ರಿಗೋಸ್ಕರ. ಆದ್ರೆ ಎಲ್ರೂ ಸೇರ್ಕೊಂಡ್ ಮನೆಯಲ್ಲಿ ಕೃಷ್ಣನ್ಗೋಸ್ಕರ ಏನ್ ಮಾಡ್ಬೇಕಂತ ಮಾತಾಡ್ಕೋಬೇಕಂತ, ಆವಾಗ ಖಂಡಿತ ಕೃಷ್ಣ ಬರ್ತಾನೆ. ಇದನ್ನ ತೋರ್ಸೋದಕ್ಕೋಸ್ಕರನೇ ಭಗವಂತ ಲೀಲೆ ಮಾಡಿದ್ದು. ಗೋಪಿಕೆಯರು ಜ್ಞಾಪಿಸ್ಕೊಳ್ತಾ ಇದ್ರಂತೆ, ಅಂಥವ್ರ ಮನೆಗ್ ನುಗ್ತಾ ಇದ್ದ ಅವನು. ಹೋಗಿ ಎಲ್ಲ ತಿಂದ್ಬಿಟ್ಟು ಬರ್ತಾ ಇದ್ದ. ಆ ರೀತಿ ತಿಂದ್ಬಿಟ್ಟು ಬಂದ ಮೇಲೆ ಮತ್ತೆ ಎಲ್ರೂ ಸೇರ್ಕೊಂಡು ಯಶೋದ ಮಾತೆ ಹತ್ರ ಬಂದ್ಬಿಡೋರು ಹೇಳೋದಕ್ಕೆ, ದೂರ ಹೇಳೋದಕ್ಕೆ. ಅಲ್ಲ, ಕರ್ದಿದ್ದು ಅವರು ತಿನ್ಲಿ ಅಂತ ಕರ್ದಿದ್ದವ್ರು ಮತ್ತೆ ಜಗಳ ಮಾಡಕ್ ಬರ್ತಿದ್ರು ಇವ್ರ ಹತ್ರ, ಯಶೋದ ಮಾತೆ ಹತ್ರ. ಅಲ್ಲಿಗೆ ಬರ್ತಿದ್ದೇನಕ್ಕೆ ಗೊತ್ತಾ, ಮತ್ತೆ ಕೃಷ್ಣನ್ ನೋಡ್ಬೇಕು ಅವ್ರು. ಅವ್ರಿಗೆ ಬಿಟ್ಟಿರಕ್ಕೆ ಆಗ್ತಿರಲ್ಲ ಅವನನ್ನ ಜಗಳ ಕಾಯಕ್ಕಾದ್ರೂ ಸಮೇತ ಅವ್ರ ಮನೆ ಹತ್ರ ಹೋದ್ರೆ ಕೃಷ್ಣ ಕಾಣ್ತಾನೆ ಅಂತ ಹೇಳ್ಬಿಟ್ಟು ಕೃಷ್ಣನ್ ನೋಡ್ಬಹುದಲ್ಲ. ಅಂದ್ರೆ ಬೆಳಗ್ಗೆ ಹಸುಗಳನ್ನ ಹೊಡ್ಕೊಂಡು ಅವ್ನು ಕಾಡಿಗೆ ಹೋಗ್ತಾ ಇದ್ರೆ ಧೂಳು ಬರ್ತಾ ಇರತ್ತಂತೆ. 9 ಲಕ್ಷ ಹಸುಗಳಂದ್ರೆ ಹುಡುಗಾಟನ. ಧೂಳು ಬರ್ತಾ ಇದ್ರೆ ಎಲ್ರಿಗೂ ಗೊತ್ತಾಗ್ಬಿಡೋದಂತೆ, ಕೃಷ್ಣ ಕೃಷ್ಣ ಹೊರಟಿದ್ದಾನೆ ಕಾಡಿಗೆ ಅಂತ ಹೇಳ್ಬಿಟ್ಟು ಎಲ್ರು ಬಾಗ್ಲಿಗೆ ಬಂದು ಉದ್ದಕ್ಕೆ ತಲೆ ಇಟ್ಬಿಟ್ಟು ಕಣ್ಣನ್ನ ಬಿಟ್ಬಿಟ್ಟು ನೋಡಾರಂತೆ, ಕೃಷ್ಣ ಎಲ್ಲಿ ಕಾಣಿಸ್ತಾನೆ ಅಂತ ಹೇಳ್ಬಿಟ್ಟು. ಆ ಧೂಳು ಬಂದ್ಬಿಟ್ಟು ಕಣ್ಣಿಗೆ ಬಿದ್ಬಿಡದಂತೆ, ರೆಪ್ಪೆಗೆ ಬಿದ್ಬಿಡದಂತೆ. ಯಾರಿಗೆ? ಗೋಪಿಕಾ ಇವ್ರಿಗೆ ರೆಪ್ಪೆಗೆ ಬಿದ್ದಾಗ ಉಜ್ಕೊಳಕಂತ ಹೋಗ್ಬಿಡಾರಂತೆ. ಅಷ್ಟೊತ್ತಿಗೆ ಕಾಣೆ ಆಗ್ಬಿಡನಂತೆ ಕೃಷ್ಣ. ಅವಾಗ ಬ್ರಹ್ಮನ್ ಜೊತೆ ಬೈಕೊಳ್ಳಾರಂತೆ ಬ್ರಹ್ಮನ್ನ. ಅಯ್ಯೋ ಬ್ರಹ್ಮ, ಈ ಕಣ್ಣಿಗೆ ರೆಪ್ಪೆ ಯಾಕೆ ಕೊಟ್ಟೆ ನೀನು? ನೋಡು, ಒಂದು ಚೂರು ರೆಪ್ಪೆ ಮುಚ್ಚಿದ್ದಕ್ಕೆ ಕೃಷ್ಣ ಕಾಣಿಸ್ದಂಗ ಆಗ್ಬಿಟ್ಟಂತೆ ಜಗಳ ಮಾಡಾರಂತೆ ಬ್ರಹ್ಮನ್ ಜೊತೆ, ಬೈಕೊಳ್ಳಾರಂತೆ. ನೋಡಿ ಹೆಂಗೆ ಸಾಧ್ಯನಾ ಇದು? ರೆಪ್ಪೆ ಯಾಕೆ ಕೊಟ್ಟೆ? ಹಿಂಗೆ ತಕ್ಕೊಂಡೇ ಇರ್ತಿದ್ವಿ ನಾವು ರೆಪ್ಪೆನ. ಕೃಷ್ಣ ಕಾಣಿಸ್ತಾ ಇದ್ದ, ಈಗ ಮುಚ್ಕೊಂಡ್ಬಿಟ್ಟಿದ್ದಕ್ಕೆ ಒಂಚೂರು ಧೂಳು ಬಂತ ಉಜ್ಕೊಂಡಿದ್ದಕ್ಕೇನೆ ಕೃಷ್ಣ ಕಾಣಿಸ್ಲ ಅಂತ ಬೈಕೊಳ್ಳೋರಂತ. ನೋಡಿ ಭಕ್ತಿ ಅಂದ್ರೆ ಹೆಂಗಿರುತ್ತೆ, ಭಕ್ತಂದ್ರೆ ಹೆಂಗಿರ್ತಾನೆ ನಾವು ನೋಡ್ಬಹುದು. ಪುರಿ ಜಗನ್ನಾಥನ ಹತ್ರ ದೊಡ್ಡದಾಗಿ ಕಣ್ ಬಿಟ್ಕೊಳೋದಾನೆ ಜಗನ್ನಾಥ್. ಅವನಿಗೆ ರೆಪ್ಪೆಗಳೇ ಇಲ್ಲ. ನೋಡ್ರಿ, ಅದಕ್ಕೂ ಒಂದ್ ಕಾರಣ ಇದೆ. ಅಲ್ಲಿ
ರಾಜ ನೀನ್ ಏನ್ ಬೇಕು ಕೇಳು ಅಂತಂದೇಳಿ ಜಗನ್ನಾಥ ಕೇಳ್ತಾರಂತೆ ರಾಜನಿಗೆ. ತುಂಬಾ ಖುಷಿಯಾಗಿರುತ್ತೆ ರಾಜನ ಒಂದು ಭಕ್ತಿಗೆ ಮೆಚ್ಚಿ. ಆ ರಾಜ ಹೇಳ್ತಾನಂತೆ, ಮಹಾಪ್ರಭು ಭಗವಂತ, ನೀನು 24 ಗಂಟೆ ಎಲ್ಲೆಲ್ಲಿಂದಲೋ ಬರ್ತಾರೆ ಭಕ್ತರು, ಅಂಥವ್ರನ್ನೆಲ್ಲ ನೀನು ನೋಡ್ಬೇಕು. 24 ಗಂಟೆ ನೀನು ಭಗವಂತ ಭಕ್ತರನ್ನ ನೋಡ್ತಾ ಇರ್ಬೇಕು. ಅವರ ಕಣ್ಣಿಗೆ ನೀನು ನಿನ್ನ ಕಣ್ಣಿಗೆ ಅವ್ರು ಬೀಳ್ಬೇಕು. ನೋಡ್ರಿ ಅದು ಏನ್ ಕೇಳ್ತಾನೆ ಅಂತ, ನಿನ್ನ ಕಣ್ಣಿಗೆ ಅವ್ರು ಬೀಳ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾನೆ. ಆಗ ಭಗವಂತ ಹೇಳ್ತಾನೆ, 24 ಗಂಟೆ ತಕ್ಕೊಂಡಿರ್ಬೇಕಂದ್ರೆ ನಂಗೆ ರೆಪ್ಪೆನೇ ಇರಂಗಿಲ್ಲಪ್ಪ ಅಂತ ರೆಪ್ಪೆನೆ ಕಿತ್ತಾಕ್ಬಿಡ್ತಾನಂತೆ ಜಗನ್ನಾಥ. ನೋಡ್ರಿ ಅವನ ಕಣ್ಣಿಗೆ ರೆಪ್ಪೆ ಇಲ್ಲ, 24 ಗಂಟೆ ದೊಡ್ಡದಾಗ ಅಗಲವಾಗಿ ತಕ್ಕೊಂಡಿರ್ತಾನೆ. ಅಂದ್ರೆ ಭಕ್ತರಂದ್ರೆ ಹೇಗಿರ್ತಾರೆ ಅಂತ ಹೇಳ್ಬಿಟ್ಟು ಭಗವಂತ ಕಣ್ಬಿಟ್ಟು ನೋಡೋದು ಒಳ್ಳೆಯವ್ರನ್ನೇ ಅಂತೆ. ಅಗಲವಾಗಿ ಕಣ್ಬಿಟ್ಟು ನೋಡ್ ಒಳ್ಳೆಯವ್ರನ್ನ ಶ್ರೀರಂಗಂನಲ್ಲಿ ನೋಡ್ಬಹುದು, ಕಣ್ ಮುಚ್ಕೊಂಡಿರ್ತಾನೆ. ಹಾಗಾದ್ರೆ ಅಲ್ಲೇನು ಕೆಟ್ಟದ್ದನ್ನ ನೋಡಬಾರ್ದಂತ ಮುಚ್ಕೊಂಡಿರ್ತಾನಂತೆ ಭಗವಂತ. ಅಂದ್ರೆ ಬಾಯಿ ಇರುತ್ತೆ ಬಿಡ್ರಿ ಲೀಲೆ, ಹೇಳ್ತಾ ಇರ್ಬೇಕು. ಹೇಳ್ತಾ ಇದ್ರೆ ಒಂದೊಂದು ಮಹತ್ವದ ಅರಿವಾಗುತ್ತೆ ನಮ್ಗೆ. ಆ ರೀತಿ ಇದು ಗೋಪಿಕೆಯರ್ ಅಂದ್ಕೊಳ್ತಿದ್ದಂತ, ಈ ರೆಪ್ಪೆ ಯಾಕೆ ಕೊಟ್ಟೆ ಬ್ರಹ್ಮ ನೀನು ಅಂತ ಜಗಳ ಮಾಡ್ಕೊಳ್ಳಾರಂತೆ ಅವ್ರು. ಆ ರೀತಿ ಅಂದ್ರೆ ಸಾಯಂಕಾಲ ಮತ್ತೆ ವಾಪಸ್ ಬರ್ಬೇಕಾದ್ರೆ ಗೋಧೂಳಿ ಬಂದಾಗ ಮತ್ತೆ ಓಡ್ಬಂದ್ ನಿಂತ್ಕೊಳ್ಳಾರಂತೆ ಕೃಷ್ಣನನ್ನ ನೋಡ್ಬೇಕಂತೇಳಿ. ಅಷ್ಟು ಅಂದ್ರೆ 24 hours ಕೃಷ್ಣನ್ ಜೊತೆ ಇರ್ಬೇಕಂತ ಆಸೆ ಪಡೋರಂತೆ. ಅವ್ನ್ ಜಗಳ ಮಾಡ್ಕೊಂಡು ಬೆಣ್ಣೆ ತಿಂದ್ಕೊಂಡು ಏನಾದ್ರೂ ಮಾಡ್ಕೊಂಡು ಹೋಗ್ಲಿ, ಆ ತರ ಇರೋದು. ಒಂದು ದಿನ ಈ ರೀತಿ ಹೋಗ್ಬಿಡ್ತಾರಂತೆ. ಯಾರ ಹತ್ರ? ಯಶೋದ ಮಾತೆ ಹತ್ರ. ಯಶೋದ ಮಾತೆ ಅಂತ ಕೂಗ್ತಾರೆ. ಯಶೋದ ಮಾತೆ ಬರ್ತಾರೆ. ಏನಪ್ಪಾ ಅಂತ. ಏನಿಲ್ಲ, ನಿನ್ ಮಗ ಬಂದ್ಬಿಟ್ಟು ನಮ್ಮ ಮನೆಯಾಗೆಲ್ಲ ಬೆಣ್ಣೆ ಕದ್ದಿದ್ದಾನೆ, ಮೊಸರು ಕದ್ದಿದ್ದಾನೆ, ತುಪ್ಪ ಕದ್ದಿದ್ದಾನೆ, ಮತ್ತೆ ಎಲ್ಲ ಚೆಲ್ಲಾಡ್ತಾನೆ. ಸುಮ್ನೆ ತಿಂದು ಬರಲ್ಲ ಯಶೋದ ಮಾತೆ, ಚೆಲ್ಲಾಡ್ ಬರ್ತಾನೆ. ಸುಮ್ನೂ ಬರಲ್ಲ, ಒಬ್ಬನು ಬರಲ್ಲ. ಅವನ ಜೊತೆ ಪೆಟಾಲಮ್ನೆ ಕರ್ಕೊಂಡ್ ಬರ್ತಾನೆ. ಎಂತ ಪೆಟಾಲಮ್ಮು? ಕೋತಿಗಳ ಹಿಂಡನ್ನೇ ಕರ್ಕೊಂಡ್ ಬರ್ತಾನೆ. ಆ ಕೋತಿಗಳು ಸಾಮಾನ್ಯದವಲ್ಲ, ತಾವು ತಿನ್ನೋದಲ್ದೆ ಎಲ್ಲ ಚೆಲ್ಲಾಡ್ಬಿಡ್ತವೆ ಯಶೋದ ಮಾತೆ. ಮನೇನೆಲ್ಲಾ ಗಬ್ಬೆ ಬರ್ಸ್ ಬಂದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ದೂರ ಹೇಳ್ತಾರೆ. ಯಶೋದ ಮಾತೆ ಸಿಟ್ಟು ಬಂದ್ಬಿಡುತ್ತೆ. ಆಶ್ಚರ್ಯ, ಯಾಕೆ ನಿಮ್ ಮನೆ ಕದಿಯಕ್ ಬರ್ತಾನೆ? ನಮ್ಮ ಮನೇಲಿ 9 ಲಕ್ಷ ಹಸುಗಳಿದಾವೆ, ಬೇಕಾದಷ್ಟು ಆಳು ಕಾಳಿದ್ದಾರೆ. ಎಂಥ ತುಪ್ಪ ಬೆಣ್ಣೆಯನ್ನ ನಾವು ಮಾಡ್ತೀವಿ. ಸುರಭಿ ಹಸುಗಳಿಂದ ಪದ್ಮಗಂಧ ಅನ್ನೋ ಒಂದು ತುಪ್ಪವನ್ನ ಮಾಡ್ತೀವಿ. ಅಂಥ ತುಪ್ಪವನ್ನ ಬಿಟ್ಟು ನಿಮ್ಮನೆಗೆ ಬರ್ತಾನ? ನಂಬಲ್ಲ ಯಶೋದ ಮಾತೆ. ಆಗ ಕೃಷ್ಣನನ್ನ ಕರೀತಾಳೆ. ಕೃಷ್ಣ ಬರ್ತಾನೆ, ಏನು ಗೊತ್ತಿಲ್ದ್ರು ಮುಗ್ಧನಾಗಿ ಬರ್ತಾನೆ. ಕೃಷ್ಣ, ನೀನ್ ಇವ್ರ ಮನೇಲಿ ಬೆಣ್ಣೆ ಕದ್ದ, ತುಪ್ಪ ಕದ್ದ? ಅಮ್ಮನ ಕಡೆ ತಿರುಗ್ತಾನೆ. ಇಲ್ಲ ಅಮ್ಮ, ನಾನ್ ಕದ್ದಿಲ್ಲ. ನೋಡು ಹೇಳ್ತಾ ಇದ್ದಾನೆ ಕೃಷ್ಣ ಅಂತ. ಏಯ್ ಕೃಷ್ಣ, ಈ ಕಡೆ ತಿರ್ಕೊಂಡು ಹೇಳು ಏನ್ ಹೇಳ್ತಾ? ನಾನೇ ಕದ್ದಿದ್ದು, ಏನೀಗ ಅಂತಿರ್ತಾನ ಅವ್ರನ್ನ. ಯಾರ ಕಡೆ? ಗೋಪಿಕಾಸ್ತ್ರೀಯರ ಕಡೆ ತಿರ್ಕೊಂಡು ನಾನೇ ಕದ್ದಿದ್ದು, ಏನೀಗ ಅಂತಾನೆ. ನೋಡು ಯಶೋದ ಮತ್ತೆ ನಾನೇ ಕದ್ದಿದ್ದು ಅಂತ ಹೇಳ್ತಿದ್ದಾನೆ ಅಂತ. ಯಶೋದ ಮತ್ತೆ ತಿರುಗಿಸ್ಕೊಂಡು, ಏನ್ ಹೇಳ್ದಪ್ಪ? ನಂಗ್ ಕದ್ದಿಲ್ಲ ಅಂತ ಹೇಳ್ದೆ ಅಮ್ಮ. ಮುಗಿದೋಯ್ತು. ಯಶೋದ ಮತ್ತೆ ಬೈದ್ ಕಳ್ಸ್ಬಿಡ್ತಾಳೆ. ನನ್ ಮಗ ಕದ್ದಿಲ್ಲ. ನೋಡಿ ಎಷ್ಟು ಮುಗ್ಧವಾಗಿ ಹೇಳ್ತಾನೆ, ಕದ್ದಿಲ್ಲಮ್ಮ ಅಂತ ಹೇಳ್ಬಿಟ್ಟು. ನೀವೆಲ್ಲ ಸುಳ್ಳು ಹೇಳ್ತೀರ ಅಂತ ಬೈದ್ ಕಳ್ಸ. ದಿನ ಇಟ್ಟೆ ಆಗ್ತಾ ಇರುತ್ತೆ. ಅವ್ರು ಬರೋದು, ದೂರ ಹೇಳೋದು, ಇವ್ನ್ ಕದ್ದಿಲ್ಲ ಅನ್ನೋದು, ಹಿಂಗೆ ಆಗ್ತಾ ಇರುತ್ತೆ. ಆತರ ಒಂದ್ಸರಿ ಏನಾಗುತ್ತಂದ್ರೆ, ಪ್ರಭಾವತಿ ಅಂತ ಒಬ್ಳು ಇರ್ತಾಳೆ, ಇವಳು ಗೋಪಿಕಾ. ಅವಳೇನ್ ಮಾಡ್ತಾಳೆ, ಶತಾಯ ಗತಾಯ ಹಿಡಿಬೇಕು ಇವತ್ತು ಕೃಷ್ಣನ ಅಂತ ನಿರ್ಧಾರ ಮಾಡ್ಬಿಡ್ತಾಳೆ. ನಿರ್ಧಾರ ಮಾಡ್ಬಿಟ್ಟು ಏನ್ ಮಾಡ್ಬಿಡ್ತಾಳೆ, ಅವ್ರ ಮನೆಯಲ್ಲಿ ಬೆಣ್ಣೆ, ಮೊಸರು, ತುಪ್ಪ ಎಲ್ಲಾನು ಕಣ್ಣಿಗೆ ಕಾಣತರ ಇಟ್ಬಿಟ್ಟು ಬಾಗಿಲಿಂದ ಬಚ್ಚಿಟ್ಕೊಂಡ್ಬಿಡ್ತಾಳೆ. ಅದೆಲ್ಲ ಮಾಡ್ಬೇಕಾದ್ರೆ ಕೃಷ್ಣನ್ ಜ್ಞಾಪಿಸ್ಕೊಂಡಿರ್ತಾಳೆ. ಕೃಷ್ಣ ಬಾ ನಮ್ಮ ಮನೆಗೆ ತಿನ್ಬಾ ಅಂತೆಲ್ಲ ಹೇಳಿ ಗೊತ್ತು ಅವಳಿಗೆ. ಯಾರ್ ಜ್ಞಾಪಿಸ್ಕೊತಾಳೆ ಬರ್ತಾನೆ ಅಂತ. ಅವ್ರೆಲ್ಲ ಹಗಲೊತ್ತಲ್ಲಿ ಕೃಷ್ಣ ಮೇಯ್ಸಕ್ ಹೋದಾಗ ಕುತ್ಕೊಂಡು ಇವನ್ನೇ ಮಾತಾಡ್ತಿರೋದು. ಇವತ್ತು ನಿಮ್ಮನೆಗೆ ಕೃಷ್ಣ ಬಂದಿದ್ನಾ, ಇವತ್ತು ನಿಮ್ಮನೆಗೆ ಬಂದಿದ್ನಾ? ಹೌದು ಕಣೆ, ನಮ್ಮನೆಗೆ ಬಂದಿದ್ದೆ, ನಾನು ಜ್ಞಾಪಿಸ್ಕೊಂಡಿದ್ದೆ, ಬಂದೇ ಬಿಟ್ಟಿದ್ದ. ಹಿಂಗೆಲ್ಲ ಮಾತಾಡ್ತಿರ್ತಾರಲ್ಲ, ಜ್ಞಾಪಿಸ್ಕೊಂಡ್ರೆ ಬರ್ತಾನೆ ಅನ್ನೋದು ಗೊತ್ತಾಗ್ಬಿಟ್ಟು ಎಲ್ಲರೂ ಕೂಡ ಜ್ಞಾಪಿಸ್ಕೊಳ್ತಿರ್ತಾರೆ. ಸರಿ, ಕೃಷ್ಣ ಬರ್ತಾನೆ ಅವತ್ತು. ಬಂದ್ಬಿಟ್ಟು ಕದಿತಾ ಬೆಣ್ಣೆ ತಿಂತಾ ಇರ್ಬೇಕಾದ್ರೆ ಗಪ್ ಅಂತ ಹಿಡ್ಕೊಂಡ್ಬಿಡ್ತಾಳೆ ಕೈನ. ಹಿಡ್ಕೊಂಡ್ಬಿಟ್ಟು, ಕೃಷ್ಣ ಸಿಕ್ಕಿದ್ಯಾ, ಬಾ ಇವತ್ತು ನಿನ್ನ ರೆಡ್ ಹ್ಯಾಂಡ್ ಆಗಿ ಇದು ಮಾತೆ ಕರ್ಕೊಂಡು ಹೋಗ್ತೀನಿ ಯಶೋದ ಮಾತೆ ಹತ್ರ ಅಂತ ಹೇಳ್ಬಿಟ್ಟು. ಕೃಷ್ಣ ಹೇಳ್ತಾನೆ, ಪ್ಲೀಸ್ ಬಿಟ್ಬಿಡು, ಇನ್ನೊಂದ್ ದಿವಸ ಬರಲ್ಲ ನಿಮ್ ಮನೆಗೆ ಅಂತ. ಇಲ್ಲ, ನಿಮ್ಮಮ್ಮ ನಂಬೋದೇ ಇಲ್ಲ. ನಾವೇನ್ ಹೇಳಿದ್ರು ಇವತ್ ನೋಡು ರೆಡ್ ಹ್ಯಾಂಡ್ ಆಗಿ ನೋಡು, ಕೈಯಲ್ಲಿ ಬೆಣ್ಣೆ ಇದೆ, ಬಾಯಲ್ಲಿ ಬೆಣ್ಣೆ ಇದೆ, ಇವತ್ ಹಿಂಗೆ ಕರ್ಕೊಂಡು ಹೋಗ್ತೀನಿ. ನಿಮ್ಮಮ್ಮ ಹೇಳಿದಾಳೆ ಹೆಂಗ್ ಕದಿತ ನಂಗೆ ಕರ್ಕೊಂಡ್ ಬನ್ನಿ ಅಂತ. ಈಗ ಸಿಕ್ಕಿದ್ಯಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಪಾಪ ದಾರಿ ಉದ್ದಕ್ಕೂ ಹೇಳ್ಕೊಂಡ್ ಬರ್ತಿರ್ತಾಳೆ. ಕೃಷ್ಣ ಬಿಡು, ಬೇಡ, ಪ್ಲೀಸ್ ಬಿಡು, ಇನ್ನೊಂದ್ಸರಿ ಕದಿಯಲ್ಲ, ಹಿಂಗೆಲ್ಲ ಮಾಡ್ಬೇಡ, ಪ್ಲೀಸ್ ಬಿಡು ಅಂತ ಕೇಳ್ತಾನೆ ಇರ್ತಾನೆ. ಇಲ್ಲ ಬಿಡಲ್ಲ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಕೊನೆಗೆ ಯಶೋದ ಮಾತೆ ಹತ್ರ ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ಯಶೋದ ಮಾತೆ ಅಂತ ಕೂಗ್ತಾಳೆ. ಯಶೋದ ಮಾತೆ ಆಚೆ ಬರ್ತಾಳೆ. ನೋಡು ಯಶೋದ ಮಾತೆ, ಯಾರನ್ನ ಕರ್ಕೊಂಬಂದಿದೀನಿ ಅಂತ. ಅವಳು ನೋಡ್ತಾಳೆ. ಯಶೋದ ಮಾತೆ ನಗ್ತಾಳೆ. ಯಾರನ್ನ ಕರ್ಕೊಂಬಂದಿದೀಯಾ? ನೋಡು, ನಿನ್ ಮಗನೇ ಕರ್ಕೊಂಬಂದಿದೀನಿ. ಇವತ್ ನಮ್ ಮನೆಗ್ ಬಂದು ಬೆಣ್ಣೆ ಕದ್ದಿದ್ದ, ನೋಡು ಕೈಯಲ್ಲಿ ಬೆಣ್ಣೆ, ಬಾಯಲ್ಲಿ ಬೆಣ್ಣೆ ಹಿಡ್ಕೊಂಬಂದಿದೀನಿ ಅಂತ. ಯಶೋದ ಮಾತೆ ನಗ್ತಾಳೆ. ಅಯ್ಯೋ, ಯಾರನ್ನ ಹಿಡ್ಕೊಂಬಂದಿದೀಯಮ್ಮ ಅಂತ. ನಿನ್ ಮಗನ್ನ ಹಿಡ್ಕೊಂಬಂದಿದೀನಿ ನೋಡಿಲಿ, ನೀನ್ ನೋಡಮ್ಮ ಫಸ್ಟ್, ನಾನ್ ನೋಡೋದೇನಿದೆ. ಅವಳು ನೋಡ್ತಾಳೆ, ಅವಳು ಸ್ವಂತ ಮಗ ಕೈಯಲ್ಲಿದ. ಅವಳಿಗೆ ಗಾಬರಿ. ಅಯ್ಯೋ, ಇಷ್ಟೊತ್ತು ಹೇಳ್ಕೊಂಡ್ ಬಂದೆ ಕೃಷ್ಣನ, ಇಷ್ಟೊತ್ತು ಅವನ ಜೊತೆ ಮಾತಾಡ್ಕೊಂಡ್ ಬಂದೆ, ಅವ್ನ್ ಬಿಟ್ಬಿಡಮ್ಮ ಅಂತ ಕೇಳ್ತಿದ್ದ, ಸಾರಿ ಕೇಳ್ತಿದ್ದ.
ಇದೇನಿದೆ ಇವ್ನು ಕೃಷ್ಣನ ಬಿಟ್ಬಿಟ್ಟು ನನ್ ಮಗ ಬಂದ್ಬಿಟ್ಟು ಇಲ್ಲ ನೀನ್ ಯಾವಾಗ ಬಂದ ನನ್ ಕೈಗೆ ಅಂತಾಳೆ. ಅಮ್ಮ ನೀನ್ ಎಳ್ಕೊಂಡೇ ಬರ್ತಿದ್ಯಾ ಅಂತ ಮಗ ಹೇಳ್ತಾನೆ. ಅವಳಿಗೆ ಗಾಬರಿ ಕಸಿವಿಸಿ, ಇಷ್ಟೊತ್ತು ಕೃಷ್ಣ ಇದ್ದ ನನ್ನ ಕೈಯಲ್ಲಿ, ಬಿಗ್ಗೆಗೆ ಹಿಡ್ಕೊಂಡ್ ಬಂದಿದ್ದೀನಿ, ಅದ್ಯಾವ ತಪ್ಪಿಸ್ಕೊಂಡು ಓಡೋದ. ಅವಳಿಗೆ ತುಂಬಾ ಶಾಕ್ ಆಗ್ಬಿಡುತ್ತೆ. ಕೊನೆಗೆ ಕೃಷ್ಣ ಒಳಗಡೆಯಿಂದ ಬರ್ತಾನೆ. ಅಮ್ಮ ಹಶ್ವಾಗಿದೆ ಅಮ್ಮ ಅಂತ ಬರ್ತಾನೆ. ನೋಡು ನನ್ ಕಂದ ಮಲ್ಕೊಂಡಿತ್ತು, ಹಶ್ವಾಗಿದೆ ಅಂತ ಎದ್ದು ಬರ್ತಾನೆ. ನೀನ್ ನೋಡಿದ್ರೆ ಬೆಣ್ಣೆ ತಿಂದ ತುಪ್ಪ ತಿಂದ ಅಂತ ಹೇಳ್ತಾ, ನಿಮ್ ಮನೆಗ್ ತಿಂದ್ರೆ ನಮ್ಮನೆ ಕೇಳ್ತಾ ಇದ್ನ ಹಶ್ವಾಗಿದೆ ಅಂತೇಳಿ ಯಶೋದ ಮತ್ತೆ ಗಲಾಟೆ ಮಾಡ್ತಾಳೆ. ಇವಳಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ. ಅಲ್ಲಿ ನೋಡಿದ್ರೆ ಕೃಷ್ಣ ಇದ್ದಾನೆ, ಇಲ್ಲಿ ನೋಡಿದ್ರೆ ಮಗ ಇದ್ದಾನೆ ಕೈಯಲ್ಲಿ. ಸರಿ ಸರಿ ಅಮ್ಮ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಮಗನ್ ಕರ್ಕೊಂಡು ಸುಮ್ಮನೆ ಬರ್ತಾಳೆ. ಬರ್ತಾ ಬರ್ತಾ ದಾರಿಲಿ ಮತ್ತೆ ಯಾವಾಗ ಸಿಕ್ದು ನನ್ ಕೈಗೆ ಅಂತ ತಿರ್ಕೊಂಡ್ ನೋಡಿದ್ರೆ ಕೃಷ್ಣನೇ ಇದ್ದಾನೆ ಕೈಯಲ್ಲಿ. ಅಯ್ಯೋ ನಿನ್ನ, ಅಲ್ಲಿ ನೋಡಿದ್ರೆ ನನ್ ಮಗನ್ ತರ ಕಂಡೆ, ಇಲ್ಲಿ ನೋಡಿದ್ರೆ ಕೃಷ್ಣ ಹೆಂಗೋ ಇದು ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ನೋಡು ಇದು ಲಾಸ್ಟ್, ಇನ್ನೊಂದ್ ಸಾರಿ ಏನಾದ್ರೂ ನಾನು ಹೇಳಿದ್ರು ಕರ್ಕೊಂಡೋಗಿ ನಮ್ಮ ಮುಂದೆ ಬಿಟ್ಟೆ ಅಂದ್ರೆ, ಈಗ ಮಗನಾಗಿದ್ದೀನಿ, ಇನ್ನೊಂದ್ಸರಿ ನಾನು ನಿಂಗೆ ಎಳ್ಕೊಂಡ್ ಹೋಗು, ನೀನ್ ಗಂಡನಾಗ್ಬಿಡ್ತೀನಿ ಅಲ್ಲಿ ಅಂದ್ಬಿಡ್ತಾನೆ. ಅವಳು ಅಪ್ಪ ಬೇಡಪ್ಪ ನಿನ್ ಸಹವಾಸ, ನಾನು ಇನ್ನೆಂದೆಂದೂ ನಿನ್ ಸುದ್ದಿಗೆ ಬರೋದಿಲ್ಲ ಅಂತ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾಳೆ. ಅಂದ್ರೆ ಸಮುದ್ರದ ಅಲೆಗಳು ಎಷ್ಟಿದಾವ ಅಷ್ಟು ಲೀಲೆಗಳು ಹೇಳ್ತಾ ಹೇಳ್ತಾ ಇದ್ರೆ ಸಮಯನೇ ಸಾಕೋಗೋದಿಲ್ಲ, ಹೋಗ್ತಾನೆ ಇರುತ್ತೆ. ಅಂದ್ರೆ ಅಷ್ಟು ಲೀಲೆಗಳು ಭಗವಂತನಲ್ಲಿ ನಡೀತಿರ್ತಾವೆ. ಅಂತಹ ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಯಶೋದ ಮಾತೆಗೆ ಒಂದು ವಿಷಯ ಉಳಿಯುತ್ತೆ. ಅಲ್ಲ ಎಷ್ಟೊಂದು ಬೆಣ್ಣೆ ತುಪ್ಪ ಮಾಡ್ಕೊಟ್ರು ಯಾಕೆ ಕೃಷ್ಣ ಅವ್ರ ಮನೆಗೂ ಕದೀತಾನೆ? ಯೋಚನೆ ಮಾಡ್ತಾಳೆ. ಸರಿ, ನಮ್ಮ ಮನೇಲಿ ಆಳು ಕಾಳುಗಳಿದ್ದಾರೆ ಅಂದ್ರೆ 900 ಕೋಣೆಗಳಿರ್ತಾವ ಮನೆ. ಅರ್ಥ ಮಾಡ್ಕೋಬೇಕು, 900 ಕೋಣೆ ಇದ್ರಂದ್ರೆ ಎಷ್ಟು ಆಳು ಕಾಳುಗಳಿರ್ತಾರೆ ಅಂತ ಹೇಳ್ಬಿಟ್ಟು. ಅಲ್ಲಿ ಬೆಣ್ಣೆ ಕಡ್ದು ಮಜ್ಜಿಗೆ ಇವನ್ನೆಲ್ಲ ಮಾಡಿ ಆ ತುಪ್ಪವನ್ನ ಕಾಯಿಸಿ ಇವೆಲ್ಲ ತುಂಬಾ ಕೆಲಸ, ಎಷ್ಟೊಂದು ಆಳುಗಳಿರ್ತಾರೆ, ಎಲ್ಲವನ್ನು ಮಾಡ್ತಾ ಇರ್ತಾರೆ. ಇವಳು ಮಾಡ್ತಿರೋದಿಲ್ಲ. ಹಾಗಾಗಿ ಅಂದ್ಕೊಳ್ತಾಳೆ, ಓಹೋ ಅವರೆಲ್ಲ 1 ಹಸು 2 ಹಸು ಕಟ್ಕೊಂಡಿರ್ತಾರೆ, ಸ್ವತಃ ಮಾಡಿ ಭಗವಂತನಿ ಕೃಷ್ಣನ್ಗೆ ಅರ್ಪಿಸ್ತಾರೆ, ಅದಕ್ಕೆ ಕೃಷ್ಣನ್ಗೆ ಪ್ರೀತಿ ಜಾಸ್ತಿ ಅವ್ರ ಮೇಲೆ. ನಾನು ಮಾಡ್ತಾ ಇಲ್ಲ ತಾಯಿಯಾಗಿ, ಅದಕ್ಕೆ ಕೃಷ್ಣ ಬರ್ತಾಳೆ ಅಂತ ಒಂದು ದಿನ ಏನ್ ಮಾಡ್ತಾಳೆ, ಸ್ವತಃ ಮೊಸರನ್ನ ಕಡಿತಾಳೆ. ಇವತ್ತು ನಾನು ಮೊಸರನ್ನ ಕಡ್ದು ನನ್ನ ಮಗನಿಗೆ ತಿನ್ನಿಸ್ಬೇಕು ಅಂದ್ರೆ ಅದನ್ನ ವಾತ್ಸಲ್ಯ ಅಂತ ಕರಿತೀವಿ. ಮಗನಿಗೋಸ್ಕರ ವಾತ್ಸಲ್ಯ ಅಂತ ಹೇಳ್ಬಿಟ್ಟು. ಅಂದ್ರೆ ನಾವು ಹಿಂದೆ ನೋಡ್ಬೋದಾಗಿತ್ತು, 5 ವರ್ಷ ಗಟ್ಲೆ ಹಾಲು ಕುಡ್ಸಾರಂತೆ ಮಗುಗೆ. 5 ವರ್ಷ ಅಂದ್ರೆ ಆ ವಾತ್ಸಲ್ಯ ಸುದೆ ನೋಡಿ. ಮಾಮೂಲಿ ಟೈಮ್ನಾಗ ಯಾವಾಗ್ಲೂ ಹಾಲು ಬರೋದಿಲ್ಲ ಹೆಣ್ಮಕ್ಳಿಗೆ ಎದೆನಲ್ಲಿ, ಅಂದ್ರೆ ಪ್ರೆಗ್ನೆಂಟ್ ಇದ್ದಾಗ. ಆದ್ರೆ ಮಗು ಹುಟ್ಟಿದ ತಕ್ಷಣ ಹಾಲು ಬಿದ್ಬಿಡ್ತವೆ. ಹಿಂಗ್ ಬಂತು, ಹೆಂಗ್ ಸಾಧ್ಯ ಇದು? ಭಗವಂತನ ಕರುಣೆ ಅದು. ಆ ಮಗುವಿಗೆ ಹಾಲು ಬೇಕು, ಬೇರೆ ಏನು ಕುಡಿಯಕ್ಕಾಗಲ್ಲ. ಮಗು ಅಮೃತದಂತಹ ಹಾಲನ್ನ ಆ ಎದೆಯಲ್ಲಿ ಬರುವ ಹಾಗೆ ಮಾಡ್ತಾನೆ. ಅಂತಹ ಅಮೃತದಂತಹ ಹಾಲನ್ನ 5 ವರ್ಷ ಕೊಡ್ತಾ ಇದ್ರಂತ. ಅವಾಗ ಆ ಅಮೃತದಂತಹ ಹಾಲನ್ನ ವಾತ್ಸಲ್ಯವನ್ನ ಕೊಟ್ಟಾಗ 5 ವರ್ಷ ಹಾಲನ್ನ ಕುಡಿದಂತಹ ಮಗು ಹೆಂಗೆಲ್ಲ ಇರಬಹುದು? ಇಡೀ ಪ್ರಪಂಚದಲ್ಲಿರ್ತಂತ ಒಂದೊಂದು ಹೆಣ್ಣನ್ನ ತಾಯಿಯಾಗಿ ನೋಡ್ತಾ ಇದ್ನಂತೆ ಆ ಕಾಲದಲ್ಲಿ. ಆ ವಾತ್ಸಲ್ಯ ರಸವನ್ನ ಕುಡಿದಿರ್ತಾನಲ್ವಾ, ಆ ಮೈಯಿನ ಕಣಕಣದಲ್ಲಿ ವಾತ್ಸಲ್ಯ ತುಂಬಿರ್ತಿತ್ತಂತೆ ಮಗುನಲ್ಲಿ. ಕೆಟ್ಟ ಕೆಲಸಗಳನ್ನ, ಕೆಟ್ಟ ದೃಷ್ಟಿಯನ್ನ ಬೆಳೆಸ್ತಾ ಇರ್ಲಿಲ್ವಂತೆ. ಇವತ್ತೇನಾಗಿದೆ ಎಲ್ರಿಗೂ ಗೊತ್ತಿದೆ. 5 ತಿಂಗಳು ಮಗುಗೆ ಹಾಲು ಕೊಡಲ್ಲ. ಯಾಕಂದ್ರೆ ಜಾಬ್ಗೆ ಹೋಗ್ತಾ ಇರ್ತಾರೆ, ಹಾಲು ಕೊಡಕ್ ಆಗಲ್ಲ. ಅವಾಗ ಏನ್ ಮಾಡ್ತಾರೆ, ಸ್ಟಾಪ್, ಮುಗ್ದೋಗ್ಬಿಡುತ್ತೆ. ಆ ಮಗುನ ಅಜ್ಜಿ ಮನೆಯಲ್ಲೋ ಇಲ್ಲ ಒಂದು ಡೇ ಕೇರ್ ಇದ್ರಲ್ಲೋ ಬಿಟ್ಬಿಟ್ಟು ಬಾಟ್ಲಿ ಹಾಲನ್ನ ಹಾಕಿ ಕುಡಿಸ್ಬಿಡ್ತಾರೆ. ಹೆಂಗ್ರಿ ಬರುತ್ತೆ ವಾತ್ಸಲ್ಯ? ಎಲ್ಲಿಂದ ಬರುತ್ತೆ ವಾತ್ಸಲ್ಯ? ಹೌದಲ್ವಾ? ಸಿಕ್ಕ ಸಿಕ್ಕ ಹೆಣ್ಣುಗಳನ್ನ ಯಾವ ದೃಷ್ಟಿಲಿ ನೋಡ್ತಾ ಇದಾರೆ ಅವರು? ಕಾಮದ ದೃಷ್ಟಿಲಿ. ವಾತ್ಸಲ್ಯ ಅನ್ನೋದೇ ಇಲ್ಲ. ಹಂಗಾಗೋಗ್ಬಿಟ್ಟಿದೆ ಇವತ್ತು ಪ್ರಪಂಚ. ನೋಡಿ ಎಲ್ಲೆಲ್ಲಿ ತಪ್ಪಾಗ್ತಿದೆ ನಮ್ಮಿಂದ. ಒಂದು ಮಗುವಿಗೆ ಜನನ ಕೊಡೋದಂದ್ರೆ ಏನು, ಗರ್ಭ ಸಂಸ್ಕಾರ ಅಂದ್ರೇನು, ಯಾವ ರೀತಿ ಮಗುನ ಹುಟ್ಟಿಸ್ಕೋಬೇಕು, ಏನೊಂದು ತಿಳಿದೆ ನಾವು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತೀವಿ. ನಮ್ಗೆಲ್ಲ ಆಗುತ್ತೆ, ದುಡ್ಡಿದೆ ನಮ್ಗೆಲ್ಲ ಗೊತ್ತು. ನೋಡಿ ಮದ, ಅಹಂಕಾರ, ದುರಹಂಕಾರದಿಂದ ಎಂತೆಂತ ತಪ್ಪು ಹೆಜ್ಜೆಗಳನ್ನ ಇಟ್ಟು ಇಡೀ ಜೀವನವನ್ನೇ ಹಾಳು ಮಾಡ್ಕೊಳ್ತಿದ್ವಿ. ದುಡಿಯದೆ ಮಕ್ಳಿಗೋಸ್ಕರ, ಗಂಡ ಹೆಂಡತಿಬ್ರು ಏನಕ್ಕೆ ಹೋಗೋದು? ಮಕ್ಳಿಗೋಸ್ಕರ. ಅದೇ ಆ ಮಗು ಕೊಡ್ಬೇಕಾಗಿರೋದನ್ನೇ ಕೊಟ್ಟಿರೋದಿಲ್ಲ, ಕೊಡಬಾರದನ್ನ ಕೊಟ್ಟೆ ಏನಾಗುತ್ತೆ, ಮಾಡಬಾರದನ್ನ ಮಗು ಮಾಡುತ್ತೆ. ಆಗ ಭಗವಂತನ ಮೇಲೆ ಹಾಕೋದು, ಎಂತ ಮಗನ್ ಕೊಟ್ಟೆ ನೀನು, ಇಂಥ ಮಗನ ಕೊಡೋದು ನೀನು, ಕೊಯ್ಕೊಳ್ಳೋದು, ಮತ್ತೆ ತಪ್ಪು ಮಾಡೋದು, ನಾವು ತಪ್ಪನ್ನೆಲ್ಲ ಭಗವಂತನ ಮೇಲೆ ಹಾಕೋದು. ನೋಡ್ರಿ, ಇದನ್ನೇ ಮಾಡ್ಕೊಂಡು ಜೀವನವನ್ನ ಮುಗಿಸ್ಕೊಂಡ್ಬಿಡ್ತೀವಿ. ಈ ರೀತಿ ತಪ್ಪುಗಳನ್ನ ಮಾಡದೆ ವಾತ್ಸಲ್ಯ ಸುಧೆಯಿಂದ ಮಕ್ಕಳನ್ನ ಸಾಕ್ಬೇಕು ಅನ್ನೋದನ್ನ ಕೂಡ ಇಲ್ಲಿ ಅರ್ಥ ಮಾಡ್ಕೋಬಹುದು. ಆಗ ಆ ಒಂದು ಯಶೋದ ಮಾತೆ ಏನ್ ಮಾಡ್ತಾಳೆ, ಹಾಲನ್ನ ಇಟ್ಬಿಡ್ತಾಳೆ, ಪದ್ಮಗಂಧದ ಹಾಲನ್ನ ಒಲೆ ಮೇಲೆ ಇಡ್ತಾಳೆ. ಕೃಷ್ಣ ಮಲಗಿದ್ದಾನೆ. ಮಲಗಿ ಎದ್ದ ಮೇಲೆ ಹೊಟ್ಟೆ ಹಶ್ವಾಗುತ್ತೆ. ಹಾಲು ಕೇಳಿದ್ರೆ ಹಾಲು ಕೊಟ್ಬಿಡೋಣ, ಮೊಸರು ಕೇಳಿದ್ರೆ ಮೊಸರು ಕೊಟ್ಬಿಡೋಣ, ಬೆಣ್ಣೆ ಕೇಳಿದ್ರೆ ಬೆಣ್ಣೆ ಕೊಟ್ಬಿಡೋಣ ಅಂತೇಳಿ ಎಲ್ಲದಕ್ಕೂ ಸಿದ್ಧ ಮಾಡ್ಕೊಂಡು ಮೊಸರನ್ನ ಕಡಿತಾ ಇರ್ತಾಳೆ. ಮೊಸರು ಕಡಿತಾ ಇದ್ರೆ ಮೊದಲೇ ನಾವು ಚಿತ್ರದಲ್ಲಿ ನೋಡಬಹುದು ಹೇಗಿದ್ದಾಳೆ, ದಷ್ಟಪುಷ್ಟವಾಗಿ. ಅಂದ್ರೆ ಅವರೆಲ್ಲ ಹಾಲು ಮೊಸರು ತುಪ್ಪ ತಿಂದು ದಷ್ಟಪುಷ್ಟವಾಗಿ ತುಂಬಾ ಸುಂದರವಾಗಿರ್ತಾರೆ ಆ ಒಂದು ಧಾಮದ ಹೆಣ್ಮಕ್ಳು. ನಮ್ಮ ಯಶೋದ ಮಾತನು ಹಾಗೆ ಸೊಂಟಕ್ಕೆ ಒಡ್ಯಾನವನ್ನ ಕಟ್ಟಿ, ತೋಳ್ ಬಂದಿಯನ್ನ ಹಾಕಿ, ಕತ್ತಿಗೆ ಸರ ಎಲ್ಲ, ಅಂದ್ರೆ ಮಹಾರಾಣಿ ಹೇಗಿರ್ತಾಳೆ ಹಾಗಿರ್ತಾಳೆ ಅವಳು. ಕೃಷ್ಣನನ್ನ ಜ್ಞಾಪಿಸ್ಕೊಂಡು ಅವನ ಲೀಲೆಗಳನ್ನ ಮಾತಾಡ್ತಾನ
ಅವಳು ಮೊಸರನ್ನ ಕಡಿತಾ ಇರ್ತಾಳೆ. ಹಳ್ಳಿ ಕಡೆ ನೋಡ್ಬಹುದು, ದೊಡ್ಡ ಒಂದು, ನಾನ್ ಕಡ್ದಿದ್ದೀನಿ, ನಮ್ಮ ಮನೇಲಿ ಇತ್ತು ಅದು ದೊಡ್ಡ ಕಡ್ಗೋಲು, ನಿಂತ್ಕೊಂಡು ಕಡಿಬೇಕು ಮೊಸರನ್ನ. ಆ ರೀತಿ ನಮ್ಮ ಮನೇಲಿ 25 ಹಸು ಕರುಗಳಿದ್ವು. ಕಡಿತಾ ಇದ್ದಾಗ ಆ ಒಂದು ಒಡವೆಗಳು ಝಣ 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 ಅಂತ ಸೌಂಡ್ ಮಾಡುವಂತೆ, ಕೈಗೆ ಹಾಕಿರ್ತಕ್ಕಂಥ ಬಳೆಗಳು, ಆ ಸರಗಳು, ಒಡ್ಯಾಣಗಳು ಎಲ್ಲ ಝಣ್ ಝಣ್ ಅಂತ ಸಂಗೀತವನ್ನ ಒದಗಿಸ್ತಾ ಇದ್ವಂತೆ. ಆ ಒಂದು ಈ ಹಳ್ಳಿ ಕಡೆಗೆ ಏನಾಗುತ್ತಂದ್ರೆ, ರಾಗಿ ಬೀಸ್ಬೇಕಾದ್ರೆ, ಕುಟ್ಟಬೇಕಾದ್ರೆ, ಅವಾಗೆಲ್ಲ ಮಿಷಿನ್ಗಳಿರ್ಲಿಲ್ಲ. ಕುಟ್ಟೋದು ಬೀಸೋದು ಮಾಡಿದಾಗ ಅವು ತಂತಾನೆ ಕೆಲವು ಪದಗಳನ್ನ ಕಟ್ಟಿ ಹಾಡ್ತಾ ಇದ್ರು. ಆ ರೀತಿ ವೃಂದಾವನದಲ್ಲೂ ಕೂಡ ಭಗವಂತನ ಆ ಕೃಷ್ಣನ ಒಂದು ಲೀಲೆಗಳನ್ನ ಕಟ್ಟಿ ಹಾಡ್ತಾ ಇದ್ರಂತೆ. ನಮ್ಮ ಯಶೋಧ ಮಾತನ್ನು ಕೂಡ ಆ ರೀತಿ ಆಡ್ತಾ ಇದ್ರೆ ಅವೆಲ್ಲ ಬಳೆಗಳು ಮತ್ತೆ ಆ ಒಡ್ಯಾಣಗಳೆಲ್ಲ ಸೌಂಡ್ ಅಂದ್ರೆ ಸಂಗೀತವನ್ನು ಒದಗಿಸ್ತಾ ಇದ್ವಂತೆ. ಅವಳು ಈ ರೀತಿ ಕಡಿತಾ ಇದ್ರೆ ಸಂಗೀತವನ್ನು ಒದಗಿಸ್ತಂದ್ರೆ, ಆ ರೀತಿ ತನ್ಮಯಳಾಗಿ ಕೃಷ್ಣನ ಜ್ಞಾಪಿಸ್ಕೊಂಡಾಗ ಚೆಲ್ಲ ಅಂತ ಹಾಲ್ ಬಂದ್ಬಿಡುತ್ತಂತೆ ಅವಳ ಎದೆನಲ್ಲಿ. ಕೃಷ್ಣ ಈಗ ಬರ್ತಾನೆ ಎದ್ದು ಅಂತ ಜ್ಞಾಪಿಸ್ಕೊಂಡಿದ ತಕ್ಷಣ ಹಾಲ್ ಬಂದ್ಬಿಡುತ್ತೆ. ಅಂದ್ರೆ ನೋಡಿ, ಅಲ್ಲಿ ಇನ್ನೊಂದು ದೊಡ್ಡವನಾದ್ಮೇಲೆ ದೇವಕಿ ಹತ್ರ ಹೋಗ್ತಾನೆ ಭಗವಂತನ ಕೃಷ್ಣನನ್ನ ನೋಡಿದ ತಕ್ಷಣ ದೇವಕಿ ಅಷ್ಟು ದೊಡ್ಡವನ್ ಮಗನ ಆಗಿದ್ರು ದೇವಕಿಯ ಒಂದು ಜ್ಞಾಪಿಸ್ಕೊಂಡಿದ ತಕ್ಷಣ, ನನ್ನ ಮಗ ಕೃಷ್ಣ ಅಂತ ಜ್ಞಾಪಿಸ್ಕೊಂಡಿದ ತಕ್ಷಣ ಅವಳ ಎದೆಯಲ್ಲಿ ಕೂಡ ಹಾಲ್ ಬರುತ್ತಂತೆ. ನೋಡ್ರಿ, ಅದು ವಾತ್ಸಲ್ಯ ಅಂದ್ರೆ. ಅಂತಹ ವಾತ್ಸಲ್ಯ ಭರಿತವಾಗಿ ಮಕ್ಕಳನ್ನ ನಾವು ಕಾಪಾಡ್ಕೋಬೇಕು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಹಾಗೆ ಕಡಿತಾ ಇದ್ದಾಗ ಏನಾಗುತ್ತೆ, ಕೃಷ್ಣ ಎದ್ದಾಳ್ತಾನೆ, ಎಚ್ಚರಿಕೆ ಆಗುತ್ತೆ, ಎದ್ದಾಳ್ತಾನೆ, ಬರ್ತಾನೆ, ಬಂದ್ಬಿಟ್ಟು ಅಮ್ಮ ಮೊಸರು ಕಡಿತಿರ್ತಾಳಲ್ಲ, ಹಿಡ್ಕೊಳ್ತಾನೆ. ಅಮ್ಮ, ತಾಯಿ ನೋಡ್ತಾಳ, ಕೃಷ್ಣ ಎದ್ಬಿಟ್ಯಾ ಅಂತ. ನೀನ್ ನಿಲ್ಸಮ್ಮ ಅಂದ್ರೆ ಕಡಿತಾನೆ ಆ ಕಡ್ಗೋಲನ. ಅಲ್ಲಿಗೆ ಅರ್ಥ ಏನು, ನಂಗೆ ಹೊಟ್ಟೆ ಹಶ್ವಾಗಿದೆ, ನೀನ್ ಕಡಿಯೋದ್ ನಿಲ್ಸು ಅಂತ. ಅಪ್ಪ, ನನ್ ಕೃಷ್ಣನ್ಗೆ ಎಷ್ಟು ಬುದ್ಧಿ ಇದೆ, ಹಿಂಗೆಲ್ಲ ಬಂದ್ ಕಡ್ಗೋಲ್ ಇಟ್ಕೊಳ್ತಾನೆ ಅಂತ ತಾಯಿ ತೊಡೆ ಮೇಲೆ ಹಾಕೊಂಡು ಹಾಲು ಕೊಡ್ತಾ ಇರ್ತಾಳೆ. ಹಾಲನ್ನ ಆನಂದವಾಗಿ ಕುಡಿತಾ ಇರ್ತಾನೆ ಭಗವಂತ ಕೃಷ್ಣ ತೊಡೆ ಮೇಲೆ. ಅಲ್ಲೇನಾಗ್ಬಿಡುತ್ತೆ, ಒಲೆ ಮೇಲೆ ಹಾಲು ಇಕ್ಕಿರ್ತಾಳಲ್ಲ, ಆ ಹಾಲು ಘಮ 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 ಅಂತ ಇದ್ ಬರುತ್ತೆ, ಸ್ಮೆಲ್ ಬರುತ್ತೆ. ಅಂದ್ರೆ ತುಂಬಾ 2 ಕಿಲೋಮೀಟರ್ ಅಷ್ಟು ಸ್ಮೆಲ್ ಬರುವಂತೆ, ಅಷ್ಟು ಸೌಗಂಧಿಕವಾಗಿ ಇರ್ತಿದ್ವಂತೆ ಆ ಹಾಲು ಸ್ಮೆಲ್ ಬಂದ್ಬಿಡುತ್ತೆ. ಯಶೋಧ ಮಾತೆ ಏನ್ ಮಾಡ್ಬಿಡ್ತಾಳೆ, ಆ ಪದ್ಮಗಂಧ ಹಾಲು ನೋಡಿ, ಆ ಒಂದು ಕಾಲದಲ್ಲಿ ತ್ರೇತಾಯುಗ ದ್ವಾಪರ ಯುಗದಲ್ಲಿ ನೋಡಬಹುದು, ಹಾಲಿಗೂ ಕೂಡ ಚೇತನ ಇರ್ತದಂತೆ. ಅದು ಕೂಡ ಯೋಚನೆ ಮಾಡ್ತಂತೆ ಹಾಲು ಏನಂತ, ಅಯ್ಯೋ ನನಗೆ ಕಾಯಿಸ್ತಾ ಇದ್ಲು ಯಶೋಧ ಮಾತೆ, ಕೃಷ್ಣ ಇದ್ರೆ ಕುಡ್ಸೋಣ ಅಂತ. ಈಗ ನೋಡಿದ್ರೆ ತನ್ನ ಎದೆ ಹಾಲನ್ನೇ ಕುಡಿಸ್ತಿದ್ದಾಳೆ. ಆ ಪುಟ್ಟ ಹೊಟ್ಟೆಗೆ ಆ ಹಾಲು ಸಾಕಾಗ್ಬಿಡುತ್ತೆ, ನಾನು ವೇಸ್ಟ್ ಆಗ್ಬಿಡ್ತೀನಿ, ಮುಗ್ದೋಯ್ತು ನನ್ ಕತೆ, ಇವತ್ತು ನಾನು ವ್ಯರ್ಥ ಅದೇ, ನಾನು ಇರ್ಬಾರ್ದು, ಬದುಕಿರ್ಬಾರ್ದು ಅಂತ ಹೇಳ್ಬಿಟ್ಟು ಹಾಲು ಕುಡಿತಿರೋದನ್ನ ನೋಡಿ ಆ ಹಾಲು ಹುಕ್ಕಿ ಬೆಂಕಿನಲ್ಲಿ ಬೀಳಕ್ ಹೋಗುತ್ತಂತೆ, ಆತ್ಮಹತ್ಯೆ ಮಾಡ್ಕೊಳಕ್ ಹೋಗುತ್ತಂತೆ. ಆಗ ಯಶೋಧ ಮಾತೆ ಎದ್ದು ಓಡಿ ಹೋಗ್ತಾಳಂತೆ, ಕೃಷ್ಣನನ್ನ ಏಕ್ದಮ್ ಕೆಳಗಡೆ ಇಟ್ಬಿಡ್ತಾಳೆ. ಹಾಲು ಕುಡಿತಾ ಇರ್ತಕ್ಕಂಥ ಕೃಷ್ಣನ ಕೆಳಗಡೆ ಇಳಿಸ್ಬಿಟ್ಟು ಓಡಿ ಹೋಗಿ ಆ ಉಕ್ಕದೇ ಇರೋ ತರ ಹಾಲನ್ನ ಇಳಿಸ್ಬಿಡ್ತಾಳ. ಕೃಷ್ಣನಿಗೆ ಬಂತು ಸಿಟ್ಟು, ಆ ಹಾಲು ಹೆಚ್ಚಾಯ್ತಾ ಅಂತ ಹೇಳ್ಬಿಟ್ಟು ಸಿಟ್ಟು ಬಂದ್ಬಿಟ್ಟು ಅಲ್ಲಿರ್ತಕ್ಕಂಥ ಒಂದ್ ಕಲ್ ತಗೊಂಡು ಆ ಮೊಸರು ಕಡೆಗೆ ಹೊಡೆದಾಕ್ಬಿಟ್ಟು ಮತ್ತೆ ದೊಡ್ಡ ಮೊಸರು ಗಡಿಗೆ, ಅದು ಎಲ್ಲ ಬೆಣ್ಣೆ ಬರ್ತಾ ಇರುತ್ತೆ, ಚೆಲ್ಲಿ ಹರ್ಕೊಂಡು ಹೋಗ್ಬಿಡುತ್ತೆ. ಯಶೋಧ ಮಾತೆ ಹಾಲಿಲ್ಸಿ ಬರೋದ್ರೊಳಗಡೆ ಅಡ್ಗೆ ಮನೆ ಫುಲ್ ಹೋಗ್ಬಿಟ್ಟಿದೆ ಬೆಣ್ಣೆ ತುಪ್ಪಲ್ಲಿ. ನೋಡ್ತಾಳೆ, ಆಶ್ಚರ್ಯ, ಅಯ್ಯೋ ಇದನ್ನ ಯಾರು ಹೊಡೆದ್ರು? ಸ್ವಲ್ಪ ದೂರದಲ್ಲಿ ಕೃಷ್ಣ ನಿಂತ್ಕೊಂಡಿರ್ತಾನೆ, ಹಿಂಗೆ ಕೋಪದಲ್ಲಿ ನೋಡ್ತಾಳೆ, ಕೃಷ್ಣ ನೀನಾ ಮಾಡಿದ್ದೆ ಈ ಕೆಲ್ಸನ, ನಿಂಗೆ ಇಷ್ಟೊಂದು ಕೋಪ ಇದೆಯಾ? ಅಯ್ಯೋ ಅಯ್ಯೋ ಅಯ್ಯೋ, ಅವರೆಲ್ಲ ಬಂದ್ ಹೇಳ್ತಾ ಇದ್ರು ಗೋಪಿಕಾಸ್ತ್ರೀಯರು, ನೀನ್ ಹಿಂಗ್ ಮಾಡ್ದೆ, ಹೀಗ್ ಮಾಡ್ದೆ, ಹಾಗ್ ಮಾಡ್ದೆ ಅಂತ ಹೇಳ್ಬಿಟ್ಟು ಏನೆಲ್ಲಾ ಒಂದು ಸಜೆಷನ್ ಕೊಡ್ತಿರ್ತಾಳೆ. ಅಂದ್ರೆ ನೀವು ಬೆಣ್ಣೆನ ಮೇಲಕ್ಕಿಡ್ರಿ ಅಂತ ಹೇಳ್ಕೊಡ್ತಿದ್ದ. ಅಯ್ಯೋ ಮೇಲಕ್ಕಿಟ್ರುನು ಸುಮ್ನೆ ಇರಲ್ಲ ನಿನ್ ಮಗ, ಆ ಹುಡುಗರ್ನೆಲ್ಲ ಹತ್ತಿಬಿಟ್ಟು ಮೇಲಕ್ ತಗೊಳ್ತಾನೆ ಅಂತ. ಕತ್ಲಲ್ಲಿ ಇಡ್ರಿ ಅಂತ ಹೇಳ್ತಿರ್ತಾಳೆ. ಕತ್ಲಲ್ಲೂ ಇಟ್ಟು ನೋಡಿದ್ರಿ ಯಶೋಧ ಮಾತೆ, ನಿನ್ ಮಗನಿಗೆ ಆಗ್ತಿಲ್ಲ, ವಜ್ರ ವೈಢೂರ್ಯಗಳು ಅವೆಲ್ಲ ಪಳ 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 ಅಂತ ದಾರಿ ತೋರಿಸ್ತವೆ, ಬಂದ್ ಆರಾಮಾಗಿ ಎತ್ಕೊಂಡು ಹೋಗ್ತಾನೆ. ಸರಿ ಬಿಡಿ, ಹಾಗಾದ್ರೆ ನಾನು ಒಡವೆಗಳನ್ನೇ ಹಾಕಲ್ಲ ಕೃಷ್ಣನ್ಗೆ ಅಂತ. ಅಯ್ಯೋ 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 ಅಂತ ಕೆಲಸ ಮಾಡ್ಬಿಟ್ಟಿಯಾ? ನೋಡಿ, ಅಲ್ಲಿ ಪ್ರೀತಿ ಕೃಷ್ಣನ್ ಮೇಲೆ. ಒಡವೆ ಹಾಕ್ತೇ ಇರ್ಬೇಡಮ್ಮ, ಯಾಕಪ್ಪ ಅಂದ್ರೆ ಒಡವೆಗಳೇನು ಒಳೆಯಲ್ಲ, ಕೃಷ್ಣನ ಆ ಒಂದು ಶೈನಿಂಗು, ಅವನ ದೇಹದಲ್ಲಿ ಬರ್ತಿರ್ತಕ್ಕಂಥ ಆ ಒಂದು ಹೊಳಪು ಆ ಬಂಗಾರಕ್ಕೆ ಬೀಳುತ್ತೆ ಅಷ್ಟೇನೆ, ಆವಾಗ ಅವು ಶೈನಿಂಗ್ ಆಗ್ತವೆ. ನಿನ್ ಮಗನೇ ಶೈನಿಂಗ್ ಅಂತ ಹೇಳ್ತಿರ್ತಾರಂತೆ. ಅಂದ್ರೆ ಇದು ಹೇಳಕ್ ಬಂದು ಕೃಷ್ಣನನ್ನ ಹೊಗಳ್ತಾ ಇರ್ತಾರೆ. ಅವ್ರಿಗೆ ಒಡವೆ ಹಾಕೊಂಡಿರೋ ಕೃಷ್ಣನ್ ನೋಡಕ್ಕೆ ಇಷ್ಟ, ಹಂಗಾಗಿ ನೀನ್ ಒಡವೆ ಹಾಕಮ್ಮ ಅಂತ ಹೇಳ್ತಾರಂತೆ. ಈ ರೀತಿ ಎಲ್ಲಾ ಹೇಳ್ತಾ ಇದ್ರು, ನಾನ್ ನಂಬೇ ಇರ್ಲಿಲ್ಲ. ಅಬ್ಬಾ, ಇವತ್ತು ಗೊತ್ತಾಯ್ತು, ನೀನ್ ಖಂಡಿತ ಮಾಡಿರ್ತೀಯ, ಇವೆಲ್ಲ ಕೆಲ್ಸಗಳನ್ನ ನೀನ್ ಮಾಡಿರ್ತೀಯ, ಇವತ್ ಮಾತ್ರ ನಿನ್ನ ಸುಮ್ನೆ ಬಿಡಲ್ಲ ಕೃಷ್ಣ, ಈ ರೀತಿ ಕೆಲಸ ಮಾಡಿದ್ಯಾ ನೋಡು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಕೋಲ್ ಇರುತ್ತೆ, ಕೋಲ್ ತಗೊಂಡು ಇವತ್ ನಿನ್ನ ಸುಮ್ನೆ ಬಿಡಲ್ಲ, ನಿನಗ್ ಶಿಕ್ಷೆ ಕೊಡ್ತೀನಿ, ಇವತ್ ಕಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅಟ್ಟಿಸ್ಕೊಂಡು ಹೋಗ್ತಾಳೆ. ಸರಿ, ತಪ್ಪು ಮಾಡ್ದಾಗ ಹೆಂಗಿರುತ್ತೆ ಮುಖ? ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಅಮ್ಮ ಕಡ್ಡಿ ತಗೊಂಡಿದ್ದಾಳೆ, ಓಡಿಸ್ಕೊಂಡ್ ಬರ್ತಿದ್ದಾಳೆ, ಮುಗೀತು, ಓಡ್ತಾನೆ 900 ಕೊನೆಗಳು.
ಅಲ್ಲಿ ಬೆಣ್ಣೆ ತುಳ್ಕೊಂಡು ಓಡಾಡಿದಾನೆ, ಪುಟ್ಟ ಪುಟ್ಟ ಹೆಜ್ಜೆಗಳು, ಆ ಹೆಜ್ಜೆಗಳು ಇಟ್ಕೊಂಡು ಕೋಣೆಗಳೆಲ್ಲ ಓಡಿದಾನೆ. ಅವ್ರ ಮನೆಗೆ 900 ಕೋಣೆಗಳು ಬೇರೆ, ಈ ಯಶೋದ ಮಾತೆ ಬೇರೆ ದುಂಡ್ ದಪ್ಪ ಇರ್ತಾಳೆ, ಓಡ್ತಾ ಇದ್ದಾಳೆ ಅವನ ಹಿಂದೆ. ಆ 900 ಕೋಣೆ ಅಂದ್ರೆ ಒಳಗಡೆ ಹೋಗಿ ಏನಾರು ನೋಡ್ಕೊ ಬರ್ತೀವಿ ಮನೆ, ನಾವು ಸಿಂಗಲ್ ಬೆಡ್ರೂಮ್, ಡಬಲ್ ಬೆಡ್ರೂಮ್, ಟ್ರಿಬಲ್ ಬೆಡ್ರೂಮ್ ಅಂತೀವಲ್ವಾ, ಅವ್ರ ಮನೆಗೆ 900 ಬೆಡ್ರೂಮ್ಗಳು. ಅವನ್ನ ಒಳಗೋಗಿ ಹೊರಕ್ ಬರಕ್ಕೆ 1 ತಿಂಗಳು ಬೇಕಾಗ್ತಿತ್ತಂತೆ ನೋಡ್ಕೊಂಡ್ ಬರಕ್ಕೆ. ಏನಾದ್ರು ನೋಡ್ಕೊ ಬರ್ತೀವಿ ಯಶೋದ ಮಾತೆ ಮನೆ, ಋಷಭನ ಮನೆ ಅಂತಂದ್ರೆ 1 ತಿಂಗಳು ಆಗ್ತಿತ್ತಂತೆ ಈಚೆ ಬರೋದು ಅದನ್ನ ನೋಡ್ಕೊಂಡು. ಈ ಕೃಷ್ಣ ಓಡೋಗ್ತಿದ್ದಾನೆ ಅಲ್ಲೆಲ್ಲ ತಪ್ಪಿಸ್ಕೊಳ್ಳೋದಕ್ಕೆ. ಆ ಯಶೋದ ಮಾತೆ ಹಿಂದೆ ಒಟ್ಟಿಸ್ಕೊಂಡು ಹೋಗ್ತಾ ಇದ್ದಾಳೆ. ಕೊನೆಗೆ ಓಡಿ 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 ಅವಳೊಂದು ಹೂ ಮುಡ್ಕೊಂಡಿರ್ತಾಳಂತೆ, ಮಾಲತಿ ಹೂ ಅಂತ ಹೇಳ್ಬಿಟ್ಟು. ಆ ಹೂವು ಅಯ್ಯೋ ಅಯ್ಯೋ ನೋಡಿ, ಒಂದು ಹೂವು, ಒಂದು ಹಣ್ಣು, ಒಂದು ಹಾಲು, ಎಲ್ಲವೂ ಚೇತನಾತ್ಮಗಳೇ ಅಲ್ಲಿ. ಅಂದ್ರೆ ಭಗವಂತನ ಇರುವಿಕೆನಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಆ ಹೂವು ಅಯ್ಯೋ ತಾಯಿ ನಿನಗೆ ದೊಡ್ಡ ನಮಸ್ಕಾರ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕವನ್ನು ಓಡಿಸ್ಕೊಂಡು ಹೋಗ್ತಾ ಇದೆಯಲ್ಲ, ನೀನೆಂತ ಮಹಾಭಕ್ತೇನಮ್ಮ, ನಿನ್ನ ತಲೆ ಮೇಲೆ ನಾನಿದ್ದೀನಲ್ಲ, ಅಯ್ಯೋ ನಿನ್ ಪಾದದಲ್ಲಿ ಬಿದ್ದಿರ್ಬೇಕಂತ ದಪ್ಪ ಅಂತ ಬೀಳುತ್ತಂತ ಅವಳ ಪಾದದ ಹತ್ರಕ್ಕೆ ಆ ಹೂವು. ಆ ಯಶೋದ ಮಾತೇನೋ ಅಯ್ಯೋ ನೀನ್ ಬೇರೆ ಬೀಳ್ತೀಯ ಇಷ್ಟತ್ತಲ್ಲ ತೆಗೆದು ಎತ್ತು ಮತ್ ತಲೆ ಮೇಲೆ ಇಟ್ಕೊಂಡು ಓಡ್ತಿರ್ತಾಳೆ. ಆ ಹೂವಿಗೆ ಗೋಳು, ಅಯ್ಯೋ 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 ನಾನೆಂತ ತಪ್ಪು ಮಾಡ್ತಿದ್ದೀನಿ, ಇಂತಹ ಭಕ್ತೆಗೆ ತಲೆ ಮೇಲೆ ಕೂತು ತಿರ್ಗಾ ಬೀಳ್ತೈತೆ, ಅವಳು ಮತ್ತೆ ಎತ್ತು ಅದ್ರ ಮೇಲೆ ತಲೆ ಮೇಲೆ ಇಟ್ಕೊಂಡು ಓಡ್ತಾ ಇರ್ತಾಳೆ. ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವು, ಆ ಒಂದು ಹೂವು ಆಗಿರ್ಬೋದು, ಹಣ್ಣಿಗೆ ಎಂತಹ ಒಂದು ಭಾವದಲ್ಲಿ ಇರ್ತದೆ ಅಂತ ಹೇಳ್ಬಿಟ್ಟು. ಆ ರೀತಿ ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾಳೆ ಯಶೋದ ಮಾತೆ. ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಗೋಪಿಕಾ ಸ್ತ್ರೀಯರೆಲ್ಲ ಅಲ್ಲಿ ಓಡಾಡ್ತಿರ್ತಾರಲ್ವಾ, ಅವರೆಲ್ಲ ನೋಡ್ತಾರಂತೆ. ಅಯ್ಯೋ 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 ಯಶೋದ ಮಾತೆ ಏನ್ ಮಾಡ್ತಾ ಇದೀಯಾ, ಕೃಷ್ಣನ ಹಿಡಿಯೋದಕ್ಕೆ ಹೋಗ್ತಾ ಇದೀನಿ, ಯಾಕೆ ಏನಾಯ್ತು ಹಿಂಗೆಲ್ಲ ಮಾಡ್ಬಿಟ್ಟ, ನಾವ್ ಹೇಳಿರ್ಲಿಲ್ವಾ, ಮಾಡ್ತಾನೆ ನಿನ್ ನಮ್ಮದ ಮಾತ ಕೇಳ್ತಾ ಇರ್ಲಿಲ್ಲ, ಇವತ್ ನಿನಗ್ ಗೊತ್ತಾಗಿದೆ ಅಲ್ವಾ, ನಡಿ 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 ನಾವು ಬಂದ್ಬಿಟ್ಟು ನಿನ್ ಜೊತೆ ಹಿಡಿಯೋದಕ್ಕೆ ಅಂತ ಎಲ್ಲ ಓಡ್ತಾಳೆ. ಓಡ್ತಾರೆ 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 ಓಡ್ತಾರೆ, ಅವ್ನ್ ಹಿಡಿಯಕ್ಕೆ ಆಗಲ್ಲ. ಏನ್ ಕೆಲಸ ಮಾಡ್ತಿರ್ತಾನೆ ಗೊತ್ತಾ, ಇನ್ನೇನ್ ಸಿಕ್ಕಿದ ಹಿಡ್ಕೊಂಡ್ಬಿಟ್ಟೆ ತಪ್ಸ್ಕೊಂಡ್ಬಿಡ್ತಾನೆ, ಹಿಡ್ಕೊಂಡ್ಬಿಟ್ಟೆ ಅನ್ಕೊಂತಾಳೆ ತಪ್ಸ್ಕೊಂಡ್ಬಿಡ್ತಾನೆ. ಆ ರೀತಿ ಓಡ್ತಾ ಇರ್ತಾನೆ, ಸಿಕ್ಕ ಒಂಥರ ನಟನೆ ಮಾಡ್ತಿರ್ತಾನೆ, ಸಿಗೋದೇ ಇಲ್ಲ ಕೈಗೆ. ಓಡ್ತಾ ಇರ್ತಾನೆ ಓಡ್ತಾ ಇರ್ತಾನೆ ಓಡ್ತಾ ಇರ್ತಾನೆ. ಯಶೋದ ಮಾತೆ ನೋಡ್ತಾಳೆ ಅಂದ್ರೆ ಬಿಡೋದೇ ಇಲ್ಲ. ಎಷ್ಟು ಆಯಾಸ ಪಟ್ಕೊಳ್ತಾಳೆ ಅಂದ್ರೆ, ಮೊದ್ಲೇ ಸ್ಥೂಲಕಾಯ, ಹೊಡಿ 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 ಎದೆ ಮೇಲೆ ಕೆಳಗಡೆ ಆಗ್ತಿರುತ್ತೆ, ಸರಿಗೆಲ್ಲಾ ಜಾರ್ತಿರುತ್ತೆ, ಹೂವೆಲ್ಲ ಜಾರಿರ್ತವೆ, ಒಡವೆಗಳೆಲ್ಲ ಬಿದ್ದೋಗಿರ್ತವೆ, ಮೈ ತೋದೋಗಿರುತ್ತೆ ಬೆವರಿನಿಂದ, ಸುಸ್ತಾಗಿರುತ್ತೆ, ಬಿಡಲ್ಲ 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 ಅಂತ ಹಿಂದೆ ಓಡ್ತಿರ್ತಾಳೆ ಓಡ್ತಿರ್ತಾಳೆ ಓಡ್ತಿರ್ತಾಳೆ. ಅವನು ಓಡ್ತಿರ್ತಾನೆ, ಕೈಗೆ ಸಿಕ್ಕ ತರ ನಾಟಕ ಮಾಡ್ತಾನೆ, ಸಿಗಲ್ಲ, ಓಡ್ತಾ ಇರ್ತಾನೆ. ಇಲ್ಲಿ ಅರ್ಥ ಮಾಡ್ಕೋಬೇಕು, ಯಾರ ಹಿಂದೆ ಓಡ್ತಾ ಇದ್ದಾಳೆ, ಕೃಷ್ಣನ ಹಿಂದೆ ಓಡ್ತಾ ಇದ್ದಾಳೆ. ಯಾರು? ಯಶೋದ ಮಾತೆ. ಯಶೋದ ಮಾತೆ ಕೃಷ್ಣನ ಈ ಓಡುವಿಕೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾವು ಸಹ ಓಡ್ಬೇಕಂತೆ ಕೃಷ್ಣನ ಹಿಂದೆ. ಕೃಷ್ಣ 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 ನೀನ್ ಬೇಕು ನೀನ್ ಬೇಕು ನೀನ್ ಬೇಕು ಅಂತ ಹೇಳ್ಬೇಕು. ಯಾವಾಗ ಯಶೋದ ಮಾತೆ ಛಲ ಬಿಡದ ತ್ರಿವಿಕ್ರಮನ ಹಾಗೆ ಕೃಷ್ಣ ನಿನ್ನ ಹಿಡಿತೀನಿ, ಕೃಷ್ಣ ನಿನ್ನ ಹಿಡಿತೀನಿ, ನಿನ್ನ ಬಿಡಲ್ಲ ನಿನ್ನ ಬಿಡಲ್ಲ, ನಾವು ಹಾಗೆ ಭಕ್ತರಾಗಿ ನಿನ್ನ ಬಿಡಲ್ಲ ಕೃಷ್ಣ, ನೀನ್ ಬೇಕು ಕೃಷ್ಣ, ನಾವು ಓಡಿ ಅಂದ್ರೆ ಭಕ್ತಿಯನ್ನ ಹೆಚ್ಚಿಸ್ಕೋಬೇಕು ಅಂತ ಅರ್ಥ. ಓಡಿ ಓಡಿ ಹೋಗೋದಂದ್ರೆ ಭಕ್ತಿನ ಹೆಚ್ಚಿಸ್ಕೋಬೇಕು, ಹೆಚ್ಚು ಮಾಡ್ಕೊಂತ 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 ಕೃಷ್ಣನನ್ನ ಸಮೀಪ ಮಾಡ್ಬೇಕು ನಾವು. ಅಂದ್ರೆ ನಾವು ದೇವಸ್ಥಾನಗಳಲ್ಲಿ ಪರಿಕ್ರಮಣ ಮಾಡ್ತದೆ ಭಗವಂತ. ನಾವು ಇದು ಇಸ್ಕಾನ್ಗೆ ಹೋದ್ರೆ ಈ ಇದ್ರ ದಿವಸ ಲಕ್ಷ್ಮೀ ನರಸಿಂಹ ಸ್ವಾಮಿದು ಕಾರ್ಯಕ್ರಮ ದಿವಸ ಹೋದಾಗ ಪರಿಕ್ರಮಣ ಮಾಡ್ತಾರೆ ಭಗವಂತನ. ಆ ಪರಿಕ್ರಮಣದಲ್ಲಿ ಅವನಿಂದೆ ಓಡ್ಬೇಕಂತೆ ನಾವು. ಎಷ್ಟೊಂದ್ ಜನ ಸುಮ್ನೆ ಅಲ್ಲಿ ಇಲ್ಲಿ ನಿಂತ್ಕೊಂಡ ಸಮಯ ವ್ಯರ್ಥ ಮಾಡ್ತಾರೆ, ಗೊತ್ತಿಲ್ಲ ಅವ್ರಿಗೆ ಪರಿಕ್ರಮಣದ ಮಹತ್ವ ಗೊತ್ತಿಲ್ಲ. ಯಾಕೆ ಪರಿಕ್ರಮಣ ಮಾಡಿಸ್ತಾರೆ ಅಂದ್ರೆ ಭಕ್ತರಿಗೆ ಅರ್ಥ ಆಗ್ಲಿ ಅಂತ ಭಗವಂತನ ಹಿಂದೆ ಓಡ್ಬೇಕಂತೆ ನಾವು. ನೀನ್ ಬೇಕಪ್ಪ ನೀನ್ ಬೇಕಪ್ಪ ನೀನ್ ಬೇಕಪ್ಪ ಅಂತ ಹಿಂದೆ ಓಡ್ಬೇಕಂತ. ಆಗ ಕೃಷ್ಣ ಸಿಗ್ತಾನಂತೆ. ಯಾರೆಲ್ಲ ಅವನಿಂದ ಓಡ್ತಾರೆ ಬೇಕು 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 ಅಂತ ಅವ್ರಿಗೆ ಸಿಗ್ತಾನೆ. ನೋಡಿ, ಹಾಗೆ ಯಶೋದ ಮಾತೆನೂ ಓಡ್ತಾ ಇದ್ದಾಳೆ. ನೀನ್ ಹಿಡದೆ ಬಿಡಲ್ಲ, ನಿನ್ನಿವತ್ತು ಕಟ್ ಹಾಕ್ತೀನಿ. ನಾವು ಹಾಗೆ ಕೃಷ್ಣ ನನ್ನ ಹೃದಯದಲ್ಲಿ ನಿನ್ನನ್ನು ಕಟ್ ಹಾಕ್ತೀನಿ ಅಂತ ಹೇಳಿ ಆ ರೀತಿ ಇಟ್ಕೊಂಡು ಓಡ್ತಾ ಇರ್ಬೇಕಂತ. ಕೊನೆಗೇನಾಗ್ಬಿಡುತ್ತೆ, ಕೃಷ್ಣ ಸ್ವಲ್ಪ ದೂರ ಓಡಿ ಓಡಿ ತಿರುಗಿ ನೋಡ್ತಾನಂತೆ ತಾಯಿನ. ಹೇಗುಸುರು ಬಿಡ್ತಾ ಇದ್ದಾಳೆ, ಸುಸ್ತಾಗಿದೆ, ಒಡವೆಗಳೆಲ್ಲ ಜಾರ್ ಹೋಗಿದ್ದಾವೆ, ಸೆರಗು ಜಾರ್ತಾ ಇದೆ, ಅಮ್ಮ ತುಂಬಾ ಸುಸ್ತಾಗ್ಬಿಟ್ಟಿದ್ದಾಳೆ. ನೋಡ್ತಾನೆ, ಇನ್ನ ಆಟ ಆಡ್ಸೋದ್ ಬೇಡ ಅಮ್ಮನ್ನ, ಇನ್ನ ಗೋಳು ಹುಯ್ಕೊಳ್ಳೋದ್ ಬೇಡ, ಇಷ್ಟೆಲ್ಲಾದ್ರೊಳ್ ನನ್ನನ್ನು ಬಿಡ್ತಾ ಇಲ್ಲ, ಇವಳಿಗೆ ಸಿಗ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. ಹಾಗೆ ಭಕ್ತರಿಗೂ ಅಷ್ಟೇ ಬೇಕು. ಎಂಥ ಕಷ್ಟ ಬರ್ಲಿ, ಏನೇ ಬರ್ಲಿ, ಜೀವನದಲ್ಲಿ ಎಂಥದ್ದೇ ಬರ್ಲಿ, ಚಿಂತೆ ಮಾಡದೆ ಕೃಷ್ಣನ ಹಿಂದೆ ಹೋಗ್ತಾ ಇದ್ರೆ ಕೃಷ್ಣ ಸಿಕ್ಕೇ ಸಿಗ್ತಾನೆ. ಇವನ್ಗೆ ಇಂತೆಲ್ಲಾ ಕಷ್ಟ ಕೊಟ್ಟೆ, ಈ ತರ ಎಲ್ಲಾ ಮಾಡಿದೆ, ಹಿಂಗೆಲ್ಲ ಆಯ್ತು, ಆದ್ರೂ ನನ್ನನ್ನು ಬಿಡ್ತಾ ಇಲ್ಲ ಅವನು. ಆಗ ಕೃಷ್ಣ ಬರ್ತಾನೆ ನಮ್ಮ ಹತ್ರಕ್ಕೆ. ನಾವೇನಾದ್ರೂ ಒಂದು ಚೂರು ಏನಾದ್ರೂ ವಿಚಲಿತರಾದ್ವಿ, ಒಂದು ಘಟನೆ ನಡೀತು ವಿಚಲಿತರಾದ್ವಿ, ಏನೋ ಒಂದು ವಿಮುಖರಾದ್ವಿ ಅಂದ್ರೆ ಫಿನಿಶ್, ನಮ್ ಜೀವನನೇ ಹೊರಟೋಗುತ್ತೆ. ಏನೇ ಬಂದ್ರು ವಿಚಲಿತರಾಗಬಾರ್ದು, ಎಂಥದ್ದೇ ಬಂದ್ರು ವಿಚಲಿತರ.
ಎಲ್ಲವೂ ಕೃಷ್ಣನ್ಗೆ ಅರ್ಪಿಸ್ಬೇಕು. ಎಲ್ಲವನ್ನ ಅವನಿಗೆ ಅರ್ಪಿಸಿದಾಗ ಆ ಕಷ್ಟವನ್ನ ತಗೊಳ್ತಾನೆ. ಅರ್ಪಿಸ್ಬೇಕು. ನಾವು ಅರ್ಪಿಸಕ್ಕೆ ರೆಡಿ ಇಲ್ಲ. ಒತ್ಕೊಳಕ್ ನಾವು ಕಷ್ಟ ಒತ್ಕೊಳಕ್ ರೆಡಿ ಇರ್ತೀವಿ, ಅವನ ಮೇಲೆ ಒರ್ಸಕ್ ರೆಡಿ ಇಲ್ಲ. ಅವ್ನು ಒತ್ಕೊಳಕ್ ರೆಡಿ ಇರ್ತಾನೆ. ಕೊಡಿ ಅಂತ. ಒಂದ್ಸರಿ ಗೋಪಿಕಾ ಒಬ್ಳು ತಲೆಗೆ ಮೇಲೆ 2 ಬೆನ್ಗೆ ಎತ್ಕೋಬೇಕು. ಕೃಷ್ಣನ್ ಕರೀತಾಳೆ, ಕೃಷ್ಣ ಬಾ ಒರ್ಸು ಅಂತ. ಕೃಷ್ಣ ಹೇಳ್ತಾನೆ, ನಾನು ಒರ್ಸಲ್ಲ. ಬಾರಪ್ಪ ಒರ್ಸು, ಯಾರು ಇಲ್ಲ ಹತ್ರದಲ್ಲಿ. ನಾನು ಒರ್ಸಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾನೆ ಜಗಳ ಮಾಡಿ. ನೋಡಿದ್ರೆ ಮನೆ ಹತ್ರ ಬರ್ತಾಳಂತೆ, ಬಾಗ್ಲಲ್ಲಿ ನಿಂತ್ಕೊಂಡಿದ್ದಾನೆ ಕೃಷ್ಣ. ಜಗಳ ಮಾಡ್ತಾಳೆ, ಅಲ್ಲಿ ಒರ್ಸಂದ್ರೆ ಒರ್ಸ್ಲಿಲ್ಲ, ಬಂದಿಲ್ಲಿ ನಿಂತ್ಕೊಬಿಟ್ಟಿದ್ಯಾ ದೊಡ್ಡದಾಗಿ ಅಂತ ಹೇಳ್ಬಿಟ್ಟು. ಆಗ ಬಾಯಿಲಿ ಇಳಿಸ್ತೀನಿ ಅಂತಾನೆ. ಏನು ಬೇಡ, ಒತ್ಕೊ ಅಂದ್ರೆ ಒರ್ಸು ಅಂದ್ರೆ ಒರ್ಸ್ಲಿಲ್ಲ, ಈಗ ಇಳಿಸ್ತಿ ಅಂತ. ನಾನು ಯಾವತ್ತೂ ಒರ್ಸೋದಕ್ಕೆ ರೆಡಿ ಇಲ್ಲ, ಭಾರವನ್ನ ಇಳಿಸೋದಕ್ಕೆ ರೆಡಿ ನಾನು ಅನ್ನಂತೆ ಭಗವಂತ. ಅರ್ಥ ಮಾಡ್ಕೋಬೇಕು ನೋಡಿ, ಅವನ ಲೀಲೆಗಳೇ ಅದ್ಭುತ. ಭಕ್ತರಾದ್ರೆ ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ, ಇಲ್ಲಂದ್ರೆ ಅರ್ಥ ಮಾಡ್ಕೊಳಕ್ ಆಗಲ್ಲ. ಆ ತಲೆ ಮೇಲೆ ಇರ್ತಕ್ಕಂಥ ಭಾರವನ್ನ ನಾನು ಇಳಿಸ್ತೀನಿ ಅಂತ ಬಂದಂತೆ. ನಮಗೂ ಅಷ್ಟೇ ಜೀವನದಲ್ಲಿ ಕಾಯ್ತಾ ಇರ್ತಾನಂತೆ, ನನ್ ಭಕ್ತರು ನನಗ್ ಕೊಟ್ರೆ ಅವ್ರ ಕಷ್ಟಗಳನ್ನೆಲ್ಲ ನಾನ್ ತಗೊಳ್ತೀನಿ, ಅವನಿಗೆ ಸಂತೋಷವನ್ನ ಕೊಡ್ತೀನಿ, ಆನಂದವನ್ನ ಕೊಡ್ತೀನಿ, ನನ್ನ ಧಾಮಕ್ಕೆ ಹಿಂತಿರುಗೋದಕ್ಕೆ ಹೋಗ್ಬೇಕಂತ ಮಾರ್ಗವನ್ನ ಕೊಡ್ತೀನಿ ಅಂತ ಹೇಳಿ ಕಾಯ್ತಾ ಇರ್ತಾನಂತೆ. ನಾವೇನ್ ಮಾಡ್ತೀವಿ, ಕೊಡಕ್ ರೆಡಿ ಇಲ್ಲ. ಇದ್ ನಂದು, ಅದ್ ನಂದು, ಆ ಕೆಲ್ಸ ನಾನಿಲ್ಲ ಅಂದ್ರೆ ನಡೆಯಲ್ಲ, ಈ ಕೆಲ್ಸ ನಾನಿಲ್ಲ ಅಂದ್ರೆ ನಡೆಯಲ್ಲ, ಅಲ್ಲಿ ನಾನೇ ಇರ್ಬೇಕು. ನೋಡ್ರಿ ಹೆಂಗೆ ಅಂತೀವಿ ಅಂತಂದ್ರೆ, ಯಾರನ್ನ ನೋಡ್ಬಹುದು, ಯಾರನ್ನೂ ಅಲ್ಲ, ನಮ್ಮ ಮನೆಯವ್ರನ್ನೇ ಹೇಳ್ತೀನಿ. ನಮ್ಮ ಮನೆಯವ್ರ ಹೈಸ್ಕೂಲ್ HM, ನಾನು ಹೇಳ್ತಿದ್ದೆ ಜಪ ಮಾಡ್ರಿ ಅಂತ. ನೋಡು, ನಂಗೆ ಅವೆಲ್ಲ ಹೇಳ್ಬೇಡ, ನನ್ಗೆ ಗಾಡಿ ಕೆಲಸ ಇದೆ, ನಾನು ಇಲ್ಲ ಅಂದ್ರೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದು ಅಂದ್ರೆ ಸಂಜೆ ಬರೋದು. ಮಾಡ್ತಿರ್ಲಿಲ್ಲ, ಮಾಲೆನ ಮಾಡ್ತಿರ್ಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ಅಂದ್ರೆ ನಾನೇ ಓದ್ಕೊಂಡಿದ್ದೀನಂತ. ಮೊನ್ನೆ ರಿಟೈರ್ಡ್ ಮಾಡಿ ಮನೆಗೆ ಕಳ್ಸಿದ್ರು. ಅಲ್ಲೇನಾದ್ರು ನಿಂತಿದ್ಯಾ HM ಪೋಸ್ಟ್? ಇಲ್ಲ. ಇನ್ಯಾರೋ ಒಬ್ಬ ಬಂದು ಅದನ್ನ ನಡ್ಕೊಂಡು ಹೋಗ್ತಾ ಇದ್ದೆ. ನಾವ್ ಅಂದ್ಕೊಳ್ತೀವಿ, ನಾನಿದ್ರೇ ನಡೆಯೋದು, ನಾನಿದ್ರೇ ಆಗೋದು, ನಾನಿಲ್ಲ. ಟಾಟಾ ಮೊನ್ನೆ ಇವ್ರು ಸತ್ತೋದ್ರು ಅಲ್ವಾ, ಅವ್ರು ಎಂತ ಶ್ರೀಮಂತರು. ಈಗ ಅವ್ರು ಹೋದ್ರು ನಡೆಯುತ್ತೆ, ಎಲ್ಲವೂ ಪ್ರಪಂಚನೇ ನಡೆಯುತ್ತೆ. ಯಾರಿದ್ರು ನಡೀತೈತೆ, ಯಾರಿಲ್ಲದ್ರು ನಡೆಯುತ್ತೆ. ನಾವು ಅಜ್ಞಾನದಲ್ಲಿ ಅಂದ್ಕೊಂಡಿದೀವಿ, ನಾನಿಲ್ಲದಿದ್ರೆ ನಡೆಯಲ್ಲ, ನಮ್ಮ ಮನೇಲಿ ನಾನಿಲ್ಲದಿದ್ರೆ ನಡೆಯಲ್ಲ. ಈ ಒಂದು ತಪ್ಪು ತಿಳುವಳಿಕೆನ ಇಟ್ಕೊಂಡು ಆ ಒಂದು ಎಲ್ಲಾ ವಿಚಾರಗಳನ್ನ, ಎಲ್ಲ ಕಷ್ಟಗಳನ್ನ, ಎಲ್ಲಾ ಸುಖಗಳನ್ನ ನನ್ನ ಮೇಲೆ ಹಾಕೊಳಕ್ ಇಷ್ಟಪಡ್ತೀನಿ. ಭಗವಂತನಿಗೆ ಕೊಡಕ್ ರೆಡಿ ಇರಲ್ಲ ನಾವು. ಅವನನ್ನ ನಮ್ಮ ಮನೇಲಿ ಇಟ್ಕೊಂಡು, ಯಜಮಾನನ ಇಟ್ಕೊಂಡು ಅವನಿಗೆ ಕೊಡಕ್ ರೆಡಿ ಇಲ್ಲ ನಾವು. ಅವನಿನ್ನೇನ್ ಮಾಡ್ತಾನೆ, ನಾವು ಕೊಡಕ್ಕೆ ರೆಡಿ ಇಲ್ಲ, ಹೆಂಗ್ ಬರ್ತಾನೆ? ಕರೆದ್ರೆ ಬರೋದು ಅವನು, ಕರೀಲಿಲ್ಲ ಅಂದ್ರೆ ಬರೋದಿಲ್ಲ ಅಲ್ವಾ. ಹಾಗಾಗಿ ನಮ್ಮ ಕಷ್ಟಗಳನ್ನ ಭಗವಂತನಿಗೆ ಕೃಷ್ಣ ಇದು ನಿಂದೆ. ಗುಣವತಿ ಏನ್ ಮಾಡಿದ್ಲು, ಎಲ್ಲವನ್ನ ಅವನಿಗೆ ಅರ್ಪಿಸಿದ್ಲು. ಗಂಡ ಸತ್ತೋದ ಅಥವಾ ತಂದೆ ಸತ್ತೋದ್ರು ಅಂತ ಚಿಂತೆ ಮಾಡ್ತಾ ಕುತ್ಕೊಳ್ಳಿಲ್ಲ. ಇದು ನಿನ್ನ ಕರುಣೆ ತಂದೆ. ನೋಡಿ, ಅಂತಹ ಕೆಟ್ಟ ಒಂದು ಸಂದರ್ಭದಲ್ಲೂ ಕೂಡ ಇದು ನಿನ್ನ ಕರುಣೆ, ನನ್ನನ್ನ ಇನ್ನೇನೋ ಒಂದು ವಿಚಾರ ಮಾಡೋದಕ್ಕೆ ಇಲ್ಲಿ ಇಟ್ಟಿದ್ಯಾ, ಹಂಗಾಗಿ ನಾನು ನಿನ್ನ ಸೇವೆನ ಮಾಡ್ತೀನಿ. ಈ ರೀತಿ ಭಾವದಲ್ಲಿ ನಾವಿದ್ದಾಗ ನಮ್ಮ ಕಷ್ಟ ಸುಖಗಳನ್ನ ನಮ್ಮ ಮನೇಲಿ ಇಟ್ಕೊಂಡು ನೋಡ್ಕೊಂಡು ಹೋಗು ತಂದೆ ನೀನು ಅಂತ ಇಟ್ಕೊಂಡ್ಬಿಟ್ರೆ ಆಯ್ತು, ಅವನನ್ನ ಮುಗೀತು. ನಾವ್ ಊಟ ಮಾಡ್ಬೇಕಾದ್ರೆ ಅವ್ನ್ಗೆ ಊಟ, ನಾವ್ ಹಾಲು ಕುಡಿಬೇಕಾದ್ರೆ ಅವ್ನ್ಗೆ ಹಾಲು, ನಾವ್ ಮಲ್ಕೋಬೇಕಾದ್ರೆ ಅವ್ನ್ ಮಲಗ್ಸೋದು, ಇಷ್ಟ್ ಮಾಡಿದ್ರೆ ಸಾಕು, ಬೇರೆ ಏನು ಕೇಳಲ್ಲ ಅವನು. ಸಪ್ರೇಟ್ ಕೇಳ್ತಾನ? ಇಲ್ಲ, ನೀನೇನ್ ತಿಂತಿ ಅದನ್ನ ಇಡು ಅಂತಾನೆ ಹೇಳಿರೋದು ಗುರುಗಳು, ಹೌದಲ್ವಾ. ನಮ್ಗೆ ಅದೂ ಕಷ್ಟನೇ, ಆ ಒಂದು ಪ್ರಸಾದವನ್ನ ಇಡೋಕ್ಕೂ ಕಷ್ಟನೇ ಅವನಿಗೆ. ಈ ರೀತಿ ನಾವೆಲ್ಲವನ್ನ ನಮ್ಮಿಚ್ಛೆಗೆ ಅನುಗುಣವಾಗಿ ಮಾಡ್ಕೊಂಡು ತಿಂದು ಈ ಮಟ್ಟದಲ್ಲಿ ಇದೀವಿ. ಹಾಗಾಗಿ ಈ ಒಂದು ಒಂದು ಹಿಡಿಯೋದಕ್ಕಂತ ಹೋದಾಗ ಕೃಷ್ಣ ನಿಂತ್ಕೊಂಡು ನೋಡ್ತಾನೆ, ಇನ್ನು ಸಾಕು, ಇವಳನ್ನ ಸತಾಯಿಸೋದ್ ಬೇಡ ಅಂತ ಹೇಳ್ಬಿಟ್ಟು ಸುಮ್ನೆ ನಿಂತ್ಕೊಳ್ತಾನೆ. ಎಲ್ಲಿ ಒಂದು ಇದು ಬರುತ್ತೆ, ಹೊರಳು ಕಲ್ಲು, ಅಲ್ಲಿ ನಿಂತ್ಕೊಂಡಿರ್ತಾನೆ. ಆಗ ಯಶೋದ ಮತ್ತೆ ಬಂದು ಹಿಡ್ಕೊಳ್ತಾಳೆ. ಹಿಡ್ಕೊಂಡಾಗ ಇವರು ಗೋಪಿಕಾ ಇವರು ಹೇಳ್ತಿರ್ತಾರೆ, ಅಮ್ಮ ಒಳ್ಳೆ ಕೆಲಸ ಮಾಡ್ದೆ, ಇವತ್ ನಮಗ್ ಸಖತ್ ಖುಷಿ ಆಗ್ತದೆ, ಕೃಷ್ಣನ್ ಬಾರಿ ಗೋಳೈಕೊಂಡಿದ್ದ, ನಮ್ಮನ್ನ ಕಟ್ ಹಾಕು ಏನನ್ನ. ಸರಿ, ಹಗ್ಗ ತಗೊಂಡ್ಬಂದ್ಬಿಡ್ತಾರೆ, ಕಟ್ ಹಾಕ್ತಾರೆ. ಕಟ್ ಹಾಕಕ್ ಹೋದಾಗ ಏನಾಗುತ್ತೆ, 2 ಅಂಗ್ಲ ಶಾರ್ಟೇಜ್ ಬಂದ್ಬಿಡುತ್ತೆ, 2 ಇಂಚ್ ಶಾರ್ಟೇಜ್. ಸರಿ, ಅವ್ರ ಮನೆಗೆ ಹಗ್ಗಕ್ಕೆ ಬರವಾ, 9 ಲಕ್ಷ ಹಸುಗಳಿದಾವೆ, ಎಲ್ಲ ಬಿಚ್ಕೊಂಡ್ ಕಟ್ಟು 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 ಅಂತ ಕೊಡ್ತಿರ್ತಾರೆ. ಕಟ್ತಾಳೆ, ಮತ್ತೆ ಕಟ್ಟಕ್ ಹೋಗ್ತಾಳೆ, 2 ಇಂಚ್ ಶಾರ್ಟೇಜ್. 9 ಲಕ್ಷ ಹಸುಗಳು ಕಟ್ಟಿರ್ತಕ್ಕಂಥ ಹಗ್ಗ ಎಲ್ಲ ಮುಗ್ದೋಯ್ತು. ಕಟ್ತಾರೆ, ಮತ್ತೆ 2 ಇಂಚ್ ಶಾರ್ಟೇಜ್. ನೋಡಿ ಅಲ್ಲಿ ಏನಾಗ್ತಿದೆ ಅಂದ್ರೆ, ಇಷ್ಟೊಂದು ಹಗ್ಗ ಅವನು ಚಿಕ್ಕ ಹೊಟ್ಟೆಗೆ ಶಾರ್ಟೇಜ್ ಬರ್ತಾ ಇದೆ ಅಂದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಕಟ್ಟಾಕ್ಬೇಕು ಅಷ್ಟೇ ಗೊತ್ತಿರೋದು ಅವ್ರಿಗೆ. ನಾವು ಹಂಗೆ ಭಕ್ತಿ ಮಾಡ್ಬೇಕಷ್ಟೆ, ನೆಕ್ಸ್ಟ್ ಕೇಳಬಾರ್ದು. ಇದು ಕೊಡು ಕೃಷ್ಣ, ಅದು ಕೊಡು ಕೃಷ್ಣ, 16 ಮಾಲೆ ಮಾಡಿದ್ದೀನಿ, ನನ್ನ ಮಗಳು ಮದುವೆ ಮಾಡಿಸು, 16 ಮಾಲೆ ಮಾಡಿದ್ದೀನಿ, ನನಗೆ ಈ ಒಂದು ಇದನ್ನ ಕೊಡ್ಸು, ಬೇಡ, ಮಾಡಬಾರ್ದು. ಭಕ್ತಿಯನ್ನ ಮಾಡಿ ನಾವು ಆ ಪ್ರತಿಫಲವನ್ನ ಕೇಳಬಾರ್ದು. ಪ್ರತಿಫಲ ಕೊಡೋದು ಅವನಿಗೆ ಗೊತ್ತಿದೆ, ನಾನೇನ್ ಮಾಡ್ತಿದ್ದೇನೆ ಅದಕ್ಕೆ ತಕ್ಕನಾಗ ಅವ್ನು ಕೊಡ್ತಾನೆ. ಅಲ್ಲಿ ಏನಾಗುತ್ತೆ, ಕಟ್ ಹಾಕ್ಬೇಕು ಅಷ್ಟೇ ಇರೋದು ಅವ್ರ ಹತ್ರ. ಭಗವಂತನನ್ನ ಹೃದಯದಲ್ಲಿ ಕಟ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಆ ಕಟ್ ಹಾಕೋ ಬರದಲ್ಲಿ 9 ಲಕ್ಷ ಹಸುಗಳು ಮುಗ್ದೋಗ್ಬಿಡುತ್ತೆ. ಆಗ ಒಬ್ರು ಮುಂದೆ ಬರ್ತಾರೆ, ಗೋಪಿಕಸ್ತ್ರೀ, ಯಶೋದ ಮತ್ತೆ ನಮ್ಮನೆಗೆ 2 ಹಸು ಇದೆ, ಹಗ್ಗ ತಗೊಂಡ್ಬರ್ತೀನಿ ತಾಳು ಅಂತ ಓಡಿ ಹೋಗಿ ಹಗ್ಗ ತಗೊಂಡ್ಬರ್ತಾರೆ. ಅದನ್ನು ಕಟ್ಟಿ ಮತ್ತೆ 2 ಅಂಗಸರು. ಇನ್ನೊಬ್ಬ ಬರ್ತಾರೆ, ನಮ್ಮನೆಗೆ 5 ಹಸು ಇದಾವೆ, ಯಶೋದ ಮತ್ತೆ ಇರು ಓಡಕ್ ತಗೊಂಡ್ಬರ್ತೀನಿ. ಅವರು ಓಡಕ್ ತಗೊಂಡ್ಬರ್ತಾರೆ. ಯಾರು ತಗೊಂಬಂದ್ ಎಷ್ಟು
ಆ ವೃಂದಾವನದಲ್ಲಿರ್ತಕ್ಕಂಥ ಹಗ್ಗಗಳೆಲ್ಲಾ ಮುಗಿದ್ರು ಭಗವಂತನ ಕಟ್ಟಕ್ಕಾಗಲ್ಲ. ಅರ್ಥ ಆಯ್ತಾರಲ್ವಾ? ಕಟ್ಟಕ್ಕಾಗತ್ತ ಅವನನ್ನ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನ, 14 ಲೋಕಗಳನ್ನ ಪಾಲನೆ ಮಾಡುವಂತಹ ದೇವ ಋಣ ಕಾಷ್ಟದಲ್ಲಿರ್ತಕ್ಕಂಥ ಭಗವಂತನನ್ನ ಕಟ್ಟಕ್ಕಾಗತ್ತ? ಖಂಡಿತ ಸಾಧ್ಯ ಇಲ್ಲ. ಆದ್ರೆ ಭಗವಂತ ಉಸಿನಾಗೆ ನಕ್ಕೊಂಡು ನಿಂತಿರ್ತಾನೆ, ಅವ್ರು ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಒಂದು ದೇವತೆಗಳು, ಮುಕ್ಕೋಟಿ ದೇವತೆಗಳು ನಡುಗ್ತಾ ಇರ್ತಾರಂತೆ ಆ ದೃಶ್ಯ ನೋಡ್ಬಿಟ್ಟು. ಆ ಬ್ರಹ್ಮ, ಇಂದ್ರ ಎಲ್ಲರೂ ಭಯ ಪಡ್ತಾ ಇದಾರಂತೆ. ಏನಪ್ಪಾ ಮಾಡ್ತಿದಾರೆ ಇವರು ವೃಂದಾವನದಲ್ಲಿ, ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನ ಕಟ್ಟಿ ಹಾಕೋದಕ್ ನೋಡ್ತಿದಾರ ಅಂತ ಅವರೆಲ್ಲರೂ ಗಡಗಡ ನಡುಗ್ತಾ ಇರ್ತಾರಂತೆ ಆ ದೃಶ್ಯವನ್ನ ನೋಡ್ಬಿಟ್ಟು. ಅಂದ್ರೆ ಭಯ ಪಡ್ತಾ ಇದಾರಂತೆ ಕೃಷ್ಣನನ್ನ ಕಟ್ಟಿ ಹಾಕೋದನ್ನ ನೋಡ್ಬಿಟ್ಟು. ಸಾಧ್ಯನ ಕಟ್ಟಾಕಕ್ಕೆ ಇಲ್ಲ, ಆದ್ರೆ ಮುಗ್ಧ ಭಕ್ತಿಯಿಂದ ಕಟ್ಟಿ ಹಾಕೋದಕ್ಕೆ ನೋಡ್ತಾ ಇರೋದನ್ನ ನೋಡಿದಾಗ ಅವರೆಲ್ಲ ಭಯಭೀತರಾಗ್ತಾರಂತೆ. ಆದ್ರೆ ಭಕ್ತರಿಗೆ ಭಯಭೀತಿ ಇಲ್ಲ, ಕೃಷ್ಣನನ್ನ ಕಟ್ಟಿ ಹಾಕೋದ್ರಲ್ಲ ಇರ್ತಾರೆ. ಯಾಕೆಂದ್ರೆ ಅವನನ್ನ ಹಿಡಿದು ತಮ್ಮ ಹೃದಯದಲ್ಲಿ ಇಟ್ಕೋಬೇಕಂತ ಆಸೆ. ಯಾಕೆಂದ್ರೆ ಕೃಷ್ಣನಿಗೆ ಏನ್ ಆಸೆ ಗೊತ್ತಾ? ಅತ್ಯಂತ ಪ್ರಪಂಚದಲ್ಲಿ ಅತೀ ದೊಡ್ಡದು ಅಂದ್ರೆ ಯಾವ್ದು ಅಂತ ಕೃಷ್ಣನನ್ನ ಕೇಳಿದಾಗ, ಭಗವಂತನ ಪುಟ್ಟ ಹೃದಯ ನನ್ಗಿಷ್ಟ ಅಂತ ಹೇಳಿದ್ನಂತೆ. ಯಾರ್ದಿಷ್ಟ? ಭಕ್ತರ ಪುಟ್ಟ ಹೃದಯ ನನಗಿಷ್ಟ ಅಂತ. ಯಾಕೆಂದ್ರೆ ಅಲ್ಲಿಟ್ಟಿದ್ದಾರೆ ನನ್ನ ಭಕ್ತರು, ಆ ಜಾಗ ನನಗಿಷ್ಟ ಅಂತ ಹೇಳ್ತಾನಂತೆ ಭಗವಂತ. ಆ ಪುಟ್ಟ ಹೃದಯ ನನಗೆ ತುಂಬಾ ತುಂಬಾ ಪ್ರಪಂಚದಲ್ಲಿ ದೊಡ್ಡದು ಅಂತ ಹೇಳ್ತಾನಂತೆ. ಅಂದ್ರೆ ಅಷ್ಟು ಕರುಣಾಮಯಿ ಅಲ್ವಾ? ಅಂತಹ ಮುದ್ದು ಕೃಷ್ಣನನ್ನ ಕಟ್ ಹಾಕ್ತಾ ಇದಾರೆ. ನಂತರ ಏನಾಗುತ್ತೆ, ಆ 2 ಇಂಚು ಏನ್ ಶಾರ್ಟೇಜ್ ಬರ್ತಾ ಇದೆ ಗೊತ್ತಾ? ಪರಿಶ್ರಮ. 1 ಇಂಚು ಪರಿಶ್ರಮ. ಕಷ್ಟ ಪಡ್ಬೇಕು. ಭಗವಂತ ಸಿಗ್ಬೇಕಂದ್ರೆ ಶ್ರಮ ಪಡ್ಬೇಕು. ಏನಾದ್ರೂ ಒಂದ್ ಸಿಗ್ಬೇಕಂದ್ರೆ ನಾವು ಕಷ್ಟ ಪಡಲ್ವಾ? ಏನಾದ್ರು ಒಂದ್ ಕೆಲಸ ಮಾಡ್ಬೇಕಂದ್ರೆ ಕಷ್ಟ ಪಡಲ್ವಾ? ಕಷ್ಟಪಟ್ರೆ ತಾನೆ ಅದ್ ಸಿಗೋದು. ಈಗ SSLC ಮಗ ರ್ಯಾಂಕ್ ಬರ್ಬೇಕಂದ್ರೆ ಸುಮ್ನೆ ಬಂದ್ಬಿಡುತ್ತಾ? ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದ್ರಲ್ವಾ ರ್ಯಾಂಕ್ ಬರೋದು. ಅದೇ ರೀತಿನೇನೆ ಕಷ್ಟ ಪಡ್ಬೇಕು. ಕೃಷ್ಣ ಸಿಗ್ಬೇಕಂದ್ರೆ ಕಷ್ಟ, ಪರಿಶ್ರಮ. ಅಂದ್ರೆ ಭಕ್ತಿಯನ್ನ ಮಾಡೋದಕ್ಕೆ ಕಷ್ಟ ಪಡ್ಬೇಕು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಳ್ಬೇಕಂತ ಹೇಳಿದಾರೆ, ಎದ್ದೇಳ್ಬೇಕು. ಯಾಕಪ್ಪ? ಅವ ಫ್ರೀಯೇ ಸಿಗೋದು ಅವಾಗ್ಲೇ. ಕೃಷ್ಣ, ನನಗೂ ಕೃಷ್ಣನಿಗೂ ಸಂಬಂಧ ಏರ್ಪಡದೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಅವನು ಇಬ್ರೆ. ಅದೇ ಜಪ, ಸತ್ಯ ಹೇಳ್ತಿದ್ದೀನಿ, ಅದೇ ಜಪ. ನಾವು ಅದ್ರ ನಂತರ ಮಾಡ್ತೀವಲ್ವಾ, ಬೆಳಗ್ಗೆ ಸಾಯಂಕಾಲ ತನಕ ಸುತ್ತಿದ್ದೆ ಬರೀ ಸುತ್ತಿರ್ತೀವಿ. ಮಾಲೆನ ಮಣಿ ಎಳಿತಿರ್ತೀವಿ ಹೊರತು ನಮ್ಮ ಮನ್ಸೆಲ್ಲ ಆ ಪ್ರಪಂಚನೇ ಸುತ್ತಿರುತ್ತೆ ಬೆಳಗ್ಗೆನ ಸಂದವ್ರಿಗೆ ಏನೇನಾಯ್ತು. ಆದ್ರೆ ಜಪ ಆಗದೆ ಅವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಕೃಷ್ಣ ಇಬ್ರೆ ಜಪ ಮಾಡ್ತಾ ಇರ್ತೀವಿ. ಆವಾಗ್ಲೇ ಕೃಷ್ಣ ನಮಗೆ ಸಿಗೋದು. ಅಂಥ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಒಂದು ಆರತಿ ಮಾಡಿ ಜಪ ಮಾಡ್ಬೇಕು. ಪರಿಶ್ರಮ. ಭಗವದ್ಗೀತೆ ಓದ್ಬೇಕು. ಎಷ್ಟು ಜನ ಇಲ್ಲಿ ಭಗವದ್ಗೀತೆ ಓದಿದ್ವಿ ಕಂಪ್ಲೀಟ್ ಆಗಿ? ಇಲ್ಲ, ಇನ್ನೂ ಓದಕ್ಕಾಗಿಲ್ಲ. ಆಗಿಲ್ಲ ಮಾತಾಡ್ಸಿ ಆಗಿಲ್ಲ. ನಾನು ಒಂದೇ ಸರಿನೇ ಓದಿರೋದು. 2ನೇ ಸರಿ ಒಂದನೇ ಸರಿ ಓದ್ದಾಗ ಒಂಥರ ಅರ್ಥ ಆಯ್ತು, 2ನೇ ಸರಿ ಓದ್ದಾಗ ಇನ್ನೊಂಥರ ಅರ್ಥ ಆಯ್ತು, 3ನೇ ಸರಿ ಟ್ರೈ ಮಾಡ್ತಿದ್ದೀನಿ, ಆಗಿಲ್ಲ ನನ್ನ ಕೈಲಿ. ನೋಡಿ, ಯಾಕೆಂದ್ರೆ ನಾವು ಸಂಕಲ್ಪ ಮಾಡಲ್ಲ, ಭಗವಂತ ಬೇಕು ಅಂತ ನಾವು ಅನ್ಕೊಳ್ಳಲ್ಲ. ಏನೋ ಪೂರ ಆನಂದ ಸಿಗ್ತದೆ, ಚೆನ್ನಾಗೈತೆ ಇದು ಭಗವದ್ಗೀತೆ, ಚೆನ್ನಾಗೈತೆ, ಕ್ಲಾಸ್ ಚೆನ್ನಾಗಿದೆ, ಆನಂದ ಆಗುತ್ತೆ ಕಂಡ್ರೆ, ಏನೋ ಒಂಥರ ಚೆನ್ನಾಗಿದೆ, ಅಷ್ಟಕ್ಕೆ ತೃಪ್ತಿ ಆಗ್ಬಿಟ್ಟಿದೆ ನಾವು. ಏನೋ ಒಂಥರ ಚೆನ್ನಾಗಿದೆ, ಪರವಾಗಿಲ್ಲ, ಇದ್ರ ಜೊತೆಗಿದ್ರೆ ಒಂಥರ ಚೆನ್ನಾಗಿದೆ, ಏನೋ ಕಷ್ಟ ಬಂದ್ರು ಕೃಷ್ಣ ಮೇಲೆ ಹಾಕ್ಬೋದು. ಈ ತರ ಇದೀವಿ ನಾವು. ಭಕ್ತರಾಗಿಲ್ಲ ನಾವ್ ಇನ್ನೂನು. ಯಾರಾದ್ರೂ ದೀಕ್ಷೆ ತಗೊಳಕ್ ರೆಡಿ ಇದೀವ? 5 ವರ್ಷ ಆಗಿದೆ, ಒಬ್ರು ದೀಕ್ಷೆ ತಗೊಂಡಿಲ್ಲ. ಅಂದ್ರೆ ಹಂಗೆ ನಮ್ದೆಲ್ಲ ಕಳ್ಳು ಪ್ರೀತಿ, ಉಸಿ ಪ್ರೀತಿ ಕೃಷ್ಣನ ಮೇಲೆ. ಈ ರೀತಿ ಪರಿಶ್ರಮ ಪಡ್ಬೇಕು ಅಲ್ವಾ? ಪರಿಶ್ರಮ ಪಟ್ಟಾಗ ಕೃಷ್ಣ ಸಿಗ್ತಾನೆ. 1 ಇಂಚ್ ಕಟ್ತಾರೆ. 2ನೇದು ಅನುಗ್ರಹ. ಕೃಷ್ಣ ಕೊಡ್ಬೇಕು ಅನುಗ್ರಹ ಕಟ್ಟೋದಕ್ಕೆ. ನಮ್ಮ ಪರಿಶ್ರಮ ನೋಡಿದಾಗ ಅನುಗ್ರಹ ಕೊಡ್ತಾನೆ. ನಾನು ಇವ್ರಿಗೆ ಸಿಗ್ಬೇಕು ಬೇಡವಾ ಅಂತ ಮನಸ್ಸು ಮಾಡೋದ ಅವನು. ಅಲ್ಲಿ ಮನಸ್ಸು ಮಾಡ್ತಾನೆ ಕಟ್ ಹಾಕಿ ಅಂತ. ಆಗ ಮನಸ್ಸು ಮಾಡ್ತಿದ್ದಾಗೇನೆ ಅವರ ಪರಿಶ್ರಮ ನೋಡ್ತಾನೆ, ಕಷ್ಟ ನೋಡ್ತಾನೆ, ಕಟ್ ಹಾಕ್ಬೇಕು ಅನ್ನೋದನ್ನ ತಥಾಸ್ತು ಅಂತಾನೆ. ಆಗ ಕಟ್ತಾರೆ ಕೃಷ್ಣನನ್ನ. ಕಟ್ಟಿದಾಗ ಅದು ಅದ್ಭುತವಾದ ಲೀಲೆ ಆಗ್ಬಿಡುತ್ತೆ. ದಾಮೋದರ ಲೀಲೆ ಅಂತ ಹೇಳ್ಬಿಟ್ಟು ತುಂಬಾ ತುಂಬಾ ಅದ್ಭುತವಾದ ಲೀಲೆ. ಇಡೀ ವಿಶ್ವವೇನೆ ಈ ದಿನ, ಈ ಒಂದು ತಿಂಗಳನ್ನ ತುಂಬಾ ಅದ್ಭುತವಾಗಿ ಮಾಡುತ್ತೆ. ಆರತಿಯನ್ನ ಮಾಡಿ ನಮಾಮೇಶ್ವರಂ ಆ ಒಂದು ಕೀರ್ತನೆಯನ್ನ ಹಾಡಿ ಭಗವಂತನನ್ನ ಆಸ್ವಾದಿಸದೇ ಭಕ್ತರಿಗೆ ಒಂದು ಅದ್ಭುತವಾದ ಲೋಕ. ಅಂದ್ರೆ ನಾವು ಮಾಡ್ಬೇಕು, ನಮ್ಮ ಮನೆಯಲ್ಲಿ ನಾವು ಮಾಡಿ ಇತರರಿಗೂ ಕೊಡ್ಬೇಕು. ನಾವೊಬ್ರೇ ಇದನ್ನೆಲ್ಲ ಇಟ್ಕೋಬಾರ್ದು, ಇತರರಿಗೂ ಕೊಡ್ಬೇಕು. ಮೊನ್ನೆ ಒಂದು ಇದಾಯ್ತು, ಯಾರೋ ಒಬ್ರು ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ಅಲ್ಲಿ 250-300 ಜನ ಭಕ್ತರು ಸೇರ್ತಾ ಇದಾರೆ. ಬಂದು ಒಂದೇನಾದ್ರು ಒಂದು ವಿಚಾರ ಹೇಳಿ ಮಾತಾಜಿ ಅಂತ. ನಮ್ಮ ಭಕ್ತರು ಇಲ್ಲೇ ಇದ್ದಾರೆ ಈ ಕ್ಲಾಸಲ್ಲಿ, ಪ್ರಭಾಕರ್ ಪ್ರಭು ಅಂತ ಹೇಳಿ ತುಮಕೂರಿನವರು. ಅವ್ರೊಂದು ಪ್ರೋಗ್ರಾಮ್ ಕೊಟ್ರಿ ಇಲ್ಲಿ. ಆಗ ನಾನು ಆಯ್ತು ಪ್ರಭು ಬರ್ತೀನಿ ಅಂತ. ಫಸ್ಟ್ ಟೈಮ್ ನಾನು ಆಚೆ ಹೋಗಿ ಆ ಥರ ಎಲ್ಲ ಪ್ರವಚನ ಕೊಟ್ಟಿದ್ದು. ಹೋದಾಗ ನಾನು ಸ್ವಲ್ಪ ಇದನ್ನೇ ನೋಡ್ಕೊಂಡಿದ್ದೆ, ಇದೇ ವಿಚಾರವನ್ನ ಅಲ್ಲಿ ಹೇಳಿದೆ. ತುಂಬಾ ಖುಷಿ ಪಟ್ರು. ಒಳ್ಳೊಳ್ಳೆ ವಿಚಾರಗಳು ಹೇಳ್ಬಿಟ್ರಿ. ಅಲ್ಲೆಲ್ಲ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಬಂದಿದ್ರು. ಶಿರಾದಲ್ಲಿ ಇರ್ತಕ್ಕಂಥ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ರು. ನಂಗೆ ಭಯ, ಇವರೆಲ್ಲ ಇದಾರಪ್ಪ, ಹಿಂಗ್ ಹೇಳೋದು, ಏನ್ ಹೇಳೋದು, ಯಾವ ತರ ಹೇಳೋದು. ಈ ಮಾಸದ ಬಗ್ಗೆನೆ ಸ್ವಲ್ಪ ನೋಡ್ಕೊಂಡಿದ್ದೆ.
ಈ ಮಾಸದ ಬಗ್ಗೆ ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಆಯ್ತು. ಹಿಂಗೆಲ್ಲ ಇದೆಯಾ, ಇಷ್ಟೆಲ್ಲ ಇದೆಯಾ, ತುಂಬಾ ಚೆನ್ನಾಗಿದೆಯಮ್ಮ, ತುಂಬಾ ಚೆನ್ನಾಗಿ ಕೇಳಿದ್ರಿ ಅಂತ ಹೇಳಿ. ಹಂಚ್ಬೇಕು. ನನಗ್ ಗೊತ್ತಿದೆ 10 ಜನಕ್ಕೆ ಕೊಡ್ಬೇಕು, ಇಟ್ಕೋಬಾರ್ದು. ಸ್ವಾರ್ಥಿಗಳಾಗ್ಬಿಡ್ತೀವಿ ನಾವು. ಸ್ವಾರ್ಥಿಗಳಾದಾಗ ಕೃಷ್ಣ ಸಿಗಲ್ಲ ನಮ್ಗೆ. ನಿಸ್ವಾರ್ಥಿಗಳಾದಾಗ ಸಿಗ್ತಾನೆ. ಯಾವಾಗ ನಾವು 10 ಜನಕ್ಕೆ ಭಗವದ್ಗೀತೆ, ಒಬ್ಬ ಭಕ್ತ, ನಾವಿಲ್ಲಿ ಭಕ್ತರಾಗಿದ್ದೀವಿ, ಆಗ್ತಾ ಇದೀವಿ, ಟ್ರೈ ಮಾಡ್ತಿದೀವಿ ಅಂತಂದ್ರೆ ಕನಿಷ್ಠ 10 ಪುಸ್ತಕ ಇರ್ಬೇಕು ಅವನ ಹತ್ರ. 10 ಪುಸ್ತಕ, 10 ಮಾಲೆ, 10 ಬ್ಯಾಗ್ ಇರ್ಬೇಕು. ಯಾರಾದ್ರೂ ಬಂದಿದ್ದಾರೆ ಅಂದ್ರೆ ತಗೊಳ್ಳಿ ಜಪ ಮಾಡಿ, ತಗೊಳ್ಳಿ ಜಪ ಮಾಡಿ. ಕ್ಲಾಸಿಕ್ಸ್ ಅಟೆಂಡ್ ಮಾಡಿಸ್ಬೇಕು. ನೆಕ್ಸ್ಟ್ ಡೇ ಮಾಲೆ ಬೇಕಾ ಅಂತ ಕೇಳ್ಬೇಕು, ಕೊಡ್ತಾ ಇರ್ಬೇಕು. ಪಟ್ ಅಂತ ಆಗ್ತಾನೆ ಅವನು ಭಕ್ತರಾಗಿ. ನೋಡ್ರಿ, ಶಿರಾದಲ್ಲಿ ಯಾಕೆ ಹಂಗಾಯ್ತು ಅಂದ್ರೆ ನನಗೆ ಆ ಯೋಚನೆ ಬಂದಿದೆ. ಅದು ಮಾಲೆ ಇರ್ಬೇಕು ನಮ್ಮ ಹತ್ರ, ಪುಸ್ತಕ ಇರ್ಬೇಕು ನಮ್ಮ ಹತ್ರ, ತಕ್ಷಣ ಕೊಡ್ತಾ ಇರ್ಬೇಕು, ಅವ್ರು ಭಕ್ತರಾಗ್ತಾ ಇರ್ಬೇಕು. ಆರ್ಡರ್ ಮಾಡ್ತಾ ಇದ್ದೆ, ಫಸ್ಟ್ 100 ಆರ್ಡರ್ ಮಾಡ್ತಿದ್ದೆ, 500 ಆರ್ಡರ್ ಮಾಡ್ತಿದ್ದೆ, ಈಗ 1000 ಆರ್ಡರ್ ಮಾಡ್ತೀನಿ. 5 ತಿಂಗಳು ನಿಲ್ಲಲ್ಲ ನನ್ನ ಹತ್ರ. 1000 ಮಾಲೆ ಪಟ 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 ಅಂತ ಖರ್ಚಾಗಿ ಹೋಗ್ಬಿಡ್ತವೆ. ಯಾಕೆ ಇಲ್ಲೆಲ್ಲ ಬೆಳೀತಿದೆ, ಭಕ್ತಿ ಬೆಳೀತಿದೆ ಅಂದ್ರೆ ಇದೇ ಕಾರಣಕ್ಕೆ. ಭಗವದ್ಗೀತೆ ಎಷ್ಟು ಬೇಕು? 1000 ಬೇಕಾ? ಇವತ್ತು ಗೋಡೌನಲ್ಲಿ ಇದಾವೆ ನಮ್ಮ ಶಿರಾದಲ್ಲಿ, ಬನ್ನಿ 1000 ಬೇಕಾ ಕೊಡ್ತೀವಿ. ಅಂದ್ರೆ ಇಡ್ಬೇಕು ನಾವು ಭಗವಂತನನ್ನ ಆ ರೀತಿ ಕೊಡ್ಬೇಕು. ಮಾಲೆಯ ಮುಖಾಂತರ ಕೊಡ್ಬೇಕು, ಜಪದ ಮುಖಾಂತರ ಕೊಡ್ಬೇಕು, ಭಗವದ್ಗೀತೆ ಮುಖಾಂತರ ಕೊಡ್ಬೇಕು, ಭಾಗವತ ಮುಖಾಂತರ ಕೊಡ್ಬೇಕು, ಕೊಡ್ತಾ ಹೋಗ್ಬೇಕು ಭಗವಂತನನ್ನ. ನಾವೊಬ್ಬರೇ ಸ್ವಾರ್ಥಿಗಳಾಗಿ ಇಟ್ಕೋಬಾರ್ದು. ಆ ರೀತಿ ಕೊಡ್ತಾ 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 ಏನಾಗುತ್ತೆ ಅಂದ್ರೆ ಭಗವಂತ ನಮಗೆ ಆ ಒಂದು ಅವನನ್ನ ಕೊಡ್ತಾ ಹೋಗ್ತಾನೆ, ಪ್ರಕಟ ಮಾಡ್ತಾನೆ. ನೀನೇನ್ ಮಾಡ್ಬೇಕು, ನೀನೇನ್ ಮಾಡ್ಬಾರ್ದು ಅಂತ ಅವನೇ ಹೇಳ್ಕೊಡ್ತಾನೆ. ತುಂಬಾ ಜನ ಕೇಳ್ತಾರೆ, ಮಾತಾಜಿ ಹೆಂಗ್ ಸಾಧ್ಯ, ಶಿರದಲ್ಲಿ ನೀವು ಹೆಂಗ್ ಮಾಡ್ತಿದ್ದೀರಿ, ಹೆಂಗ್ ಮಾಡ್ತಿದ್ದೀರಿ? ಇದೇ ನಮ್ಮ ರಹಸ್ಯ. ನಮ್ಮ ಮನೆಗೆ ಯಾವಾಗ್ಲೂ, ನಮ್ಮ ಮನೆ ಅಲ್ಲ, ನಮ್ಮ ಶಿರಾದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರ ಮನೆಯಲ್ಲೂ ಕೂಡ ಭಗವದ್ಗೀತೆ ಇದೆ. ಅವ್ರಿಗೆ ಹೇಳೋದು ಒಂದೇ, ಅವ್ರು ಒಂದು 5 ಕೊಡಿ ಮಾತಾಜಿ ಅಂತಾರೆ. ಯಾಕಂದ್ರೆ ಒಂದು ಪ್ಲಾನ್ ಮಾಡ್ಬಿಟ್ವಿ ನಾವ್ ಎಲ್ಗಾದ್ರೂ ಯಾರಿಗಾದ್ರೂ ಈ ಮದ್ವೆ ಮನೆಗೆ ಒಂದು ಏನೋ ಹೋಗ್ತಾ ಇರ್ತೀವಿ ರಿಲೇಷನ್ಸ್ ಅವ್ರ ಫಂಕ್ಷನ್ಗಳಿಗೆ, ಏನು ಕೊಡ್ಬೇಡಿ, ಭಗವದ್ಗೀತೆ ಕೊಡ್ಬೇಡಿ. ಪ್ರತಿಯೊಂದು ಮನೇಲೂ ಭಗವದ್ಗೀತೆ ಇರ್ಬೇಕು ಅಷ್ಟೇ. ಯಾವಾಗ ಭಗವದ್ಗೀತೆ ಇರುತ್ತೋ ಅವ್ನು ಒಂದಲ್ಲ ಒಂದು ದಿವಸ ಭಕ್ತಿಗೆ ಬರ್ತಾನೆ. ಅದು ನನ್ನ ಅನುಭವ. ನಮ್ಮ ಮನೇಲೂ ಹಾಗೇನೆ. ನಾನು ಬರೋದ್ಕಿಂತ ಕೃಷ್ಣ ಪ್ರಜ್ಞಾದಿಂದ 6 ವರ್ಷಕ್ಕೆ ಮುಂಚೆನೆ ಇತ್ತು ನಮ್ಮ ಮನೇಲಿ ಭಗವದ್ಗೀತೆ. ಆದ್ರ ನಂತರ ಏನಾಯ್ತು ಅಂದ್ರೆ ಕೊರೋನಾ ಇತ್ತು. ಫಸ್ಟ್ ಟೈಮ್ ನಾನು ಜಾಯ್ನ್ ಇರೋದು ಕೊರೋನಾ ಇತ್ತು. 6 ತಿಂಗಳಾದ್ರ ನಂತರ ಗುರುಗಳು ನಮ್ಮ ಮನೆಗೆ ಬಂದ್ರು. ಬಂದಾಗ ಹೇಳಿದೆ, ಪ್ರಭು ಭಾಗವತಂ ತಗೊಂಡ್ಬನ್ನಿ. ಭಾಗವತಂ ನನಗೆ ಅದ್ರ ಗಂಧ ಗಾಳಿ ಗೊತ್ತಿಲ್ಲ, ಆದ್ರೆ ಒಳ್ಳೇದಂತ ಗೊತ್ತಿತ್ತು. ಅದನ್ನು ತಗೊಂಡ್ ಬನ್ನಿ ಅಂದೆ. ಅವತ್ತೇ ಬಂತ ನಮ್ಮ ಮನೆಗೆ, ಗುರುಗಳು ಬಂದ್ರು, ಭಾಗವತಮು ಬಂತು ನಮ್ಮ ಮನೆಗೆ. ನೋಡ್ರಿ ಎಂತ ಆಶ್ಚರ್ಯ ಅಂದ್ರೆ, ಇವತ್ತು ನಾನೆಂತ ಅದೃಷ್ಟವಂತೆ ಅಂತ ಸಂತೋಷ ಪಡ್ತಾ ಇದ್ದೀನಿ. ಇವತ್ತು ಭಾಗವತಂ ಇದ್ರೆ ಉದ್ಧವನಿಗೆ ಹೇಳಿದ್ರಂತೆ ಕೃಷ್ಣ ಉದ್ಧವ ಕೃಷ್ಣನಿಗೆ ಕೇಳಿದ್ರಂತೆ, ಕೃಷ್ಣ ಈ ಒಂದು ದ್ವಾಪರ ಯುಗದಲ್ಲಿ ಉದ್ಧಾರ ಮಾಡಿದ್ಯಾ, ಕಲಿಗಾಲದ ಜನರನ್ನ ಹೆಂಗ್ ಉದ್ಧಾರ ಮಾಡ್ತೀಯ, ಯಾವ ರೂಪದಲ್ಲಿ ಬರ್ತೀಯ ನೀನು? ಭಾಗವತಂ ರೂಪದಲ್ಲಿ ಬರ್ತೀನಿ ಅಂತ ಹೇಳಿದ್ರಂತೆ. ಭಾಗವತಂ ರೂಪದಲ್ಲಿ ಬರ್ತೀನಿ ಅಂದಾಗ ಕಣ್ ತೆರಿತು ನಮ್ಗೆ. ಅಯ್ಯೋ ಭಾಗವತಂ ಇದ್ರೆ ಕೃಷ್ಣ ಇದ್ದಂಗ. ಹೌದಪ್ಪ, ಕೃಷ್ಣನೇ, ಸಾಕ್ಷಾತ್ ಕೃಷ್ಣನ ಅದ್ರೊಳಗಿದ್ದಾನೆ, ನಮ್ ಮನೆಗಿದ್ದಾನೆ. ಅಂದ್ರೆ ಹುಡುಗಾಟನ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನ ಇಟ್ಕೊಳ್ಳೋದಂದ್ರೆ ಹುಡುಗಾಟನ? ಇಟ್ಕೊಳ್ತೀವಿ. 7,000 ರೂಪಾಯಿಗೆ ಅವ್ನು ಸಿಗ್ತಾನೆ ದುಡ್ಡು. ಅದನ್ನ ಮಾತಲ್ಲಿ ಹೇಳ್ಬೇಕಷ್ಟೇನೆ. ಆದ್ರೆ ತುಂಬಾ ಜನಕ್ಕೆ ಅಷ್ಟೂನು 7,000 ರೂಪಾಯಿನೂ ತುಂಬಾ ದುಸ್ತರ ಅನ್ನೋ ರೀತಿನಲ್ಲಿ. 1 ಗ್ರಾಮ್ ಚಿನ್ನದ ಬೆಲೆ ಅಷ್ಟೇ. ಆ ಒಂದು 7,000 ರೂಪಾಯಿನದು 1 ಗ್ರಾಮ್ ಚಿನ್ನ. ನಮ್ಮ ಮಾತಾಜಿಯರ್ ಮನಸ್ಸು ಮಾಡಿದ್ರೆ 1 ಗ್ರಾಮ್ ಚಿನ್ನ ನನಗ್ ಬೇಡ ಅಂತ ನಿರ್ಧಾರ ಮಾಡಿದ್ರೆ ಭಾಗವತಂ ಬಂದ್ಬಿಡುತ್ತೆ ನಮ್ಮ ಮನೆಗೆ. ನಿರ್ಧಾರ ಮಾಡ್ಬೇಕಷ್ಟೇ, ಸಂಕಲ್ಪ ಮಾಡ್ಬೇಕಷ್ಟೇ. ನೋಡ್ರಿ, ನಮ್ಮ ಮನೆಗೆ ಗೊತ್ತಿಲ್ಲದೆ ಭಾಗವತಂ ತರಿಸ್ದೆ. 4 ವರ್ಷ ನಮ್ಮ ಮನೇಲಿ ಕೂತಿದ್ದ ಭಗವಂತ. ನಾನು ತೆಗೆದು ನೋಡಿರ್ಲಿಲ್ಲ, ಇದ್ದ ಅವನು ಸುಮ್ನೆ. ಅದನ್ನ ಓದ್ಬೇಕನ್ನೋದು ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಭಗವದ್ಗೀತೆನೇ ಓದಿಲ್ಲ, ಭಾಗವತಂ ಎಲ್ಲಿ ಓದ್ತೀವಿ ನಾವು. ಆದರೆ ಪ್ರಜ್ಞೆಯನ್ನ ಕೊಟ್ಟ. ಇವತ್ತೇನಾದ್ರೂ ನಾನು ಇಷ್ಟ್ರ ಮಟ್ಟಿಗೆ ನಿಮ್ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಗುರುಗಳು ಮತ್ತು ಭಾಗವತಮೇ ಕಾರಣ. ನಮ್ಮ ಮನೇಲಿ ಕೂತಿದ್ದ ಅವನು ಜ್ಞಾನವನ್ನು ಕೊಟ್ಟ. ಹಿಂಗ್ ಮಾಡು, ಹಿಂಗ್ ಮಾಡು, ಹಿಂಗ್ ಮಾಡು. ಯಾವಾಗ 16 ಮಾಲೆ ಸ್ಟಾರ್ಟ್, ನಮ್ಗೆ ಧನಲಕ್ಷ್ಮಿ ಮಾತಾಜಿ ತುಂಬಾನೇ ಇದು. ನಮ್ಗೆ ಮಾತಾಜಿ 16 ಮಾಲೆ ಮಾಡಕ್ ಶುರು ಮಾಡಿದ್ರು. ಯಾಕೆ ನಾನು ಮಾಡಬಾರ್ದು? ಸ್ಟಾರ್ಟ್ ಮಾಡಿದ್ವಿ. 16 ಮಾಲೆ ಮಾಡ್ತಾ ಇದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರಕಟ ಮಾಡ್ತಾನೆ. ಮಾಲೆ ಮಾಡ್ತಾ ಇದ್ರೆ ಪ್ರಕಟ ಮಾಡ್ತಾನೆ, ಹಿಂಗ್ ಮಾಡು, ಹಿಂಗ್ ಮಾಡು, ಹಿಂಗ್ ಮಾಡು. ಅದನ್ನೇ ನಾನು ಗುರುಗಳ ಹತ್ರ ಹೇಳ್ಕೊಳ್ತೇನೆ. ಗುರುಗಳೇ ಹಿಂಗಾಯ್ತು, ಗುರುಗಳು ಇಂಪ್ಲಿಮೆಂಟ್ ಮಾಡ್ತಾರೆ. ಆಯ್ತು ಮಾತಾಜಿ, ಹಿಂಗ್ ಮಾಡು, ಹಂಗ್ ಮಾಡು. ನೋಡಿ, ನಾನು 3 ವರ್ಷದಿಂದ ಸತತವಾಗಿ ಸ್ಕೂಲ್ಗಳಿಗೆ ಹೋಗ್ತಾ ಇದ್ದೆ. ಸ್ಕೂಲಲ್ಲಿ ಹೋಗಿ ಹೇಳ್ತಾ ಇದ್ದೆ, ತಗೊಳ್ಳಿ. ಯಾಕಂದ್ರೆ ಮಕ್ಕಳಿಗೆ ಕೊಟ್ಬಿಟ್ರೆ, ಗುರುಗಳಿಗೆ ತುಂಬಾ ಇಷ್ಟ ಟೀಚರ್ಸ್ ಮಕ್ಕಳಿಗೆ ಸಿಗ್ಬೇಕು ಅಂತ. ಮಕ್ಕಳಿಗೆ ಕೊಟ್ಬಿಟ್ರೆ ಬೇಗನೆ ಅದು ಸ್ಪ್ರೆಡ್ ಆಗ್ಬಿಡುತ್ತೆ. ಇವತ್ತು ಕೊಟ್ರೆ ದೊಡ್ಡ ಮಕ್ಕಳಾಗ್ತಾರೆ, ಭಕ್ತ ಮಕ್ಕಳಾಗ್ತಾರೆ ಅಂತ ಎಡ್ತಾಗ್ತಿದ್ದೆ. ಅಲ್ಲಿಗೆ ಹೋಗ್ಬಿಟ್ಟು ಬಿಟ್ಟಿರ್ಲಿಲ್ಲ. ಅವ್ರು ಕೆಲವ್ರು ಏನ್ ಮಾಡ್ಬಿಡ್ತಾರೆ, ಮಾತಾಜಿ ಏನೋ ಅಂದ್ಬಿಟ್ರು ಮಾತಾಜಿ, ಬೇಜಾರಾಗ್ಬಿಡ್ತಾರೆ, ನಾನು ಇನ್ಮೇಲೆ ಯಾರಿಗೂ ಹೇಳಕ್ ಹೋಗಲ್ಲ. ತಪ್ಪು. ಯಾರೋ ಒಬ್ಬ ಅಜ್ಞಾನಿ ಅಂತಾನೆ ಅಂತ ಹೇಳ್ಬಿಟ್ಟು ನಾವು ಮಾಡದೆ ಬಿಡಕ್ಕಾಗತ್ತಾ? ಎಷ್ಟು ಜನ ಭಕ್ತರಿಲ್ಲ ಇದ್ದಾರೆ, ಹುಡುಕ್ಬೇಕು, ತಲುಪಿಸ್ಬೇಕು, ಹೋಗ್ಬೇಕು. ನೋಡ್ರಿ, ಮೊನ್ನೆ ಹೋದ್ವಿ, ಒಬ್ರು ಮಾತಾಜಿ ಓಡಿ ಬಂದ್ರು. ನಾನು ಕ್ಲಾಸ್ ಕೊಟ್ಮೇಲೆ, ಮಾತಾಜಿ ತುಂಬಾ ಖುಷಿ ಆಯ್ತು, ನನಗಿದ್ ಬೇಕಿತ್ತು ಮಾತಾಜಿ,
ನೀವು ಬಂದು ನನಗೆ ತುಂಬಾ ಉಪಕಾರ ಮಾಡಿ ನನ್ನ ನಂಬರ್ ತಗೊಳ್ಳಿ ಮಾತಾಜಿ, ಫಸ್ಟ್ ಕ್ಲಾಸಿಗೆ ಸೇರ್ಕೊಳ್ಳಿ ಮಾತಾಜಿ, ನನ್ನ ಸೇರಿಸಿ ಮಾತಾಜಿ. ನನಗೆ ಆಶ್ಚರ್ಯ ಆಯ್ತು. ನಿಜನಮ್ಮ, ನಿನ್ಗೋಸ್ಕರನೇ ಕೃಷ್ಣ ಇಲ್ಲಿಗೆ ನಾನು ಕಳಿಸಿರೋದು, ನಿನ್ನಂಥ ಒಬ್ಬ ಭಕ್ತಳಿಗೋಸ್ಕರ. ಅಲ್ಲಿ 250 ಜನ ಇತ್ತು, ಆಕೆ ಮಾತ್ರ ಓಡ್ಬಂದ್ರು. ನೋಡ್ರಿ, ಅವ್ರೊಬ್ರು ಸಾಕು ಕೃಷ್ಣ ನಮ್ಮನ್ನ ಕಳ್ಸದೆ ಅವ್ರೊಬ್ರಿಗೋಸ್ಕರ. ಒಬ್ರಿಗೆ ಭಕ್ತಿ ಕೊಟ್ರೆ ವೈಕುಂಠದ ಮೆಟ್ಲು ಹತ್ತಿದಂಗೆ ನಾವು. ಆ ರೀತಿ ಇರ್ಬೇಕು ನಾವು ಯಾವತ್ತೂ. ಕೊಡ್ಬೇಕು. ಇವತ್ತೇನಾಗಿದೆ, ವಿನೋದ್ ಪ್ರಭು ಅಂತ ಹೇಳ್ಬಿಟ್ಟು ಪ್ರೆಸ್ ರಿಪೋರ್ಟರ್ನ ಭಗವಂತ ಕಳಿಸ್ಕೊಟ್ಟಿದ್ದಾನೆ ಸಹಾಯ ಮಾಡೋದಕ್ಕೆ. ಸಹಾಯ ಮಾಡಿ ಅವರು ಇಡೀ ಶಿರಾಕ್ಕೆ ಪರಿಚಯಿಸ್ತಿದ್ದಾರೆ ನಮ್ಮ ಗುರುಗಳನ್ನ, ನಮ್ಮನ್ನ, ಭಗವದ್ಗೀತೆಯನ್ನು. ಪ್ರತಿ ಒಂದು ಇದ್ರಕ್ಕೂ ಕರ್ಕೊಂಡು ಹೋಗಿದ್ದಾರೆ. ಎಲ್ಲಾ ಟೀಚರ್ಸು, ಲೆಕ್ಚರರ್ಸು, ಪ್ರಿನ್ಸಿಪಾಲ್ರು, HM ಪ್ರತಿಯೊಬ್ಬರನ್ನ ಕರ್ಕೊಂಡ್ ಬಂದು ಪ್ರಭುಜಿ ಹತ್ರ ಮಾತಾಡಿಸಿ ಅವ್ರ ಶಾಲೆಗೆ ಹೋಗಿ ಕೊಟ್ಟು ಬಂದಿದ್ದೀವಿ. ನೋಡಿ, ಆ ಶಾಲೆಯಲ್ಲಿ ನನಗೆ ಇನ್ನೊಂದು ಅನ್ನಿಸ್ತು, ಈ ಒಂದು ಫೋಟೋವನ್ನ, ಭಗವಂತನ ಲೀಲಾ ಒಂದಿರ್ತಕ್ಕಂಥ ದಾಮೋದರ ಫೋಟೋವನ್ನ ತಲುಪಿಸ್ಬೇಕು ಮನಸ್ಸು ಬಂತು. ಒಂದು 5,000 ಮಾಡಿಸ್ಬೇಕು. 5,000 ಮಾಡಿಸಿ ಅವ್ರ ಶಾಲೆಯಲ್ಲಿರೋ ಮಕ್ಳಿಗೆಲ್ಲ ಕೊಡ್ಬೇಕು. ಉದ್ದೇಶ 2 ಇತ್ತು. ಒಂದು ಕೊಡ್ಬೇಕು, ಇನ್ನೊಂದು ಅದರಿಂದ ನನ್ನ ನಂಬರ್ ಹಾಕ್ಬೇಕು. ಆ ಮಕ್ಳಿಗೆ ಹೇಳ್ಬೇಕು, ನಿಮ್ ತಾಯಿಯವ್ರಿಗೆ ಹೋಗಿ ಫೋಟೋ ಕೊಟ್ಬಿಟ್ಟು ಆ ನಂಬರಿಗೆ ಕಾಲ್ ಮಾಡಕ್ ಹೇಳಿ ಅಂತ. ಆ ಮಗು ಹೇಳುತ್ತೆ, ಅಮ್ಮ ಇದನ್ನ ಕಾಲ್ ಮಾಡಕ್ ಹೇಳಿದ್ರು. ಅವ್ರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಆ ಒಂದು ಇದನ್ನ ಹೇಳ್ಬಿಟ್ಟು, ಸ್ಟೋರಿ ಹೇಳ್ಬಿಟ್ಟು, ಭಗವದ್ಗೀತೆ ಈ ರೀತಿ ಇದೆ, ನೀವು ಜಾಯ್ನ್ ಆಗಿ ಅಂತ ನಾನು 28ನೇ ತಾರೀಕು ಜಾಯ್ನ್ ಮಾಡಿಸ್ಬೇಕು. 5,000 ಜನ ಸಿಗ್ತಾರೆ ನನಗೆ. ಪ್ಲಾನ್ ಒಳಿತು, ಭಗವಂತ ಕೊಟ್ಟ ನನಗೆ, ಹೃದಯದಿಂದ ಪ್ರಕಟ ಮಾಡ್ತಾನೆ. ಸರಿ, 5,000 ಬೇಕು, ಏನ್ ಮಾಡೋದು, ಆರ್ಡರ್ ಕೊಡೋಣ ಅಂತ ಹೋದ್ರೆ 12 ರೂಪಾಯಿ ಹೇಳಿದ್ರು ಒಂದು ಕಾಪಿನ. 5,000ಕ್ಕೆ ಏನಾಯ್ತು, 50,000 ಆಯ್ತು. ಬೇಡ ಜಾಸ್ತಿ ಆಯ್ತು. ಮತ್ತೆ ಏನೆಲ್ಲಾ ಕಸರತ್ ಮಾಡಿದ್ರು 6 ರೂಪಾಯಿಗೆ ಬಂದ್ರು ಕೊನೆಗೆ. ಇದು ಲಾಸ್ಟ್ ಮಾತಾಜಿ ಅಂತ. ಅದು ಜಾಸ್ತಿ ಆಯ್ತು ಅನ್ನಿಸ್ತು. ಯಾಕೆಂದ್ರೆ ಲಕ್ಷ್ಮಿಯನ್ನ ನಾವು ಸುಮ್ನೆ ಖರ್ಚು ಮಾಡಬಾರ್ದು, ಅನಾವಶ್ಯಕವಾಗಿ ಖರ್ಚು ಮಾಡಬಾರ್ದು. ಅದು ತುಂಬಾ ಚೆಂಡಿ ಆಗ್ಬಿಡ್ತಾಳ ಅವಳನ್ನ ನೋಡ್ಕೊಂಡು ಖರ್ಚು ಮಾಡ್ಬೇಕು. ಆಗ ನಾನು ಸ್ಟಾಪ್ ಮಾಡಿದೆ. ಬೇಡ, ನನಗೆ ಒಂದು ದಿನ ವೆಯ್ಟ್ ಮಾಡೋಣ ಅಂತ ನಿಲ್ಲಿಸ್ಬಿಟ್ಟೆ. 6 ರೂಪಾಯಿನೂ ಜಾಸ್ತಿ ಆಯ್ತಂತ. ನಂತರ ಏನ್ ಮಾಡ್ಬಿಡ್ದೆ, ಪ್ರಾರ್ಥನೆ ಮಾಡಿದೆ ಕೃಷ್ಣನ ಹತ್ರ. ಕೃಷ್ಣ, 5,000 ಜನ ಕೊಡ್ಬೇಕಂತ ಜ್ಞಾನ ಕೊಟ್ಟೆ, ಕೊಡ್ಬೇಕಂತ ನಾನು ಅಂದ್ಕೊಂಡೆ, ರೇಟ್ ಜಾಸ್ತಿ ಅನ್ನಿಸ್ತಾ ಇದೆ, ಒಂಚೂರು ನೋಡ್ತೀಯಾ ಪ್ಲೀಸ್, ಏನಾದ್ರು ಮಾಡ್ತೀಯಪ್ಪ ಅಂತ. ಒಂದು ಅರ್ಧ ಗಂಟೆ ಅಷ್ಟೇ ಫೋನ್ ಬಂತು. ನಮ್ಮ ಇವರು ಬ್ಯಾಂಕ್ ಲೋಕೇಶ್ ಆಚಾರ್ ಪ್ರಭು ಅಂತ ತುಮಕೂರಲ್ಲಿದ್ದಾರೆ. ಮಾತಾಜಿ, ಏನ್ ಪ್ರಭು? ಮಾತಾಜಿ, ನಾನೊಂದು ದಾಮೋದರ ಫೋಟೋ ತಗೊಂಡ್ ಬಂದೆ ಮಾತಾಜಿ. ನೀವು ಭಾನುವಾರ ಬಂದು ದಾಮೋದರನ ಬಗ್ಗೆ ಹೇಳ್ಬೇಕು ಮಾತಾಜಿ, ಪ್ರವಚನ ಕೊಡ್ಬೇಕು ನೀವು. ಆಯ್ತು ಪ್ರಭು. ಫೋಟೋ ಅಂತ ತಕ್ಷಣ ಫ್ಲಾಶ್ ಆಯ್ತು. ಪ್ರಭು, ನಿಮ್ಗೆ ಯಾರಾದ್ರೂ ಫೋಟೋ ಸ್ಟುಡಿಯೋದ ಇದಾರ, ಪರಿಚಯ ಇದಾರ? ಹ್ಞೂ ಮಾತಾಜಿ, ಯಾಕೆ, ಏನು? ಹಿಂಗಿಂಗ್ ಒಂದು 5,000 ಫೋಟೋ ಬೇಕಿತ್ತು ಅಂದೆ. ಮಾತಾಜಿ, ಒಂದು 10 ನಿಮಿಷ ಅಂತ ಫೋನ್ ಮಾಡಿದ್ರು. ಫೋನ್ ಮಾಡಿ ಅವ್ರ ರಿಲೇಷನ್ ಜೊತೆ ಮಾತಾಡಿ, ಎಷ್ಟು ರೂಪಾಯಿಗೆ ಸಿಕ್ಕಿರ್ಬೋದು ಹೇಳಿ ನೋಡೋಣ? ಕೇವಲ 2.5 ರೂಪಾಯಿಗೆ ಸಿಕ್. ನಂಬ್ತೀರಾ? ಅವನೇ ಕೃಷ್ಣ. ಹಾಕ್ಬೇಕು ಅವನ ಮೇಲೆ. ನಾನು ಒಬ್ಬಳ ಕೈಲಿ ನನ್ಗೆ ಏನೂ ಮಾಡಕ್ಕಾಗಲ್ಲ. ಕೃಷ್ಣ ನೋಡ್ಕೊ, ಹೇಳ್ದೆ 5,000 ಕೊಡು ಹೋಗಿ ಅಂತ. ಹೆಂಗ್ ಕೊಡೋಣ ಇಷ್ಟು ರೇಟ್ ಆದ್ರೆ? ಸ್ವಲ್ಪ ನೋಡು ಅಂದಿದ್ದಕ್ಕೆ ನೋಡ್ದ. ಬ್ಯಾಂಕ್ ಆಚಾರ್ ಪ್ರಭುನ ಹೋಗಿ ನನಗೆ ಫೋನ್ ಮಾಡಕ್ ಹೇಳ್ದ, ಮಾಡು ಅವಳಿಗೆ ಕೊಡ್ಸು ಅಂತ ಹೇಳಿ. ನೋಡಿ ಎಷ್ಟು ಲೀಲೆಗಳಿದಾವೆ ಅವನವು ಅಂದ್ರೆ ಹೇಳಕ್ಕಾಗೋದಿಲ್ಲ. ನಿನ್ನೆ ಸಂಜೆ ನಂದು ಸಣ್ಣದಾಗಿ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ, 7:20 ಆಯ್ತು. ಈ ಒಂದು ಪಾಯಸ ಮಾಡುವಂತಹ ವಿಚಾರ ನನಗೆ ಸಂಜೆ 6 ಗಂಟೆಲಿ ಗೊತ್ತಾಯ್ತು. ಒಂದು ಯೂಟ್ಯೂಬಲ್ಲಿ ಒಂದು ಇದನ್ನ ಓಪನ್ ಮಾಡಿ ನೋಡಿದಾಗ ಗೊತ್ತಾಯ್ತು. ಏನ್ ಮಾಡೋದು, ಅಲ್ಲಿ ಪ್ರವಚನ ಬೇರೆ ಇತ್ತು, ಕರೆದಿದ್ರು 350 ಜನಕ್ಕೆ. ಹೋಗಿ ಪ್ರವಚನ ಕೊಟ್ಟು ಬಂದು 9:30 ಪಾಯಸ ಮಾಡಿದೆ. ಪಾಯಸ ಮಾಡ್ಬೇಕಾರೆ ನನಗೂ ನನ್ನ ಗಂಡನಿಗೆ ಒಂದಿಷ್ಟು ಪಾಯಸ ಮಾಡ್ಕೊಬಿಡೋಣ ಬೇಗ ಅನ್ಕೊಂಡೆ. ಇಲ್ಲ, ನಮ್ಮ ಶಿರಾದಲ್ಲಿ ಭಕ್ತರಿದ್ದಾರೆ, ನಾನೊಬ್ಬಳೆ ತಿಂದ್ಬಿಟ್ರೆ ಹಂಗೆ, ಸ್ವಲ್ಪ ಜಾಸ್ತಿ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಪಾಯಸಕ್ಕೆ ಇಟ್ಬಿಟ್ಟೆ. ಅಲ್ಲಿ ನೋಡಿದ್ರೆ ಬೆಲ್ಲ ಇಲ್ಲ, ಖಾಲಿ ಆಗ್ಬಿಟ್ಟಿದೆ. ನೋಡ್ಕೊಂಡಿಲ್ಲ ನಾನು. ಅಯ್ಯೋ ಬೆಲ್ಲ ಇಲ್ಲ, ಏನ್ ಮಾಡೋಣ? ಸುನಂದ ಮಾತಾಜಿ ಕಾಲ್ ಮಾಡಿದೆ. ಮಾತಾಜಿ, ಚೂರು ಬೆಲ್ಲ ಬೇಕಿತ್ತು. 10:15 ಮಾತಾಜಿ. ಏನ್ ಮಾತಾಜಿ ಹಿಂಗೆ ಇದೆ ಅಂದೆ. ಅಯ್ಯೋ ಹೌದಾ, ತಗೊಂಬಂದ್ ಕೊಟ್ಬಿಟ್ರು ಬೇಗ. ನಮಗೂ ಕೊಟ್ಬಿಡು ಬೆಳಗ್ಗೆ ಪಾಯಸನ. ಆಯ್ತಪ್ಪ ಕೊಡ್ತೀನಿ. ಜಾಸ್ತಿ ಪಾಯಸವನ್ನ ಮಾಡಿ ಬೆಳಗ್ಗೆ ಪ್ರತಿಯೊಬ್ಬ ರೆಪ್ರೆಸೆಂಟೇಟಿವ್ಸ್ ನಮ್ಮ ಶಿರಾದಲ್ಲಿ ಯಾರೆಲ್ಲ ಕೃಷ್ಣ ಪ್ರಜ್ಞೆಯನ್ನು ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ ಕರೆದು ಪಾಯಸ ಕೊಟ್ಟು ನಂತರ ಫ್ಲಾಶ್ ಆಯ್ತು. ಅಯ್ಯೋ, ಗುರುಗಳಿಗೆ ಕೊಟ್ಬಿಡೋಣ, ಅವರು ಆರೋಗ್ಯದಿಂದ ಇರ್ಲಿ, ಅವ್ರು ಚೆನ್ನಾಗಿದ್ರಲ್ವ ನಾವು ಚೆನ್ನಾಗಿರೋದು. ಸರಿ, ಇವಾಗ ನೆಲಮಂಗ್ಲಕ್ಕೆ ಹೋಗ್ಬೇಕು. ಏನಪ್ಪಾ ಮಾಡ್ಲಿ ನೆಲಮಂಗ್ಲಕ್ಕೆ? ಬಸ್ಸಲ್ಲಿ ಹೋದ್ರೆ ಲೇಟ್ ಆಗುತ್ತೆ. ಅದನ್ನ ಖಾಲಿ ಹೊಟ್ಟೆಲ್ ತಿನ್ಬೇಕು. ನಾನ್ ಲೇಟ್ ಆಗಿ ಹೋಗ್ಬಿಟ್ರೆ ಅವ್ರು ಊಟ ಮಾಡ್ಬಿಡ್ತಾರೆ, ಅಥವಾ ಡಾಕ್ಟರ್ ಏನೋ ಕುಡಿಸ್ಬಿಡ್ತಾರೆ. ಏನ್ ಮಾಡೋದು? ಬೇಗ ಹೋಗ್ಬೇಕು. ಈಗ ಏನ್ ಮಾಡೋದು? ಕೊನೆಗೆ ಮಂಜುನಾಥ್ ಪ್ರಭು ಅಂತ ಅವ್ರ ಕಾರ್ ಇದೆ, ಮಂಜುನಾಥ್ ಪ್ರಭು ಕಾಲ್ ಮಾಡಿದೆ. ಪ್ರಭು ಕೊಟ್ಟು ಬರ್ತೀರಾ ಹೋಗಿ? ಹಾ ಮಾತಾಜಿ, ಕೊಟ್ಟು ಬರ್ತೀನಿ. ನೋಡಿ, ಅಂದ್ಕೋಬೇಕಷ್ಟೇ, ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಅಂದ್ಕೋಬೇಕಷ್ಟೇ. ಪಟ್ಟ 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 ಮಾಡಿಸ್ಕೊಡ್ತಾನೆ ಕೃಷ್ಣ, ಸಹಾಯ ಮಾಡ್ತಾನೆ. ಅವ್ರು ಹೊರಟ್ರು, ಬಂದು ಕಾರ್ ತಗೊಂಬಂದು ನಿಲ್ಸಿದ್ರು. ಕಾರು ಅವ್ರ ಹೆಂಡತಿ ಬಂದ್ಬಿಟ್ಟಿದ್ದಾರೆ. ಮಾತಾಜಿ, ನಾನು ಬಂದ್ಬಿಟ್ಟೆ ಮಾತಾಜಿ, ಗುರುಗಳು ನೋಡ್ಕೊಂಡು. ಹಿಂದ್ಗಡೆ ಯಾರಿದ್ದಾರೆ? 3 ಸೀಟ್ ಖಾಲಿ. ನಾನು ಬರ್ತೀನಿ ನಡೀರಿ ನೋಡ್ಕೊ ಬರಕ್ಕೆ ಅಂತ ಹೋದ್ವಿ. ಅಲ್ಲಿ ಒಂದು ಮಿರಾಕಲ್ ನಡೀತು. ಏನ್ ಗೊತ್ತಾ? ಪ್ರಭುಜಿಗೆ ಎದ್ದಳಕ್ಕಾಗ್ತಾ ಇಲ್ಲ, ಇಂಥ ನೋವು. ಸ್ವಲ್ಪ ಸೀಟ್ ಎತ್ತಕ್ ಹೋಗಿ ಉಳ್ಕಿಸ್ಕೊಬಿಟ್ಟಿದೆ.
ಒಂದು ಸೆಕೆಂಡು ಹಿಂಗಲ್ಗಡಕ್ಕೆ ಬರಲ್ಲಂತೆ, ಹಂಗಲ್ಗಡಕ್ಕೆ ಬರಲ್ಲಂತೆ, ಅಂಥ ನೋವಿದೆಯಂತೆ. ನಾವು ಹೋದ್ರೆ ಪ್ರಭುಜಿ ಎದ್ದು ಕುತ್ಕೊಂಡ್ಬಿಟ್ರು. ಅವ್ರಿಗೆ ಆಶ್ಚರ್ಯ, ಮಾತಾಜಿ ನಾನು ಎದ್ದಿರ್ಲಿಲ್ಲ ಮಾತಾಜಿ, ಅಲ್ಗಡಕ್ಕಾಗಿರ್ಲಿಲ್ಲ, ನೀವ್ ಬಂದ್ರಿ ಅಂತಾನೆ ನನ್ನನ್ನು ಎಬ್ಬರಿಸ್ತಾ ಇದ್ದಾನೆ ಭಗವಂತ. ಶಾಕ್ ಆಯ್ತು. ಹೌದಾ ಪ್ರಭು? ಅಲ್ಲೇ ನರಸಿಂಹಸ್ವಾಮಿ ಕೈ ಮುಗಿದ್ಬಿಟ್ಟೆ, ತಂದೆ ಹಿಂಗೆ ಅವ್ರನ್ನ ಬೇಗ ಕ್ಯೂರ್ ಮಾಡು ಪ್ರಭು, ನೀರು ಕುಡಿಬೇಡಿ ಪ್ರಭು ಅಂತ ಹೇಳ್ಕೊಂಡೆ ಹೋಗಿದ್ದೆ. ತಾಡ್ದಿದ್ರು, ನೀರು ಕುಡ್ದಿರ್ಲಿಲ್ಲ. ಆಮೇಲೆ ಪ್ರಸಾದವನ್ನ ಕೊಟ್ರೆ ಆರಾಮಾಗಿ ನಿಂತ್ಕೊಂಡು ತಿಂದ್ರು. ಮಾತಾಜಿ ನಿಂತಿರ್ಲಿಲ್ಲ ಮಾತಾಜಿ, ನಾನು ಆಗಿರ್ಲಿಲ್ಲ. ನೋಡು, ಇದನ್ನ ತಿನ್ನಕ್ಕೆ ಅಂತಲೇ ಕೃಷ್ಣ ಎಬ್ಬರಿಸ್ತಾನೆ. ತಿಂದು ಕೊಟ್ಟು ಅವ್ರಿಗೆಲ್ಲ ಮಾತಾಡಿಸ್ಕೊಂಡು ಸುಮಾರು ಮಧ್ಯಾಹ್ನ ಆಯ್ತು. ಹಿಂಗೋಗಿ ಹಿಂಗ್ ಬಂದ್ಬಿಡೋಣ ಅಂದ್ಕೊಂಡು ಹೋದವ್ರು ಮಧ್ಯಾಹ್ನ ಆಯ್ತು. ಅದು ಇದು ಮಾತಾಡ್ತಾ ಇದೀವಿ. ಪ್ರಭುಜಿಗೆ ಕಣ್ಣಲ್ಲಿ ನೀರು ಜಾರ್ತಾ ಇತ್ತು. ಪ್ರಭು ಯಾಕೋ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇಲ್ಲ ಮಾತಾಡಿ, ಸುಮ್ಮನೆ ಅದು ಬಂದಿದೆ, ನೋಯ್ತಾ ಇದೆ ಅವ್ರಿಗೆ ಒಳಗಡೆ ನೋವು, ಆದ್ರೆ ನಗನಗ್ತಾ ಮಾತಾಡ್ತಿದ್ದಾರೆ. ಅವರೇ ಗುರು. ಆ ಒಂದು ಇದನ್ನ ನೋಡ್ರಿ, ಅರ್ಥ ಮಾಡ್ಕೋಬೇಕು. ನಮ್ಗೆ ಈ ಗುರುಗಳಿಗೆ ನೋವಿದೆ ಅಂತ ಅಲ್ಲ, ಅವ್ರನ್ನ ಕೃಷ್ಣ ನೋಡ್ಕೊಂತಾನೆ, ಅದು ಏನಕ್ಕೂ ಮಾಡಿದಾನೆ, ನಮಗೆ ತೋರ್ಸ್ಕೊಡ್ತಾ ಇದ್ದಾನೆ. ಎಂತಹ ನೋವಿದ್ರು ಕೂಡ ಹೆದರ್ಬೇಡ, ಧೈರ್ಯವಾಗಿರು, ನಗನಗ್ತಾ ಇರು, ನಾನಿದ್ದೀನಿ ಅಂತ ಹೇಳ್ಬೋದು. ಅದನ್ನೆಲ್ಲ ಘಟನೆಗಳನ್ನ ನೋಡಿದಾಗ ನಮಗೂ ಕೂಡ ಮುಂದೆ ಇಂಥದೊಂದು ಸಂದರ್ಭಗಳು ಏನು ಬರ್ಬಹುದು, ಹೇಳಕ್ಕಾಗಲ್ಲ. ಭಗವಂತನ ಒಂದು ನಮ್ಮ ಒಂದು ಕರ್ಮಗಳೇನಿರುತ್ತೆ, ಧೈರ್ಯ ಇರ್ಬೇಕು ಅನ್ನೋದನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ವಿ. ಮಾತಾಜಿ ನೀವು ಇರೋವಷ್ಟೊತ್ತು ನಾನು ಹಿಂಗೆ ಇರ್ತೀನಿ ಮಾತಾಜಿ ಅಂತ ಎಲ್ಲ ನಮ್ಮ ಭಕ್ತರನ್ನೆಲ್ಲ. ಆಮೇಲೆ ತುಂಬಾ ಹೊತ್ತಿದ್ವಿ, ಚೆನ್ನಾಗೆ ಮಾತಾಡಿದ್ರು, ಎಲ್ಲ ಬಂದ್ವಿ ವಾಪಸ್. ಅಂದ್ರೆ ಈ ಘಟನೆಗಳೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಭಕ್ತರಾಗ್ತದೆ, ಹೆಚ್ಚೆಚ್ಚು ಜನಕ್ಕೆ ಭಕ್ತರಾಗೋದಕ್ಕೆ ಪ್ರೇರೇಪಣೆನ ಕೊಡ್ಬೇಕು. ಆಗ ಖಂಡಿತ ಕೃಷ್ಣ ಸಿಕ್ಕೇ ಸಿಗ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಲೋಕೇಶ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಹರೇ ಕೃಷ್ಣ. ಸೊ ಮಾತಾಜಿಯವರು ಹೀಗೆ ಸದಾ ಭಗವಂತನ ಲೀಲೆಗಳನ್ನು ಹೇಳ್ತಾ ಎಲ್ಲರಿಗೂ ಸ್ಫೂರ್ತಿಯಾಗಿರ್ಲಿ ಅಂತ ಹೇಳ್ತಾ, ಮಾತಾಜಿಗೋಸ್ಕರ ಎಲ್ಲರೂ ಮನಸ್ಫೂರ್ತಿಯಾಗಿ ಒಮ್ಮೆ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಕೆಲವೊಂದು ಸೂಚನೆಗಳನ್ನು ತಗೊಂಡು ತುಂಬಾ ಧನ್ಯವಾದಗಳು. ಮಾತಾಡಿ ಪ್ರಶ್ನೆಗಳಿದ್ರೆ ಆಮೇಲೆ ತಗೊಂಡೋಣ. ಖಂಡಿತ ಯಾರಿಗೆಲ್ಲ ಪ್ರಶ್ನೆಗಳಿದೆ ರಿಲೇಟೆಡ್ ಟು ಈ ಸೆಷನ್ಗೆ ಅನ್ನುವಂಥವ್ರು ಮಾತ್ರ ಹ್ಯಾಂಡ್ ರೈಸ್ ಅನ್ನೋದು ಮಾಡಿ. ಮಾತಾಡಿಗೆ ಯಾರಾದ್ರೂ ಪ್ರೈಸ್ ಮಾಡ್ಬೇಕಂದ್ರೆ ಅವ್ರಿಗೆ ದಯವಿಟ್ಟು ಸ್ವಯಂ ಕಾಲ್ ಮಾಡಿ ಮಾತಾಡುವಂತ ಒಂದು ಮಾಡಿ, ಬೇರೆಯವ್ರಿಗೆ ಸಮಯವನ್ನು ಭಾವ ಮಾಡೋದು ಬೇಡ. ಹರೇ ಕೃಷ್ಣ. ಹಾಗೆ ಸೊ ಇವತ್ತು ಒಂದು 2 ರಿಕ್ವೆಸ್ಟ್ ಅನ್ನುವಂಥದ್ದು ಕೂಡ ಬಂದಿದೆ. ಒಂದು ಸ್ಪೆಸಿಫಿಕ್ ಆಗಿ ಬರ್ತ್ಡೇ ಅನೌನ್ಸ್ಮೆಂಟ್ ಅನ್ನುವಂಥದ್ದು, ಜಗದೀಶ್ ಪ್ರಭುಗಳು ಮಾಧವ ಸರ್ಕಲ್ ಅಲ್ಲಿ ಬರ್ತ್ಡೇ ಅನ್ನು ಆಚರಿಸ್ಕೊಳ್ತಿದ್ದಾರಂತೆ. ಹಾಗೆ ನಮ್ಮ ಕುಟುಂಬದಲ್ಲಿ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿದ್ದಾರೆ, ಮತ್ತೆ ಹುಟ್ಟಿದಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ, ಅವರಿಗೆ ಕೃಷ್ಣ ಪ್ರಜ್ಞೆಯ ಹುಟ್ಟಿದಬ್ಬ ಶುಭಾಶಯಗಳನ್ನು ಹೇಳ್ತಾ, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನು ಹೇಳ್ತಾ, ಭಗವಂತ ಅವ್ರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಹೆಚ್ಚಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿ ಅಂತ ಹೇಳ್ತಾ, ಎಲ್ಲರೂ ಅವರಿಗಾಗಿ ಒಮ್ಮೆ ಪ್ರಾರ್ಥನೆಯನ್ನ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹಾಗೆ ಸೊ ಎಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಶಿಕ್ಷಾ ಗುರುಗಳಾದ ಸುಮನಾಥ ಪ್ರಭುಗಳು ಹಾಸ್ಪಿಟಲ್ ಅನ್ನೋದಾಗಿ ಟ್ರೀಟ್ಮೆಂಟ್ ಅನ್ನೋದಕ್ಕೆ ಒಂದು ಜಾಯ್ನ್ ಆಗಿದ್ದಾರೆ, ಅದೆಲ್ಲರಿಗೂ ತಿಳಿದಿದೆ. ಸೊ ಅವ್ರಿಗಾಗಿ ನಮ್ಮಲ್ಲಿ ಎಲ್ಲರೂ ಕೆಲವೊಬ್ರು ದಿನನಿತ್ಯ ಜಪವನ್ನು ಕೂಡ ಮಾಡ್ತಿದ್ದಾರೆ. ಯಾರಿಗೆ ಸಾಧ್ಯ ಆಗತ್ತೆ ಅವರು ಸಾಧ್ಯ ಆಗತ್ತೆ ಅನ್ನೋದಕ್ಕಿಂತ ಗುರುಗಳಿಗಾಗಿ ನಿಮ್ಗೆ ಒಂದು ಮಾಲೆ ಜಪವನ್ನು ಡೆಡಿಕೇಶನ್ ಮಾಡುವಂತವ್ರಾಗಿರ್ಬೋದು. ಸೊ ನಿಮ್ಮ ಮಾಲೆ ಮಾಡುವಾಗ ಪ್ರಭುಗಳಿಗೆ ಬೇಗ ಗುಣಮುಖರಾಗ್ಲಿ ಅಂತ ಅವ್ರಿಗೂ ಒಂದು ಪ್ರಾರ್ಥನೆ ಪ್ರಕಾರ ಒಂದು ಮಾಲೆಯನ್ನು ಜಪವನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಸೊ ಈ ಸೆಕ್ಷನ್ ಅಲ್ಲಿ ಕೂಡ ಈಗ ಅವರಿಗೆ ಬೇಗ ಗುಣಮುಖರಾಗ್ಲಿ, ಇದೇ ತರ ನಮ್ಗೆ ಅವ್ರ ಮುಂದಿನ ಸೋಮವಾರದಿಂದ ಅಧಿವೇಶನ ಕೂಡ ಇದೆ, ಸೊ ಬೇಗ ಚೇತರಿಸ್ಕೊಳ್ಳಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಾಗೆ ನಮ್ಮ ಕುಟುಂಬದಲ್ಲಿ ಯಾರಿಗೆಲ್ಲ ಆರೋಗ್ಯದಲ್ಲಿ ಅಡಚಣೆ ಇದೆ ಅವ್ರಿಗೂ ಕೂಡ ಬೇಗ ಗುಣಮುಖರಾಗ್ಲಿ ಅಂತ ಕೇಳ್ಕೊಳ್ತಾ ಭಗವಂತನಲ್ಲಿ ಎಲ್ಲರೊಮ್ಮೆ ಪ್ರಾರ್ಥನೆಯನ್ನು ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಹಾಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ಹೊಸ ಅಧಿವೇಶನ ಅನ್ನೋದು ಕೂಡ ಶುರು ಆಗ್ತಿದೆ ಅಲ್ವಾ, ಮುಂದಿನ ಸೋಮವಾರದಿಂದ. ಸೊ ಸಾಧ್ಯವಾದಷ್ಟು ಎಲ್ಲರೂ ಲಿಂಕ್ ಅನ್ನು ಶೇರ್ ಮಾಡುವಂಥದ್ದಾಗಿರ್ಬೋದು, ವಾಟ್ಸಪ್ನಲ್ಲಿ ಗ್ರೂಪ್ನಿಗೆ ಸೇರಿಸುವಂಥದ್ದು, ಏನೋ ಒಂದು ಚಿಕ್ಕದಾಗಿ ಒಬ್ಬರನ್ನ ಭಕ್ತರನ್ನು ಮಾಡುವಂಥ ಒಂದು ಸದವಕಾಶ ನಮ್ಗೆ ಸಿಕ್ಕಿದೆ ಅಲ್ವಾ. ಸೊ ಒಂದು ಗ್ರೂಪ್ನಲ್ಲಿ ಸೇರಿಸುವಂಥದ್ದು, ಇನ್ನೊಂದು ಹ್ಯಾಡ್ ಮಾಡುವಂಥದ್ದು ಆಗಿರ್ಬೋದು, ಏನೋ ಕೊಡಕ್ಕಾಗಲಿ ಒಂದು ಭಗವದ್ಗೀತೆಯ ಒಂದು ಜ್ಞಾನವನ್ನಾದರೂ ಈಗ ಈ
ಎಲ್ಲರಿಗೂ ಹಂಚೋಣ ಅಂತ ಕೇಳ್ಕೊಳ್ತಾ ಎಲ್ಲರೂ ಸಾಧ್ಯವಾದಷ್ಟು ಜನರನ್ನ ಮುಂದಿನ ಅಧಿವೇಶನಕ್ಕೆ ಸೇರಿಸ್ಬೇಕು ಅಂತ ಹೇಳ್ಕೊಳ್ತೀವಿ. ಹರೇ ಕೃಷ್ಣ. ಹಾಗೆ ತುಂಬಾ ದಿವಸ ಆಯ್ತು, ನಿನ್ನೆ ಪ್ರಭುಗಳ ಹತ್ರ ನಾನು ಮಾತಾಡ್ತಿದ್ದೆ. ಪ್ರಭು, ನಾವು ಅಧಿವೇಶನ ಮಾಡ್ತಾ 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 ಏನು ಈ ನಡುವೆ ಮೀಟಿಂಗ್ ಅನ್ನೋದೇ ಮರ್ತು ಬಿಟ್ಟಿದ್ದೀರಿ, ಕೃಷ್ಣ ಸೇವೆಕ್ ಅನ್ನೋಂಥದ್ದು. ಎಲ್ಲರೂ ಯಾವ ಹಂತದಲ್ಲಿದ್ದಾರೆ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ ನನಗೆ. ನಾನು ಹಂಗೆ ಹೇಳ್ದೆ, ಪ್ರಭು ನಾನು ನಿಮ್ ಜೊತೆ ಸೇರ್ಕೊಂಡು ಅಧಿವೇಶನನೇ ಮಾಡ್ತಾ ಇದ್ದೀನಿ, ಮೀಟಿಂಗ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಹಾಗೆ ಶನಿವಾರದ ಹೊತ್ತು ಒಂದು ಜಸ್ಟ್ ಆಗಿ ಒಂದು ರಿಮೈಂಡರ್ ಅನ್ನುವಂಥದ್ದು ಮಾಡೋಣ ಎಲ್ಲರಿಗೂ ಅನ್ನುವಂಥ ಒಂದು ಡಿಸ್ಕಷನ್ ಅನ್ನೋದು ಮಾಡ್ಕೊಂಡ್ರಿ. ಅಂದ್ರೆ ಮೊದಲಿಗೆ ಯಾರೆಲ್ಲ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ, ಸೊ ಅವರಿಗೆ ದಯವಿಟ್ಟು ಇವಾಗ ಆಲ್ರೆಡಿ ಪ್ರಭುಗಳು ಹೇಳಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ತಿಳಿದಿದೆ ABCD ಅಂದ್ರೆ ಏನು ಅನ್ನುವಂಥದ್ದು. ಸೊ ನಾನು ಮತ್ತೆ ಹೇಳುವಂಥದ್ದಲ್ಲ. ಸೊ ಅಂದ್ರೆ ಅಸೋಸಿಯೇಷನ್ ಆಗಿರ್ಬೋದು, ಬುಕ್ ರೀಡಿಂಗ್ ಆಗಿರುವಂಥದ್ದು, ಚಾಂಟಿಂಗ್ ಮಾಡುವಂಥದ್ದಾಗಿರ್ಬೋದು, ಪ್ರಸಾದವನ್ನು ತಗೊಳ್ಳುವಂಥದ್ದು, ABCD ಅನ್ನೋ ಒಂದು ಪಾಲನೆಯನ್ನು ಮಾಡ್ಕೊಂಡು ಹೋಗುವಂಥದ್ದನ್ನ ಎಲ್ಲರೂ ಹೊಸ ಅಧಿವೇಶನದಲ್ಲಿ ಹೇಳಿದ್ದಾರೆ. ಹಳಬರಿಗೂ ಗೊತ್ತಿದೆ ಸೊ ಏನ್ ಮಾಡುವಂಥದ್ದು. ಅದರಲ್ಲಿ 4 ಧರ್ಮದ ಕಂಬಗಳನ್ನು ಪಾಲನೆ ಮಾಡುವಂಥದ್ದು ಹೇಗೆ ಅಂತದ್ದು ಕೂಡ ಹೇಳಿದ್ದಾರೆ ಅಲ್ವಾ. ಸೊ ಧರ್ಮದ ಪಾಲನೆಯನ್ನು ಮಾಡಬೇಕು ಅಂದ್ರೆ ನಾವು ಒಂದೊಂದು ಹಂತದಲ್ಲಿ ಹೋಗುವಂಥದ್ದು. ಸೊ ಹಾಗೆ ಎಲ್ಲರೂ ಒಂದೊಂದು ಹಂತದಲ್ಲಿ, ಕೆಲವೊಬ್ರು ಈಗ 1 ಮಾಲೆ ಜಪವನ್ನು ಮಾಡ್ತಾ ಇರ್ಬೋದು, 4 ಮಾಲೆ ಜಪವನ್ನು ಮಾಡ್ತಾ ಇರ್ಬೋದು, 8 ಮಾಲೆ ಜಪವನ್ನು ಮಾಡ್ತಿರ್ತೀರ, 16 ಮಾಲೆ ಜಪವನ್ನು ಮಾಡ್ತಿರ್ತೀರ. ಅಂದ್ರೆ ಭಕ್ತ ಆಗೋದು ಯಾವಾಗ ಅಂತ ಹೇಳಿದಾಗ ಅವರು ದೀಕ್ಷೆಯನ್ನು ಪಡೆದಾಗ, ಪ್ರಭುಗಳು ಯಾವಾಗಲೂ ಅದನ್ನ ಹೇಳ್ತಿರ್ತಾರೆ. ಸೊ ಭಕ್ತಿಯನ್ನು ಶುರು ಆಗೋದು ನಮ್ಗೆ ದೀಕ್ಷೆ ಅನ್ನುವಂಥದ್ದು ಸಿಕ್ಕಿದಾಗ ಅನ್ನುವಂಥದ್ದು. ಸೊ ನಾನು ರೆಸ್ಪಾನ್ಸಿಬಿಲಿಟಿ ಏನು ಕೇಳ್ಕೊಳ್ಳೋದು ಅಂತಂದ್ರೆ, ಸೆಷನಲ್ಲೂ ಕೂಡ ಸೊ ಯಾವ ಹಂತದಲ್ಲಿ ನಿಮ್ಮ ಗ್ರೂಪಿನಲ್ಲಿ ಇರೋರು ಇದ್ದಾರೆ, ಯಾರಾದ್ರೂ ಪೇಪರ್ ಬರೀತಿದಾರಾ ಇಲ್ವಾ, ಯಾವ ಹಂತದಲ್ಲಿ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ತಿಳಿಸ್ಕೊಡಿ. ಇಲ್ಲಾಂದ್ರೆ ಯಾರಿಗಾದ್ರು ನಿಮ್ಮ ಸೆಷನ್ ಅಲ್ಲಿ ಹೇಳುವಂಥದ್ದು ಒಂದು ಪ್ರಯತ್ನವನ್ನು ಮಾಡಿ. ಯಾರೆಲ್ಲ ಶಿಕ್ಷಾ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ, ಯಾವ್ದಾನ ಪುಸ್ತಕಗಳಿದ್ದು, ಇಲ್ಲಾಂದ್ರೆ ಅವರು ಎಲ್ಲರೂ ಕೆಲವ್ರಿಗೆ ಗೊತ್ತಿದೆ. ಸೊ ನೆಕ್ಸ್ಟ್ ಮೀಟಿಂಗ್ ಇನ್ನು ಇಂಡಿವಿಜುವಲ್ ಗ್ರೂಪ್ ನಲ್ಲಿ ಬಂದಾಗ ಹೆಚ್ಚಿಗೆ ಅದನ್ನ ಡೀಟೇಲ್ಸ್ ಅನ್ನುವಂಥದ್ದು ಹೇಳ್ತೇನೆ. 1ನೇ ಹಂತ ಏನು, 2ನೇ ಹಂತ ಏನು, 3ನೇ ಹಂತ ಏನು ಅಂತ. ಅಂದ್ರೆ ಒಂದೊಂದು ಹಂತಗಳಿರುತ್ತೆ. ಶ್ರದ್ಧಾವನ್ ಅನ್ನುವಂಥದ್ದಾಗಿರ್ಬೋದು, ಕೃಷ್ಣ ಸೇವಕ್ ಅನ್ನುವಂಥದ್ದಾಗಿರ್ಬೋದು, ಕೃಷ್ಣ ಸಾಧಕ ಆಗಿರ್ಬೋದು, ಕೃಷ್ಣ ಉಪಾಸಕ ಆಗಿರ್ಬೋದು, ಶೀಲ ಪ್ರಭುಪಾದರ ಆಶ್ರಯ ಆಗಿರ್ಬೋದು. ಒಂದೊಂದು ಹಂತದಲ್ಲಿ ನಾವು ಮುಂದೆ ಹೋಗುವಂಥದ್ದು. ಸೊ ಇನ್ನು ಹೆಚ್ಚಿನ ಮಾಹಿತಿಯನ್ನು ನಾನು ಇಂಡಿವಿಜುವಲ್ ಅಂದ್ರೆ ಕೃಷ್ಣ ಸೇವಕನ ಮೀಟಿಂಗ್ ಅನ್ನುವಂಥದ್ದು ಮಾಡಿದಾಗ ಯಾವ ಯಾವ ಹಂತದಲ್ಲಿ ಏನೇನು ಮಾಡಬೇಕಾಗಿರುತ್ತೆ, ಏನೇನು ಮಾಡುವಂಥದ್ದು ಅನ್ನುವಂಥದ್ದು. ಅಂದ್ರೆ ಶ್ರೀಲ ಪ್ರಭುಪಾದರು ಏನ್ ಹೇಳಿದ್ದಾರೆ ಅಂದ್ರೆ 4 ಧರ್ಮದ ಕಂಬಗಳನ್ನು ಪಾಲನೆ ಮಾಡುವಂಥದ್ದು ಅಲ್ವಾ. ಮೊದಲಿಗೆ ದಯೆ, ತಪಸ್ಯ, ಸತ್ಯ, ಶುಚಿತ್ವ. ಈ 4ನ ಪ್ರಭುಗಳು ಕೂಡ ಯಾವಾಗ್ಲೂ ಹೇಳ್ತಿರ್ತಾರೆ. ಮೊನ್ನೆ ಕೂಡ ಅಧಿವೇಶನದಲ್ಲಿ ಹೇಳಿದ್ರು 4 ಈ ಧರ್ಮದ ಕಂಬಗಳನ್ನು ಹೇಗೆ ಪಾಲನೆ ಮಾಡುವಂಥದ್ದು. ಈ 4 ಧರ್ಮದ ಕಂಬಗಳನ್ನು ಪಾಲನೆಯನ್ನು ಮಾಡ್ತಾ ನಾವು ಜಪವನ್ನು ಮಾಡ್ತಾ ಪ್ರಸಾದವನ್ನು ತಗೊಂಡು ಭಕ್ತಿಯಲ್ಲಿ ಮುಂದುವರಿಯೋಣ ಅಂತ ಎಲ್ಲರನ್ನು ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ಸೊ ಯಾರಿಗೆಲ್ಲ ಪ್ರಶ್ನೆ ಇದೆ ಅವ್ರಿಗೆ ಇವಾಗ ಬೇಗ ಮುಗಿಸೋಣ. ಸೊ ಆಲ್ರೆಡಿ 7:30 ಆಗಿದೆ. ಹರೇ ಕೃಷ್ಣ. ಮೊದಲಿಗೆ ನಾಗಮಣಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಮಾತಾಜಿ ಇದಾರಲ್ಲ ಪ್ರಭು? ಇದಾರೆ. ಮಾತಾಜಿ ಏನಿಲ್ಲ ಪ್ರಭು, ನಮ್ಮ ಮನೆ ಪಕ್ಕದಲ್ಲಿ ಇಲ್ಲಿ ನಮ್ಮ ಪ್ರಭುಗಳು ಯೋಗ ಕ್ಲಾಸ್ಗೆಲ್ಲ ಹೋಗ್ತಾರೆ. ಒಂದು 30-40 ಜನ ಅಲ್ಲಿ ಸೇರ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಾವು ದಾಮೋದರ ಆರತಿ ಮಾಡಿಸ್ಬೋದಾ ಅಂತ ಸಲಹೆ ತಗೋ. ಖಂಡಿತ ಮಾಡಿಸ್ಬೋದು. ಭಗವಂತನ ಒಂದು ಫೋಟೋವನ್ನು ಅದೇ ಎಲ್ಲರಿಗೂ ಶೇರ್ ಮಾಡಿದ್ದಾರೆ. ಸೊ ಆ ಫೋಟೋವನ್ನು ತಗೊಳ್ಳಿ, ಇಲ್ಲಾಂದ್ರೆ ಒಂದು ಫೋಟೋವನ್ನು ಮಾಡಿಸ್ಕೊಳ್ಳಿ. ಫೋಟೋ ಇದೆ ಪ್ರಭು, ಇದೆ 2 ಇದೆ. ಒಂದ್ ಚಿಕ್ಕದ್ ತಗೊಂಡ್ ಹೋಗ್ತೀನಿ ಪ್ರಭು. ಸೊ ಅದನ್ನ ಮಾಡಿಸಿ ಒಂದು ಕಡ್ಡಿಯಲ್ಲಾಗಿರ್ಬೋದು, ತುಪ್ಪದಲ್ಲಿ ಅದನ್ನ ಹತ್ತಿಯನ್ನು ಮಾಡಿ, ಸೊ ನಿಮ್ದು ಕಡ್ಡಿಯಲ್ಲಿ ಮಾಡಿದ್ರೆ ಕಡ್ಡಿಯಲ್ಲಿ ಮಾಡಿಕೊಡಿ. ಇಲ್ಲಾಂದ್ರೆ ನೀವು ದೀಪವನ್ನು ಅಂದ್ರೆ ಮಣ್ಣಿನ ದೀಪ ಇದ್ರೆ ಮಣ್ಣಿನ ದೀಪವನ್ನಾದ್ರೂ ಕೂಡ ಕೊಡ್ಬೋದು. ಸೊ ಎಲ್ಲರ ಕೈಯಲ್ಲೂ ಮಾಡಿಸ್ಬೋದು. ಅಂದ್ರೆ ನಾವು ಗೊತ್ತಿಲ್ಲ ಅನ್ಸುತ್ತೆ, ಮುಂದೆ ಮಾತಾಜಿಯವರು ಕೂಡ ಆಗಿರ್ಬೋದು, ಪ್ರಭುಗಳು ಕೂಡ ಆಗಿರ್ಬೋದು, ರೋಡ್ ನಲ್ಲಿ ಹೋಗೋರ್ಗೆಲ್ಲ ನಿಲ್ಸಿ ಆರತಿಯನ್ನು ಮಾಡ್ತಿರುವಂತ ಸಂದರ್ಭಗಳೂ ಇದೆ. ಹಾಗಾದ್ರೆ ನೀವು ಎಲ್ಲರೂ ಸೇರುವಾಗ ಖಂಡಿತ ಇದನ್ನೆಲ್ಲ ಮಾಡ್ಬೋದು. ಖಂಡಿತ ಖಂಡಿತ ಪ್ರಭು. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಸಿಜಿ ಪ್ರಭು. ಹರೇ ಕೃಷ್ಣ ಪ್ರಭು. ಮಾತಾಜಿ ಹರೇ ಕೃಷ್ಣ. ಇದು ಕಾರ್ತಿಕ ಮಾಸದಲ್ಲಿ ಇನ್ನೊಂದು ಕಾರ್ತಿಕೇಯನ್ಗೂ ಏನು ಸ್ವಲ್ಪ ಕನೆಕ್ಟೆಡ್ ಇದೆಯಾ ಪ್ರಭುಜಿ? ಪ್ರಭು, ನಾನು ನಿಮ್ ಚಾಟ್ ಎಲ್ಲ ಮೆಸೇಜ್ ನೋಡಿದೆ, ಬಟ್ ನನ್ಗೆ ಖಂಡಿತ ಆಗ್ಲೂ ಇದರ ಬಗ್ಗೆ ಮಾಹಿತಿ ಇಲ್ಲ. ನಾನು ಪ್ರಭುಗಳನ್ನ ಕೇಳ್ತೀನಿ ಅದು ಹೇಗೆ ಕೋರಿಲೇಟ್ ಇದೆ ಕಾರ್ತಿಕೇಯನ್
ಭಗವಂತನಿಗೂ ಮತ್ತೆ ಈ ಕಾರ್ತಿಕ ಮಾಸಕ್ಕೂ ಅನ್ನುವಂಥದ್ದು ಪ್ರಭುಗಳಿಂದ ತಿಳ್ಕೊಳ್ಬೇಕಾಗತ್ತೆ. ನನ್ಗೆ ಅಷ್ಟೊಂದು ಅದೇ ಈ ಕಾರ್ತಿಕ ಅನ್ನೋದು ಇವತ್ತೇ ಕೇಳಿದೆ ನಾನು. ಮಾತಾಜಿ ಅವರು ಹೇಳಿರೋದು ಅದು ಗೋಪಿಕಾ ಸ್ತ್ರೀ ಅಂತ. ಬಟ್ ಇದುವರೆಗೂ ಗೊತ್ತಿರಲಿಲ್ಲ ನನಗೆ ಆಕ್ಚುಲಿ. ಬಟ್ ಸೋ ಫಾರ್ ವಿ ವರ್ ಥಿಂಕಿಂಗ್ ಅಬೌಟ್ ಸುಬ್ರಹ್ಮಣ್ಯ ಓನ್ಲಿ. ಕಾರ್ತಿಕ ಅಂದ್ರೆ ಓಕೆ ಪ್ರಭು. ಕಾರ್ತಿಕೇಯ ಪ್ರಭು ಅವರು ಕಾರ್ತಿಕೇಯ. ಹಾಗಾಗಿ ಕಾರ್ತಿಕ ಇದು ಮಾಸ ಕಾರ್ತಿಕ ಮಾಸ. ರಾಧಾರಾಣಿಯ ಇನ್ನೊಂದು ಹೆಸರು ಕಾರ್ತಿಕ ಮಾಸ ಅಂತ. ಹಾಗಾಗಿ ಕಾರ್ತಿಕ ಅನ್ನೋದು ಈ ಮಾಸಕ್ಕೆ ಬಂತು. ಓಕೆ ಪ್ರಭು, ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಪ್ರಭು ನನ್ಗೆ ಒಂದು ಸ್ಪಾಟ್ ಲೈಟ್ ಕೊಡಿ. ನೀವಿದ್ದೀರಾ ಮಾತಾಡಿ ಆಲ್ರೆಡಿ. ಈ ತರ ಕಡ್ಡಿ ನೋಡಿ, ಹೀಗೆ ಸ್ವಲ್ಪ 2 ಇಂಚ್ 3 ಇಂಚ್ ಇರ್ಬೇಕು ಕಡ್ಡಿ. ಯಾವ ಕಡ್ಡಿ ಆದ್ರೂ ಸರಿ. ಈ ಊದ್ಗಡ್ಡಿ ಕಡ್ಡಿ ಇರುತ್ತಲ್ಲ, ತಯಾರು ಮಾಡ್ತಾರಲ್ಲ ಕೆಲವರು ಅಂಗಡಿಲಿ ಕಡ್ಡಿ ಸಿಗ್ತವೆ, ಅವನ್ನ 2 ಇಂಚ್ 3 ಇಂಚ್ ಮಾಡ್ಕೋಬೇಕು. ಇಷ್ಟುದ ಮಾಡ್ಕೋಬೇಕಷ್ಟೆ. ಮಾಡ್ಕೊಂಡು ಸ್ವಲ್ಪ ತುದಿಗೆ ಸ್ವಲ್ಪ ಹತ್ತಿಯನ್ನ ಇಟ್ಬಿಟ್ಟು ಡಿಪ್ ಮಾಡ್ಬೇಕು ತುಪ್ಪದಲ್ಲಿ. ಈಸಿ. ಅಂದ್ರೆ ಪಾದಕ್ಕೆ 4 ಬಾರಿ, ಹೊಟ್ಟೆಗೆ 2 ಬಾರಿ, ಮುಖ ಪದ್ಮಕ್ಕೆ 3 ಬಾರಿ, ಮೇಲಿಂದ ಕೆಳಗಡೆ 7 ಬಾರಿ. ಅಷ್ಟಾಗೋಷ್ಟು ಉರಿದ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಏನು ಉರಿಯೋದ್ ಬೇಕಾಗಲ್ಲ. ಅಷ್ಟ್ ಮಾಡಿ ಒಂದು 50-100 ಇಟ್ಕೊಂಡ್ಬಿಡಿ ಮನೇಲಿ ಭಕ್ತರು. ಯಾಕೆಂದ್ರೆ ನಮ್ಮಲ್ಲಿ ರಾಘವೇಂದ್ರ ಪ್ರಭು ಅಂತ ಬರ್ತಾರೆ ನಮ್ಮ ಗ್ರೂಪ್ ಅಲ್ಲಿ. ಅವರು ಹಾಲಲ್ಲೇ ಇಟ್ಬಿಟ್ಟಿದ್ದಾರೆ ಭಗವಂತನ ಫೋಟೋನ ಒಂದು ಸ್ಟೂಲ್ ಮೇಲೆ ನೀಟಾಗಿ ರೆಡಿ ಮಾಡಿ ಇಟ್ಬಿಟ್ಟು, ಅಲ್ಲಿ ಒಂದು ದೀಪವನ್ನ ಇಟ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಂದ್ರೆ ಅದ್ರ ಮುಂದೆ ತುಳಸಿ ಇಟ್ಬಿಟ್ಟಿದ್ದಾರೆ. ಯಾರಾದ್ರೂ ಮನೆಗೆ ಬಂದ್ರೆ ಫೋನ್ ಮಾಡಿ ಕರೀತಾರೆ, ಬನ್ನಿ ನಮ್ಮ ಮನೆಗೆ ಇವತ್ತು ವಿಶೇಷ ಇದೆ, ಆರತಿ ಮಾಡಿಸ್ತೀನಿ ಅಂತ ಕರೆದ್ಬಿಟ್ಟು ಒಳಗ್ ಬಂದ ತಕ್ಷಣ ಭಗವಂತ ಕಾಣಿಸ್ತಾನೆ. ಈ ರೀತಿ ಕಡ್ಡಿ ರೆಡಿ ಮಾಡಿಟ್ಟಿದ್ದಾರೆ, 50-100 ರೆಡಿ ಮಾಡಿಟ್ಟಿದ್ದಾರೆ, ಅಕ್ಷತೆ ಇಟ್ಟಿದ್ದಾರೆ, ಹೂವು ಇಟ್ಟಿದ್ದಾರೆ. ಭಗವಂತನಿಗೆ ಆಚಮನ ಹಾಕ್ಬಿಟ್ಟು ಕೈಗೆ ಆರತಿ ಮಾಡಿಸ್ಬಿಟ್ಟು ಆ ತುಳಸಿ 4 ಬಾರಿ ಸುತ್ತಿಸ್ಬಿಟ್ಟು ಒಂದು ಕತೆ ಹೇಳ್ತಾರೆ. ಇಲಿಯ ಕತೆ. ನಾನು ಅದನ್ನ ಹೇಳೋದೇ ಮರ್ತ್ಬಿಟ್ಟೆ ಪ್ರಭು. ಒಂದ್ ಸೆಕೆಂಡ್ ಹೇಳ್ಬಿಡ್ತೀನಿ ದಯವಿಟ್ಟು. ಹೊಸಬ್ರು ಹೇಳೋಣ ಪ್ರಭು, ಅದು ಅದ್ಭುತವಾಗಿದೆ. ಹೌದೌದು, ಹೇಳಿ ಮಾತಾಡಿ, ಹೇಳಿ. ನಿಮಿಷ. ನೋಡಿ, ಒಂದು ಬಾರಿ ಏನಾಗತ್ತಂದ್ರೆ ಒಂದು ದೇವಸ್ಥಾನದಲ್ಲಿ ಭಗವಂತನಿಗೆ ದೀಪಗಳೆಲ್ಲ ಹಚ್ಚಿಟ್ಟು ಪೂಜಾರಪ್ಪ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡ್ತಾನೆ. ರಾತ್ರಿ ಆಗ್ಬಿಡುತ್ತೆ. ಇಲಿ ತನ್ನ ಕೆಲಸ ಮಾಡ್ಬೇಕಲ್ಲ, ನೈಟ್ ಬರುತ್ತೆ. ಬಂದ್ಬಿಟ್ಟು ಅಲ್ಲೆಲ್ಲ ಓಡಾಡ್ತಿರ್ಬೇಕಾರೆ ತುಪ್ಪದ ಡಬ್ಬಿ ಇರುತ್ತಲ್ಲ, ಅದನ್ನ ಉಳಿಸ್ಕೊಂಡ್ಬಿಡುತ್ತೆ. ಓಡಾಡ್ಬೇಕಾರೆ ಉಳಿಸ್ಕೊಂಡ್ಬಿಟ್ಟು ಆ ಓಡಾಡ್ತಿರುತ್ತಲ್ಲ, ತುಪ್ಪ ಎಲ್ಲ ಮೆತ್ಕೊಂಡ್ಬಿಡುತ್ತೆ ಆ ಒಂದು ಇಲಿಗೆ. ಮೆತ್ಕೊಂಡ್ಬಿಟ್ಟಾಗ ಏನಾಗ್ಬಿಡುತ್ತೆ, ಆ ಓಡಾಡ್ತಿರೋ ಸಂದರ್ಭದಲ್ಲಿ ಆ ದೀಪದ ಹತ್ರ ಬಂದ್ಬಿಡುತ್ತೆ. ಅದು ಮೀಸೆಗೆ ತಗಲ್ಬಿಡುತ್ತೆ ಬೆಂಕಿ. ತಗಲ್ಬಿಟ್ಟು ಹತ್ಕೊಂಡ್ಬಿಡುತ್ತೆ. ಯಾವುದು ಮೊದ್ಲೇ ಮೈಯೆಲ್ಲ ತುಪ್ಪ ರುಬ್ಕೊಂಡ್ಬಿಟ್ಟಿತ್ತ, ಅದು ಹತ್ಕೊಂಡ್ಬಿಡುತ್ತೆ. ಅದು ಯಾವಾಗ ಬೆಂಕಿ ತಗಲು ಬಿಡುತ್ತೋ ಎಗರಾಡ್ಬಿಡುತ್ತೆ. ಪಾಪ ಅಲ್ವಾ, ಮೈಗೆಲ್ಲ ಬೆಂಕಿ ತಗಲ್ ನಮ್ಗೆ ಆಗ್ಲಿ ಒಂದ್ ಚೂರ್ ಹೆಂಗ್ ಎಗರಾಡ್ಬಿಡ್ತೀವಿ ಪಾಪ. ಅದು ಏನ್ ಮಾಡ್ಬಿಡುತ್ತೆ, ಆ ಭಗವಂತನ ಮುಂದೆ ಹಿಂಗೆ ರೌಂಡಾಗಿ ಎಗರಾಡ್ತಿರ್ತತೆ. ಎಗರಾಡ್ತಿದ್ರೆ ಭಗವಂತ ಅನ್ಕೊಳ್ತಾನಂತೆ, ಅದು ಪಾಪ ಸುಟ್ಕೊಂಡು ಎಗರಾಡ್ತೈತೆ. ಅದು ಕೊತ್ತು ಕೃಷ್ಣನ್ಗೆ. ಆದ್ರೆ ಭಗವಂತನಿಗೆ ಏನ್ ಅನ್ನಿಸ್ತು ಅಂದ್ರೆ, ತನ್ನ ಒಂದು ಮೈಯನ್ನೇ ಸುಟ್ಕೊಂಡು ನನಗೆ ಆರತಿ ಮಾಡ್ತೈತೆ ಅಂತ ಅನ್ನಿಸ್ಕೊಂಡು. ನೋಡು, ಕೃಷ್ಣ ಹಂಗೆ ಕರುಣಾಮಯಿ. ಅವನು ಲೋಪದೋಷಗಳನ್ನ ತೆಗಿಯೋದಿಲ್ಲ ನಮ್ಮ ಹತ್ರ. ನಮ್ಮ ಕೆಟ್ಟ ಗುಣಗಳಿದ್ರು ಅದನ್ನು ಒಳ್ಳೇದೇ ಅಂತ ತಗೊಳ್ತಾನಂತೆ. ಅಂತ ಕರುಣಾಮಯಿ ಅವನು. ಹಾಗಾಗಿ ಅದು ಸುತ್ತಾ ಇರೋದ್ ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟು, ನನಗೆ ಆರತಿ ಮಾಡಿದ್ಯಾ ಈ ಮಾಸದಲ್ಲಿ, ಕಾರ್ತಿಕ ಮಾಸ ಅವಾಗ, ಈ ಮಾಸದಲ್ಲಿ ನನಗೆ ಆರತಿ ಮಾಡಿದ್ಯಾ ಅಂತ ಪುಷ್ಪಕ ವಿಮಾನವನ್ನ ತಗೊಂಡ್ ಬಂದು ಅವನನ್ನ ಆ ಇಲಿಯನ್ನ ಕರ್ಕೊಂಡು ಹೋಗ್ತಾನಂತೆ ತನ್ನ ಧಾಮಕ್ಕೆ. ನೋಡಿ, ಒಂದು ಇಲಿ ಗೊತ್ತಿದ್ದೋ ಗೊತ್ತಿಲ್ತಾನೆ, ಅದಕ್ಕೆ ಗೊತ್ತಿಲ್ಲ ಆರತಿ ಮಾಡ್ಬೇಕಂತ, ಗೊತ್ತಿದ್ದೋ ಗೊತ್ತಿಲ್ದೇನೋ ಆ ರೀತಿ ಮೈ ಸುಟ್ಕೊಂಡು ಎಗರಾಡಿದ್ದಕ್ಕೆ ಭಗವಂತನ ಮುಂದೆ ಅಂಥ ಒಂದು ಇದನ್ನ ಕೊಟ್ಟ ಅಂದ್ರೆ ಧಾಮವನ್ನ. ಇನ್ ನಮಗ್ ಗೊತ್ತಾಗಿದೆ, ಗೊತ್ತಾಗಿ ಮಾಡಿದ್ರೆ ಕೊಡ್ತಾನ ಕೊಡಲ್ವೋ? ಖಂಡಿತ ಕೊಡ್ತಾನೆ. ನಮ್ಮೊಬ್ರಿಗೆ ಸಾಕ? ಅಕ್ಕ ಪಕ್ಕ ಫ್ರೆಂಡ್ಸ್ ಪರಿಚಯದವ್ರು ಎಲ್ರಿಗೂ ಕೊಡೋಣ ಈ ವಿಚಾರನ. ಅಂದ್ರೆ ರಸ್ತೆಗಳಲ್ಲಿ, ಬಸ್ ಸ್ಟ್ಯಾಂಡ್ ನಲ್ಲಿ, ರೈಲ್ವೆ ನೋಡ್ಬೇಕು ಭಕ್ತರನ್ನ ಈ ಟೈಮಲ್ಲಿ. ಎಲ್ಲಂದ್ರಲ್ಲೇ ಹೋಗಿ ಆ ಫೋಟೋ ತಗೊಂಡೋಗಿ ಆಚಮನ ಕೈಗೆ ನೀರ್ ಹಾಕಿ ಈ ರೀತಿ ಬತ್ತಿ ಮಾಡ್ಕೊಂಡು ಹೋಗ್ತಾರೆ ನೂರಾರು ಭಕ್ತಿಗಳನ್ನ. ನಮ್ಮ ಮೊನ್ನೆ 350 ಜನ ಇತ್ತು. 350 ಜನಕ್ಕೆ 350 ಫೋಟೋ ಕೊಟ್ಟು ಈ ರೀತಿ ಆರತಿ ಕೊಟ್ಟು ಮಾಡಿಸಿದ್ವಿ ಮೊನ್ನೆ ದಿವಸ. ಅಂದ್ರೆ ಎಷ್ಟು ಜನಕ್ಕೆ ಬೇಕಾದ್ರೂ ಕೊಡ್ಬಹುದು. ಕೊಟ್ಟಷ್ಟು ಕೃಷ್ಣ ಸಿಗ್ತಾನೆ. ಓಕೆನಾ? ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಇರಮ್ಮ ಮಾತಾಡಿ. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನನ್ ಮೊಮ್ಮಗಳ ಬರ್ತ್ಡೇ ಇದೆ ಮಾತಾಜಿ. ಏನ್ ಮಾತಾಡಿ ಮೊಮ್ಮಗಳ ಹೆಸರು? ತನುಶ್ರೀ ಅಂತ ಬಿಟ್ಟು. ಧನುಶ್ರೀ. ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಏನ್ ಮಾಡ್ತಿದಾರ ಮಾತಾಜಿ? 10th ಕ್ಲಾಸ್ ಓದ್ತಾ ಇದ್ದಾಳೆ ಪ್ರಭುಜಿ. ಜಪ ಮಾಡ್ತಾರಾ? ಒಂದು ಮಾಲೆ ಮಾಡ್ತಾಳೆ. ಮಾಡ್ತೀವಿ. ಸೊ ಹೆಸರು ಏನ್ ಹೇಳಿದ್ರಿ? ತನುಶ್ರೀ. ತನುಶ್ರೀ. ತನುಶ್ರೀ ಮಾತಾಜಿ ಅವರು ಹುಟ್ಟಿದ ಹಬ್ಬ ಅಂತ ಹೇಳ್ತಿದ್ದಾರೆ. ಆಗ್ಲೇ ಮಾಡಿದೀರಿ ಎಲ್ಲರಿಗೂ.
ತನುಶ್ರೀ ಮಾತಾಜಿಯವರು ಇನ್ನು ಹೆಚ್ಚಿಗೆ ವಿದ್ಯಾಭ್ಯಾಸ ನೀವು ಮುಂದುವರಿತಾ ಭಗವಂತನ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿತಾ ಅವರಿಗೆ ಹುಟ್ಟಿದ ಶುಭಾಶಯಗಳಿಂದ ಎಲ್ಲರೂ ಅವರಿಗಾಗಿ ಒಮ್ಮೆ ಪ್ರಾರ್ಥನೆಯನ್ನ ಮಾಡಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ರಾಮ ರಾಮ ರಾಮ. ಧನ್ಯವಾದಗಳು ಮಾತಾ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಶೋಭಾ ಮಾತಾಜಿ. ಅನ್ಮ್ಯೂಟ್ ಮಾಡ್ತಾ ಇಲ್ಲ. ಹರೇ ಕೃಷ್ಣ ಪ್ರಭು, ನಾನೇನು ಕೇಳಿಲ್ಲ. ಅದು ನೆನ್ನೆ ಹ್ಯಾಂಡ್ ರೈಸ್ ಇರೋದು, ಅದು ಒಂದೊಳ್ಳೆ ಆಗ್ತಾನೆ ಇಲ್ಲ, ಅದರಿಂದ ಅದು ಹಾಗಾಗ್ತಾ ಇದೆ ಪ್ರಭು. ಸಾರಿ, ನೋಡ್ತೀನಿ ತೊಂದ್ರೆ ಇಲ್ಲ, ಪ್ರಭು, ತೊಂದ್ರೆ ಇಲ್ಲ. ಅದನ್ನ ರೆಡಿ ಮಾಡಿಸ್ಕೊತೀನಿ. ಪ್ರವೀಣ್ ಪ್ರಭು ಸಂಗೀತಾ ಮಾತಾಜಿ ಹೆಸರಲ್ಲಿ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಅದೇ ಮಾತಾಜಿ ಅವರು ಉಣ್ಮೆ ಬಗ್ಗೆ ಹೇಳ್ತಾ ಇದ್ರಲ್ಲ, ಹಾ ಹಾ ಆ ಉಣ್ಮೆದು ಮಲ್ನಾಡ್ ಸೈಡ್ ಅಲ್ಲಿ ಇದು ಭೂಮಿ ಉಣ್ಮೆ ಅಂತಾನು ಮಾಡ್ತಾರೆ ಪ್ರಭುಜಿ. ಇದು ಅಲ್ಲಿ ಅವ್ರಿಗೆ ಅದೇ ಮಾತಾಜಿ ಹೇಳ್ದಂಗೆ ರಾತ್ರಿ ಎಲ್ಲ ಅಲ್ಲಿ ಹೊಲ್ಗಳಿಗೆ ಹೋಗ್ಬಿಟ್ಟು ಅಲ್ಲೇ ಅಡಿಗೆನೆಲ್ಲ ಮಾಡ್ಬಿಟ್ಟು ಆ ಉಣ್ಮೆ ದಿನ ಅಲ್ಲೇ ನೈಟ್ ಸ್ಟೇ ಮಾಡಿ ಅದನ್ನ ಬೆಳಗ್ಗೆ ತಗೊಂತಾರೆ ಅಂತ ಒಂದು ಪ್ರತೀತಿ ಇದೆ ಪ್ರಭುಜಿ. ಅದನ್ನ ಮಾತಾಜಿ ಅವ್ರಿಗೆ ಒಂದು ಮಾತು ಹೇಳ್ಬಿಡೋಣ ಅಂತ ಹೇಳಿ arrange ಮಾಡ್ತೀನಿ. ಗೊತ್ತಿಲ್ಲ. ಖಂಡಿತ ಖಂಡಿತ ಪ್ರವೀಣ್ ಪ್ರಭು. ಯಾಕೆಂದ್ರೆ ಪುರಾಣಗಳಲ್ಲಿ ಉಲ್ಲೇಖನೆ ಇದೆ, ಅದು ಸುಮ್ನೆ ಹೇಳೋದಿಲ್ಲ. ತುಂಬಾ ಜನಕ್ಕೆ ಕೆಲವರಿಗೆ ಗೊತ್ತಿದೆ, ಅವ್ರು ಮಾಡ್ತಾ ಇದಾರೆ, ನಮ್ಗಳಿಗೆ ಗೊತ್ತಿರ್ಲಿಲ್ಲ ಅಷ್ಟೇನೆ. ಹರೇ ಅದೇ ಕೃಷ್ಣ. ಮಾತಾಜಿ, ಹಿಂದಿನ ಬೆಳದಿಂಗ್ಳ ಊಟ ಅಂತ ಮಾಡೋರು, ಹ್ಮ್ ನಮಗ್ ಗೊತ್ತಿಲ್ಲ. ನಾವು ಅದನ್ನೇನೋ ಅವ್ರೇನೋ ಅವಾಗ ಬೆಳಕಿರ್ತಿರ್ಲಿಲ್ಲ, ಹಂಗಾಗಿ ಹೊರಗಡೆ ತಗೊಂಬಂದು ಊಟ ಮಾಡ್ತಿದ್ರು ಅಂತ. ಹೌದು ಹೌದು, ಅವೆಲ್ಲ ನೋಡ್ರಿ ಹಿಂದೆ ಮಾಡಿದ್ದೆಲ್ಲವೂ ಶ್ರೇಷ್ಠವಾಗಿ ಇರ್ತಿದ್ವು. ನಮಗೆ ಅದರದ್ದು ಒಂದು ಹಿಂದಿನ ಒಂದು ವಿಚಾರ ಗೊತ್ತಿಲ್ಲದೆ ಅದನ್ನ ತಪ್ಪಾಗಿ ಇದ್ ಮಾಡ್ತಾ ಇದ್ವಿ. ಹರೇ ಕೃಷ್ಣ. ಹರೇ ಏನು ಕೃಷ್ಣ. ನೀವ್ ಹೇಳಿದ್ರಲ್ಲ ಸೋಮರಸ ಅಂತ, ಆ ಸೋಮರಸ ಬರುತ್ತೆ ಅನ್ನೋ ಕಾರಣಕ್ಕೆ ಅವ್ರೆಲ್ಲ ಬೆಳದಿಂಗ್ಳ ಊಟ ಮಾಡ್ತಾ ಇದ್ರು ಅಂತ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಧನ್ಯವಾದ. ಜಯಮ್ಮ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಮಾತಾಜಿಯವರು ಈಗ ಪಾಯಸ ಮಾಡಿ ಚಂದ್ರನ ಬೆಳದಿಂಗ್ಳಲ್ಲಿ ಇಡ್ಬೇಕು ಅಂತ ಹೇಳಿದ್ರಲ್ಲ ಪ್ರಭು, ಹೌದು. ಅದು ನೈಟ್ ಅಲ್ಲೇ ಹೊರಗಡೆ ಇಟ್ಬಿಟ್ಟು ಆಮೇಲೆ ಮುಂಜಾನೆ ತಗೊಳ್ಬೇಕಾ ಅದು? ಹೌದು. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಆ ಕೃಷ್ಣ ಮಾತಾಜಿ, ಹೊರಗಡೆ ಅಂದ್ರೆ ನಮ್ಮ ಮನೆಯ ಮೇಲ್ಗಡೆ ಇಡ್ಬೇಕು ಮಾತಾಜಿ. ಅಂದ್ರೆ ನೋಡಿ, ಒಂದು ಶುದ್ಧವಾದ ಜಾಗ ನೋಡಿ, ಒಂದು ಸ್ಟ್ಯಾಂಡ್ ತರ, ಇವಾಗ ಮನೆ ಕ್ಲೀನ್ ಮಾಡೋದಕ್ಕೆ ಒಂದು ಸ್ಟ್ಯಾಂಡ್ ಇರುತ್ತಲ್ಲ, ಹತ್ತುತ್ತೀವಲ್ಲ ಒಂದ್ ಸ್ವಲ್ಪ ಸ್ಟೆಪ್, ಆ ತರದ ಸ್ಟ್ಯಾಂಡ್ ಮೇಲೆ ಇಡ್ಬೇಕು. ಯಾವ್ದೇ ಒಂದು ಬೆಕ್ಕು ಅದು ಇದು ಮುಡ್ದೇ ಇರೋ ತರ ಅದನ್ನ ಇದ್ ಮಾಡಿ ಇಡ್ಬೇಕು ಮಾತಾಜಿ. ಓಪನ್ ಆಗಿ ಇಡ್ಬೇಕು, ಪಾತ್ರೆ ಬಾಯಿ ಓಪನ್ ಆಗಿ ಇಡ್ಬೇಕು. ಹಾ ಮಾತಾಜಿ, ಅಂದ್ರೆ ಒಂದ್ ಪಾತ್ರೆಯಲ್ಲಿ ಓಪನ್ ಮಾಡಿ ಇಟ್ಟು ಆಮೇಲೆ ಅದನ್ನ ಮಾರನೇ ದಿವಸ ಬೆಳಗ್ಗೆ ತಗೋಬೇಕು. ಬೆಳಗ್ಗೆ ರಾತ್ರಿ ಎಲ್ಲ ಒಂದು ಸೋಮರಸ ಅಂದ್ರೆ ಭಗವಂತನ ಒಂದು ಶಕ್ತಿ, ಅದ್ರಲ್ಲಿ ಒಂದು ಅಮೃತದಂತಹ ಶಕ್ತಿ ಅದ್ರಲ್ಲಿ ಬರುತ್ತೆ ಮಾತಾಜಿ. ಎಲ್ಲಾ ಕಡೆ ಇಡೀ ಪ್ರಪಂಚಕ್ಕೆ ಸಿಗುತ್ತೆ. ನಾವು ಪಾಯಸವನ್ನ ಇಟ್ಟಾಗ ಏನಾಗುತ್ತೆ ಅಂದ್ರೆ ಅದ್ರಲ್ಲೂ ಬರುತ್ತೆ ಅಂತ ಅರ್ಥ ಮಾತಾಜಿ. ಹಾ ಸರಿ ಮಾತಾಜಿ, ಅದೇ ಕೇಳೋಣ. ಅದು ಯಾಕಂದ್ರೆ ಬೆಳಿಗ್ಗೆ ಹೊರಗಡೆನೆ ಇಡ್ಬೇಕಂದ್ರೆ, ಈಗ ಹೊರಗಡೆ ನಮ್ ಮನೆ ಹೊರಗಡೆ ಇಟ್ಟಾಗ ಏನಂದ್ರೆ ಅಲ್ಲಿ ಇಡೋದಕ್ಕೂ ಬೆಕ್ಕುಗಳು ಪಕ್ಷಿಗಳು ತುಂಬಾನೇ ಓಡಾಡ್ತಾ ಇರ್ತವೆ, ಅಲಿಲುಗಳು ಕಾಗೆಗಳು ಇದೆಲ್ಲ. ಅದು ಹೇಗೆ ಇಡ್ಬೇಕು ಅಂತ ಈಗ ನನಗೆ ಗೊತ್ತಾಗ್ತಾ ಇಲ್ಲ. ಅದೇ ಮಾತಾಜಿ, ಸ್ವಲ್ಪ ಮನೆ ಮೇಲ್ಗಡೆ ಆತರ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಎಲ್ಲ ಮಾಡ್ಬೇಕು. ಮತ್ತೆ ಪ್ರಾರ್ಥನೆ, ಅದಕ್ಕೆ ಹೇಳಿದ್ದು ಪ್ರಾರ್ಥನೆ ಮಾಡ್ಬೇಕು. ಇಟ್ಟಾಗ ಭಗವಂತನೊಂದು ಜಪ ಮತ್ತೆ ಒಂದು ಕೀರ್ತನೆ ಮಾಡ್ಬರ್ಬೇಕು ಆ ಜಾಗದಲ್ಲಿ. ಇದನ್ನ ರಕ್ಷಣೆ ಮಾಡಪ್ಪ, ಇದು ಪ್ರಸಾದವಾಗಿ ನಾವು ತಗೊಳ್ತಿದೀವಿ, ಬೆಳಗ್ಗೆ ನೀನ್ ಕೊಟ್ಟು ನಾವು ತಗೊಳ್ತೀವಿ, ಇದನ್ನ ರಕ್ಷಣೆ ಮಾಡುವಂತ ಒಂದು ಇದು ಮಾಡ್ಬೇಕು, ಕೀರ್ತನೆ ಮಾಡ್ಬರ್ಬೇಕು ಮಾತಾಜಿ. ಭಗವಂತ ಅದನ್ನ ಕಾಯ್ತಾರೆ. ಜಪಮಾಲೆ ಮಾಡಿ ಬರ್ಬೋದಾ ಮಾತಾಜಿ? ಎರಡು ಒಂದೇ ಮಾತಾಜಿ, ಜಪ ಕೀರ್ತನೆ ಸಂಕೀರ್ತನೆ ಎಲ್ಲವೂ ಅಷ್ಟೇ. ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಧನ್ಯವಾದಗಳು. ಹರೇ ಕೃಷ್ಣ. ಮಮತಾ ಮಾತಾಜಿ. ವೆಂಕಟೇಶ್ ಪ್ರಭು ಅವ್ರ ಕೊನೆ ಪ್ರಶ್ನೆ ಆಗಿರ್ಲಿ, ಸಮಯ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೆಷನ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಒಂದು ಕೋರಿಕೆ ಇದೆ ಮಾತಾಜಿ. 21ನೇ ತಾರೀಕು ಸೋಮವಾರ ನಮ್ದು ಗೃಹ ಪ್ರವೇಶ ಇದೆ ಬೆಂಗಳೂರಲ್ಲಿ. ಅದೇ 20ನೇ ತಾರೀಕು ಭಾನುವಾರ ಸಂಜೆ ಹೋಮ ಎಲ್ಲ ಇರುತ್ತೆ. ಮತ್ತೆ
ಆ, ಸೋಮವಾರ ಗೃಹ ಪ್ರವೇಶ ಇದೆ. ಮತ್ತೆ ನಮ್ಮ ಮೊಮ್ಮಗಳದ್ದು ತೊಟ್ಲು ಶಾಸ್ತ್ರ ಎಲ್ಲ ಇಟ್ಕೊಂಡಿದೀವಿ. ಎಲ್ಲಾ ವೈಷ್ಣವರ ಒಂದು ಆಶೀರ್ವಾದ ಬೇಕಿತ್ತು. ಯಾವ ವಿಧವಾದ ಒಂದು ವಿಘ್ನಗಳು ಬರ್ದಿದ್ದ ಹಂಗೆ ಒಂದು ಕೋರಿಕೆ ಇದೆ, ಅದನ್ನ ನೆರವೇರಿಸ್ಲಿ ಅಂತ ನಿಮ್ಮನ್ನ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ ಕೇಳಿಸ್ಕೊಂಡು ಒಂದು ಆಶೀರ್ವಾದ ಕೇಳ್ತಾ ಇದ್ದೀನಿ. ಅದರಿಂದ ದಯಪಾಲಿಸ್ಬೇಕು. ಖಂಡಿತ. ಸೊ ಯಾವತ್ ಮಾತಾಜಿ ಗುರು ಪ್ರವೇಶ? ನಾಡಿದ್ದು ಸೋಮವಾರ. ಸೊ ಮಾತಾಜಿ ಅವರು ಗುರು ಪ್ರವೇಶ ಅಂತ ಹೇಳ್ತಿದ್ರು, ಹಾಗೆ ಆಮಂತ್ರಣವನ್ನು ಕೂಡ ಮಾಡಿದ್ದಾರೆ. ಸೊ ಅವರು ಯಾವುದೇ ಒಂದು ಅಡಚಣೆಗಳಿಲ್ಲದೆ ಎಲ್ಲ ಸಂತೋಷವಾಗಿ ಆಗ್ಲಿ ಅಂತ ಎಲ್ಲರೂ ಭಗವಂತನಲ್ಲಿ ಒಮ್ಮೆ ಪ್ರಾರ್ಥನೆಯನ್ನ ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಸೊ ಬೇಗ ಗುರುಪ್ರವೇಶವನ್ನು ಮಾಡಿ ಎಲ್ಲರನ್ನು ಸತ್ಸಂಗಕ್ಕೆ ಕರೆದು ಪ್ರಸಾದವನ್ನು ನೈವೇದ್ಯವನ್ನು ಕೊಡಿ ಅಂತ ಕೇಳ್ಕೊಳ್ತೇವೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ತುಂಬಾ ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಈ ತರ ಗೃಹ ಪ್ರವೇಶಗಳು ಎಲ್ಲ ಮಾಡಿದಾಗ ಚಿಕ್ಕ ಚಿಕ್ಕ ಪುಸ್ತಕಗಳು ಸಿಗ್ತವೆ ಪ್ರಭು, ಪ್ರಭುಪಾದ್ರವು. ಅಂಥವೆಲ್ಲ ಒಬ್ಬೊಬ್ರಿಗೆ ಕೊಟ್ಬಿಡಿ ಮಾತಾಜಿ, ಖಂಡಿತ ಭಕ್ತರಾಗ್ಬಿಡ್ತಾರೆ ಮಾತಾಜಿ. ಏನೇನೋ ಕೊಡ್ತೀವಿ ನಾವು ಗೃಹ ಪ್ರವೇಶದಲ್ಲಿ, ಪ್ಲಾಸ್ಟಿಕ್ ಇಂದು, ಸ್ಟೀಲ್ ಇಂದು ಬಾಕ್ಸ್ ಅದು ಇದು ಅವ್ರ ಮನೆಗೆ ಇರ್ತವೆ, ನಾವೇನ ಒಂದ್ ಸಪರೇಟ್ ಕೊಡ ಅವೆಲ್ಲ ತಗೊಂಡೋಗಿ ಬಿಸಾಕ್ತಿರ್ತಾರೆ. ಯಾಕೆಂದ್ರೆ ಅದು ಯೂಸ್ ಮಾಡಕ್ ಬರಲ್ಲ, ಚಿಕ್ಕ ಚಿಕ್ಕದಾಗಿರುತ್ತೆ. ಆದ್ರೆ ಒಂದು ಬುಕ್ ಕೊಟ್ಟಾಗ ಒಂದಲ್ಲ ಒಂದ್ ದಿವಸ ಅದು ಜ್ಞಾನ ಕೊಡುತ್ತೆ ಮಾತಾಜಿ. ಪ್ರಭುಪಾದ ಪುಸ್ತಕಗಳಿಗೆ ಎಷ್ಟು ವ್ಯಾಲ್ಯೂ ಇದೆ ಎಲ್ರಿಗೂ ಗೊತ್ತಿದೆ. ಆತರ ಒಂದು ಸಾಧ್ಯವಾದ್ರೆ ಭಗವದ್ಗೀತೆ, ಇಲ್ಲ ಅಂತಂದ್ರೆ ಚಿಕ್ಕ ಚಿಕ್ಕ ಪುಸ್ತಕಗಳನ್ನ ಕೊಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದು ಕಾರ್ತಿಕ್ ಮಾಸ ಅಂದ್ರೆ ಅಮಾಸೆ ಆದ್ಮೇಲೆ ಬರುತ್ತಲ್ಲ, ಅದಲ್ವಾ ಕಾರ್ತಿಕ್ ಮಾಸ? ಇದ್ಯಾವ ಇದು ಬರುತ್ತಾ ಅಂತ ನನಗೆ ಡೌಟ್ ಬಂತು. ಅದಕ್ಕೆ ಅರ್ಥ ಆಗಿಲ್ಲ ಪ್ರಭು ನಿಮ್ ಪ್ರಶ್ನೆ. ಕಾರ್ತಿಕ್ ಮಾಸ ಅಂದ್ರೆ ಅಮಾಸೆ ಆದ್ಮೇಲೆ ಬರುತ್ತಲ್ಲ, ದೀಪಾವಳಿಯಿಂದ ಕಾರ್ತಿಕ್ ಮಾಸ ಅಂತ ನಾವು ತಿಳ್ಕೊಂಡಿದ್ವಿ. ವೈಷ್ಣವ ಕ್ಯಾಲೆಂಡರ್ ಅಲ್ಲಿ ಅದಕ್ಕಿಂತ ಮುಂಚೆನೆ ವೈಷ್ಣವ ಇದು ಅಂತ ಅಮಾವಾಸ್ಯೆ ಅನ್ನೋದು ಆನಂತರ ಈ ಹುಣ್ಣಿಮೆಯಿಂದ ನೆಕ್ಸ್ಟ್ ಹುಣ್ಣಿಮೆವರೆಗೂ ಇರುತ್ತೆ ಪ್ರಭು ವೈಷ್ಣವ ಕ್ಯಾಲೆಂಡರ್ ಅಲ್ಲಿ. ಹಾ ಸರಿ. ಮಾತಾಜಿ, ಹುಣ್ಣಿಮೆ ದಿವಸ ಮಾತ್ರ ಪಾಯಸ ಮಾಡಿಡ್ಬೇಕಾ ಅಥವಾ ಬೇರೆ ದಿವಸ ಯಾವ್ದು ಬೇಕಾದ್ರೆ? ಇಲ್ಲ, ಹುಣ್ಣಿಮೆ ದಿವಸನೇ ಪ್ರಭು. ಹುಣ್ಣಿಮೆ ಆಗೋಯ್ತಲ್ವಾ ಮಾತಾಜಿ? ಆಗೋಗ್ಬಿಡ್ತು, ಏನ್ ಮಾಡೋದು ಪ್ರಭು. ಬಟ್ ಗೊತ್ತಾಗಿದೆ, ನೆಕ್ಸ್ಟ್ ಇಯರ್ ಗೆ ನಾವು ಮಾಡ್ಕೊಳ್ಳೋಣ ಪ್ರಭು ಎಲ್ರು. ಅದು ಮುಂಚೆನೆ ತಿಳಿಸಿದ್ರೆ ಅನುಕೂಲ ಆಗ್ತಿತ್ತು ನಾವು ಸಾಧ್ಯ ಆಗಿ. ಏನ್ ಮಾಡೋದು ಪ್ರಭು, ಇವತ್ ಕ್ಲಾಸ್ ಬಂದ್ಬಿಡ್ತಲ್ವಾ. ಸರಿ ಮಾತಾಜಿ, ನಂಬರ್ ನಂಗೆ ಸ್ವಲ್ಪ ಶೇರ್ ಮಾಡ್ತಾರ? ಬೇರೆ ವೈಯಕ್ತಿಕ ಏನೋ ವಿಚಾರ ಕೇಳ್ಬೇಕು. ಖಂಡಿತ ಪ್ರಭು, ನಾನು ಮೆಸೇಜ್ ಮಾಡ್ತೀನಿ. ಸರಿ, ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ರೇಣುಕಾ ಮಾತಾಜಿ, ಹರೇ ಕೃಷ್ಣ. ಇದೇ ಕೊನೆ ಪ್ರಶ್ನೆ ಆಗಿರ್ಲಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹೇಳಿದ್ರಲ್ಲ ಬುಕ್ಸ್ಗಳು, ಅದೇ ಪ್ರಭು ಈ ತರ ಚಿಕ್ಕ ಚಿಕ್ಕ ಬುಕ್ ಇರುತ್ತೆ. ಈಗ ಮದ್ವೆಗ್ ನೋಡಿ ಪ್ರಭು, ನಮ್ ರಿಲೇಷನ್ ಅಲ್ಲಿ ಒಬ್ರು ಕ್ಲೀನ್ ಆಗಿ ವೆಡ್ಡಿಂಗ್ ಕಾರ್ಡ್ ಇದ್ರಲ್ಲೇನೆ ಇದ್ ಮಾಡಿಸ್ಬಿಟ್ಟು ಫುಲ್ ಎಲ್ರಿಗೂ ಕೊಟ್ಟಿದ್ರು ಪ್ರಭು ನಮ್ ರಿಲೇಷನ್ ಅಲ್ಲಿ. ನನಗೆ ಪ್ರಿಂಟ್ ಮಾಡ್ತಿರೋದು ಇನ್ನೂ ಒಂಥರ ಅದ್ಭುತವಾಗಿ, ಅದು ಓದ್ಲಿಕ್ಕಾದ್ರೂ ಅಟ್ಲೀಸ್ಟ್ ಈ ಪುಸ್ತಕವನ್ನು ನೋಡ್ಲೇಬೇಕು. ಇನೋವೇಷನ್ ಆಗಿ ಮಾಡಿದಾರೆ ಮಾತಾಜಿ. ನಮ್ ರಿಲೇಷನ್ ಅಲ್ಲಿ ಮಾಡಿದ್ರು. ನನಗೆ ವಿಜಯಮ್ಮ ಮಾತಾಜಿನೇ ಜ್ಞಾಪಕ ಬಂದ್ರು ಅವಾಗ. ಮಾತಾಜಿ ಒಂದ್ಸರಿ ಸೆಷನ್ ಅಲ್ಲಿ ಹೇಳಿದ್ರು, ಅವ್ರ ಮಗು ಇದಕ್ಕೆಲ್ಲ ಕೊಟ್ಟಿದೀವಿ ಅಂತ. ನಮ್ ರಿಲೇಷನ್ ಮತ್ತೆ ಈ ತರ ಕೊಟ್ಟಿದ್ರು ಪ್ರಭು. ಯಾರ್ಯಾರು ಕೊಡ್ಬೇಕಂತಾರೋ ಪ್ರತಿಯೊಂದು ಸಮಾರಂಭಗಳಿಗೂ ಈ ತರ ಬುಕ್ಸ್, ಪ್ರಭುಪಾದ ಬುಕ್ಸ್ ಗಳು ಕೊಟ್ರೆ ಎಲ್ಲ ಚೆನ್ನಾಗಿರುತ್ತೆ ಫಂಕ್ಷನ್ ಗಳಲ್ಲಿ ಅಂತ ಇದನ್ನ ತೋರ್ಸಕ್ ಶೇರ್ ಮಾಡಿದೆ ಪ್ರಭು, ಹೇಳ್ದೆ ಪ್ರಭು. ಹರಿ ಬೋಲ್ ಮಾತಾಜಿ, ಹರಿ ಬೋಲ್. ನೋಡಿ, ಈ ರೀತಿ ಭಕ್ತರು ಜ್ಞಾನವನ್ನ ಹಿಂಗೆ ಬೆಳೆಸ್ಕೋಬೇಕು, ಏನೆಲ್ಲ ಮಾಡಬಹುದು ನೋಡ್ರಿ. ಆ ಪತ್ರಿಕೆ ಓಡಿಸೋದಕ್ಕೆ ಎಷ್ಟು ಖರ್ಚು ಮಾಡ್ಬೇಕಿತ್ತು ನಾವು. ಇದ್ರಲ್ಲೇ ಆಗೋಯ್ತು, ಬುಕ್ಕಲ್ಲೇ ಆಗೋಯ್ತಲ್ವಾ. ನೋಡಿ ಎಷ್ಟು ತುಂಬಾ ಅದ್ಭುತವಾಗಿದೆ ಮಾತಾಜಿ. ಇದು ಒಂದು ಪ್ರೇರಣೆ ಆಯ್ತು. ಖಂಡಿತ ಆ ರೀತಿನೂ ಮಾಡ್ಬೋದು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ವಿಜಯ ಮಾತಾಜಿ. ಹರೇ ಕೃಷ್ಣ. ಪ್ರಭು, ಸತ್ಸಂಗ ಇದೆ ಪ್ರಭು. ಶಿರಾದಲ್ಲಿ ಇವತ್ತು ನಮ್ಮ ಗೀತಮ್ಮ ಮಾತಾಜಿ ಮನೆಯಲ್ಲಿ ಸತ್ಸಂಗ ಇದೆ. ಅವರು ಭಾಗವತಂನ ತಗೊಂಡಿದ್ದಾರೆ. ಅವ್ರ ತಂಗಿ ಲತಾ ಮಾತಾಜಿನೂ ತಗೊಂಡಿದ್ದಾರೆ. ಇವತ್ತು ಭಾಗವತಂನ ಗೃಹ ಪ್ರವೇಶ ನಡೀತಾ ಇದೆ ಶಿರಾದಲ್ಲಿ, ಗೀತಾ ಮಾತಾಜಿ ಮನೆಯಲ್ಲಿ. ಎಲ್ಲಾ ಸದ್ಭಕ್ತರು, ಶಿರಾ, ತುಮಕೂರು ಸುತ್ತಮುತ್ತ ಇರ್ತಕ್ಕಂಥ ಭಕ್ತರು ಸಾಯಂಕಾಲ 5 ಗಂಟೆಗೆ ನಮ್ಮ ಸುನಂದಮ್ಮ ಮಾತಾಜಿ ಮನೆ ಹತ್ರ ಹಿಂಭಾಗದಲ್ಲೇ ಅವ್ರ ಮನೆ ಗೀತಾ ಮಾತಾಜಿದು, ಅಲ್ಲಿಗೆ ಬರ್ಬೇಕಂತ ಕೇಳ್ಕೊಳ್ತೀವಿ. ಎಲ್ರು ಬರ್ಬೇಕು. ಹಾಗೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ, ಮತ್ತೆ ನಾಳೆ ಸುಗ್ಗನಹಳ್ಳಿನಲ್ಲಿ ಗೋವಿಂದರಾಜ ಪ್ರಭು ಅಂತ ಇದ್ದಾರೆ. ಇನ್ನ ನೆಕ್ಸ್ಟ್ ವಾರದಲ್ಲಿ ಸತ್ಸಂಗ ಎಲ್ಲ ಇದೆ, ಬನ್ನಿ ದಯವಿಟ್ಟು. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಾಳೆ ಹರೇ ಮಾತಾಜಿ ಕೃಷ್ಣ. ಹೇಳ್ದಂಗೆ ನಮ್ಮನೆ ಸತ್ಸಂಗ ಇದೆ ಪ್ರಭು. 11 ಗಂಟೆಗೆ ಎಲ್ಲಾ ವೈಷ್ಣವರು ಬರ್ಬೇಕು, ಮಾತಾಜಿನೂ ಬರ್ತಿದ್ದಾರೆ, ಖಂಡಿತ. ಎಲ್ಲಾರು ಬನ್ನಿ ಪ್ರಭು. ಹರೇ ಕೃಷ್ಣ. ಅಡ್ರೆಸ್ ಹೇಳಿ ಪ್ರಭು. ಅಡ್ರೆಸ್ ಕುದೂರು, ಅಂದ್ರೆ ಕುಣಿಗಲ್ ಪಕ್ಕ ಬರುತ್ತೆ. ಕುದೂರು, ಸುಗ್ಗನಹಳ್ಳಿ ಪಕ್ಕ ಹೊನ್ನಾಪುರ ಅಂತ ಹೇಳಿ ಹಳ್ಳಿ. ಒಂದು ಇನ್ವಿಟೇಷನ್ ಕಳಿಸ್ತೀನಿ ಗ್ರೂಪ್ ಅಲ್ಲಿ. ಇನ್ವಿಟೇಷನ್ ಮತ್ತೆ ಗೂಗಲ್ ಮ್ಯಾಪ್ ಅನ್ನುವಂಥದ್ದು ಕಳಿಸಿ ಪ್ರಭು, ಅನುಕೂಲ ಆಗುತ್ತೆ. ಆಯ್ತು, ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ತುಮಕೂರಲ್ಲಿ ಕುದೂರ್ ಬಸ್ ಹತ್ ಬಿಟ್ರೆ ಪ್ರಭು ಸುಗ್ನಳ್ಳಿ ಮೇಲೆ ಹೋಗುತ್ತೆ. ಒಂದು ಅರ್ಧ ಗಂಟೆನೂ ಆಗಲ್ಲ, ಒಂದ್ 20 ನಿಮಿಷ ಆಗತ್ತಷ್ಟೇ ಅವ್ರ ಊರ್ಗೆ. ಥ್ರೂ ಹೋಗುತ್ತೆ. ಅಲ್ಲಿ ಬಂದ್ ಫೋನ್ ಮಾಡಿದ್ರೆ 2 ಕಿಲೋಮೀಟರ್ ಇವ್ರ ಊರು, ಬಂದ್ ಕರ್ಕೊಂಡ್ ಬರ್ತಾರೆ ಪ್ರಭು. ಖಂಡಿತ. ತುಮಕೂರು ತುಮಕೂರು ಸುತ್ತಮುತ್ತ ಇರೋ ಭಕ್ತರು ಇದ್ರ ಸದುಪಯೋಗ ಮಾಡ್ಕೋಬೇಕು. ನಾವು ಬರ್ತಾ ಇದೀವಿ ಅಲ್ಲಿಗೆ ಶಿರಾದಿಂದ ನಾಳೆ. ಎಲ್ರು ಬಂದ್ರೆ ಎಲ್ರು ಒಟ್ಟಿಗೆ ಸಿಗೋಣ. ಹಾಗೆ ಕೊನೆಯದಾಗಿ ಹರೀಶ್ ಪ್ರಭು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪ್ರಭು ಒಂದೇ ಒಂದು ವಿಚಾರ ಪ್ರಭು. ನೋಡಿ, ಈ ಒಂದು ಮಾಸದಲ್ಲಿ ಯಾರೆಲ್ಲ ಭಗವದ್ಗೀತೆ ಓದಿಲ್ಲ, ಒಂದು ಸಂಕಲ್ಪ ಮಾಡ್ಕೊಂಡ್ ಬಿಡೋಣ, ಓದೇ ಬಿಡ್ತೀವಿ ಈ ಸರಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಒಂದು ಬಾರಿ ಓದ್ಲೇಬೇಕು. ಓದ್ಲಿಲ್ಲ ಅಂದ್ರೆ ನಿಜ ನಮ್ಗೇನು ಅರ್ಥ ಆಗಲ್ಲ. ಒಂದು ಬಾರಿ ಓದ್ತೀನಂತ ಸಂಕಲ್ಪ ಮಾಡ್ಕೊಳ್ಳಿ. ಈ ಒಂದು 30 ದಿವಸದಲ್ಲಿ ಖಂಡಿತ ಭಗವದ್ಗೀತೆನ ಮುಗಿಸ್ತೀವಿ. ಸಂಕಲ್ಪ. ಇನ್ನ ಭಗವದ್ಗೀತೆ ಓದಿರೋರು ಭಾಗವತಮ್ಗೆ ಹೋಗ್ಬೋದು. ಖಂಡಿತ ದಿನಾ 1 ಗಂಟೆನಾದ್ರೂ ಓದ್ತೀನಂತ ಸಂಕಲ್ಪ ಮಾಡ್ಕೊಂಡ್ರೆ, ಅಂದ್ರೆ ಈ ತಿಂಗಳಲ್ಲಿ ಏನೆಲ್ಲ ಸಂಕಲ್ಪ ಮಾಡ್ಕೊಂಡ್ ಮಾಡ್ತೀವೋ ಅದೆಲ್ಲ ಊರ್ಜಿತ ಆಗ್ಬಿಡುತ್ತೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೀಶ್ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಇವತ್ತು ನಮ್ಮನೆ ಪಕ್ಕದಲ್ಲಿ ಹೇಮಾವತಿ ಮಾತಾಜಿ ಇದ್ದಾರೆ. ಅವ್ರ ಮಗಳು ಬರ್ತಡೇ ಇವತ್ತು ಸಂಜೆ ಕಾರ್ಯಕ್ರಮ. ಎಲ್ರು ದಯವಿಟ್ಟು ಯಾರೆಲ್ಲ ಲೆಗ್ಗೆರೆಗೆ ಸರೌಂಡಿಂಗ್ ಅಕ್ಕಪಕ್ಕ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಆ ಸತ್ಸಂಗ ಬಂದು ಅವ್ರ ಒಂದು ಕಾರ್ಯಕ್ರಮ ಏನಿದೆ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಮಗಳು ಬರ್ತಡೇ ಅಂತ ಇದ್ರು, ಹೇಗ್ ಮಾಡೋದು ಅಂತ ಕೇಳ್ತಾ ಇದ್ರು. ಈ ತರ ಸತ್ಸಂಗ ಮಾಡೋದು ಚೆನ್ನಾಗಿರುತ್ತೆ ಅಂದಾಗ ಅದು ತುಂಬಾ ಚೆನ್ನಾಗಿರುತ್ತೆ. ಅವ್ರು ಎಲ್ಲ ಒಂದ್ ಕಡೆ ಕಾರ್ಯಕ್ರಮಕ್ಕೆ ಹೋಯ್ತಂತ ಅವ್ರ ಮಗಳು ಬರ್ತಾರೆ, ಆ ತರ ಮಾಡಿದ್ರಂತೆ. ಅದ್ ಕಾರಣ ನಾವು ಹಂಗೆ ಮಾಡೋಣ ಅಂತ ಹೇಳಿದ್ರು. ಎಲ್ರು ಈ ತರ ಬರ್ತಡೇನ ಈ ತರ ಭಗವಂತನ ಸೇವೆ ತೋರ್ಸಲು ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಎಲ್ರು ಬರ್ಬೇಕಂತ ಕೇಳ್ಕೊತೀವಿ. ಹರೇ ಕೃಷ್ಣ. ಹೌದು ಪ್ರಭು, ವಿಶೇಷವಾಗಿ ಆಚರಿಸಿ. ನೀವೆಲ್ಲ ನೋಡಿದೀರಾ, ನಮ್ಮ ಮನುಪ್ರಭು ಮನೆಗೆ ಬಂದಿದ್ರಿ ಅನ್ಸುತ್ತೆ ನೀವು ಬರ್ಡೇನ. ಯಾವ ರೀತಿ ಆಚರಿಸ್ತಾರೆ ನೀವು ಹಂಗೆ ಮಾಡಿ ಪ್ರಭು. ಅಲ್ಲಿ ಮಗು ತಾಯಿ ತಂದೆನೆಲ್ಲ ಕೂರಿಸ್ಬಿಟ್ಟು ಎಲ್ರಿಗೂ ಅಕ್ಷತೆಯನ್ನು ಕೊಟ್ಟು ಹರೇ ಕೃಷ್ಣ ಮಹಾಮಂತ್ರ ಹೇಳಿಸಿ ಆ ಮಗು ಆ ಕುಟುಂಬ ಎಲ್ರು ಭಕ್ತರಾಗ್ಲಿ ಅಂತ ಹಾರೈಸ್ಬಿಟ್ಟು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಭು. ಅದ್ಭುತವಾಗಿ ಮಗು ಚೆನ್ನಾಗುತ್ತೆ. ಮನುಪ್ರಭುನು ಬರ್ತಾ ಇದಾರೆ ಮಾತಾಜಿ ಕಾರ್ಯಕ್ರಮಕ್ಕೆ. ಅವ್ರು ಬರ್ತಾರೆ, ಆ ಸೇವೆನ ಅವರೇ ತಗೋತಾರೆ ಅನ್ಕೊಂಡು. ಖಂಡಿತ ಪ್ರಭು, ಖಂಡಿತ. ಹರೇ ಕೃಷ್ಣ. ಹಾಗೆ ದಾಮೋದರ ಆರತಿಯನ್ನು ಮಾಡಿಸಿ ಎಲ್ಲರಿಗೂ. ಹರೇ ಕೃಷ್ಣ. ಖಂಡಿತ ಪ್ರಭು. ಹರೇ ಕೃಷ್ಣ. ಸೊ ಸಮಯ 8 ಗಂಟೆ ಆಗ್ತಾ ಇದೆ. ಸೊ ಸಮಯ ಹೆಚ್ಚಿಗೆ ಆಯ್ತು ಅನ್ಕೊಳ್ಳೋಣ. ಹರೇ ಕೃಷ್ಣ. ಸೊ ಎಲ್ಲರಿಗೂ ಧನ್ಯವಾದಗಳು. ಸೊ ಎಲ್ಲರೂ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ, ವೈಷ್ಣವರ ಮಂತ್ರವನ್ನು ಹೇಳ್ತಾ ಅಧಿವೇಶನ ಇಲ್ಲಿ ಮುಗಿಸೋಣ. ರಾಘವೇಂದ್ರ ಪ್ರಭು ನಾಳೆ ತಗೊಳ್ಳೋಣ. ಹರೇ ಕೃಷ್ಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹಂತಕೋಟಿ ವೈಷ್ಣವವೃಂದ ಕಿ ಜೈ, ಶ್ರೀ ಪ್ರಭುಪಾದ್ ಕಿ ಜೈ, ಚೈತನ್ಯ ಮಹಾಪ್ರಭು ಜೈ, ಗಾಂಧಾರ ಕಿ ಜೈ, ರಾಧಾರಾಣಿ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಈ ದಿನ ನಿಮ್ಮೆಲ್ಲರಿಗೂ ಶುಭವಾಗಿರ್ಲಿ ಅಂತ ಹೇಳ್ತಾ ಅಧಿವೇಶನ ಮುಗಿಸೋಣ. ಈಗ ಅನ್ಮ್ಯೂಟ್ ಆಪ್ಷನ್ ಕೊಡಲಾಗುತ್ತೆ. ಎಲ್ಲರೂ ಒಂದು ಬಾರಿ ಹರೇ ಕೃಷ್ಣವನ್ನು ಹೇಳ್ತಾ ಅಧಿವೇಶನವನ್ನು ಬಿಡಬಹುದು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಲಕ್ಷ್ಮೀ ಮಾತಾಜಿ ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ ಪುಟಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಕಲಾವತಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ದಿನಾಂಕ